ಸರ್ ನಂದು ಕತೆ ಅಂತ ಏನಿಲ್ಲ ಸರ್. ನನ್ನಿಂದ ಇನ್ನೊಬ್ರಿಗೆ ಈ ವಿಷಯ ಹೇಳಿ ಅವ್ರಿಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಗೊತ್ತಿಲ್ಲ. ಬಟ್ ಅದನ್ನ ಹೆಂಗ್ ತಗೊಳ್ತೀರಾ ಅನ್ನೋದನ್ನು ಅವ್ರ ಮೇಲೆ ಬಿಟ್ಟಿರೋದು. ಎಲ್ಲದಕ್ಕೂ ಇಲ್ಲಿ ಮುಕ್ತ ಅವಕಾಶ. ಏನಂದ್ರೆ ನೀವೇ ಹೇಳ್ದಂಗೆ ಯಾರೋ ಒಬ್ರಿಗೆ ಅದೊಂದು ಈ ರಾತ್ರಿಯಲ್ಲಿ ನಿಮ್ಮದೇ ಸಮಸ್ಯೆಯಲ್ಲಿರೋ ಯಾರೋ ಒಬ್ರಿಗೆ ಅದ್ ನಾಳೆ ಬೆಳಕು ಕೊಡ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಇದೆಯಾ? ಹೌದು ಸರ್, ಹೌದು ಸರ್. ಹೇಳಬಾ. ನನ್ಗೆ ಅದೇ ಉದ್ದೇಶ ಸರ್. ನಾನು ಆಕ್ಚುಲಿ ನಮ್ಮನೇಲಿ ನಮ್ಗೆ ಅಪ್ಪ ಅಮ್ಮಗೆ 4 ಜನ ಹೆಣ್ಮಕ್ಳು ಸರ್. ಅದ್ರಲ್ಲಿ ನಾನೇ 4ನೇ ಅವಳು. ಓ, ನೀವೇ ಕಡೆಯವ್ರಾ? ನಾನೇ ಕಡೆಯವಳು ಸರ್. ಓಕೆ. ಅಪ್ಪನ್ಗೆ ಏನಂತ ಹೇಳಿದ್ರೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಒಂಥರ ಜಿಗುಪ್ಸೆ ಅಂತಾರಲ್ಲ ಸರ್. ಗಂಡ್ ಬೇಕು, ಹೌದೌದು, ಗಂಡ್ ಬೇಕು ಅಂತೇಳಿ ಅಮ್ಮಂಗೆ ಸ್ವಲ್ಪ ಟಾರ್ಚರ್ ಕೊಟ್ಟು 4 ಮಕ್ಳನ್ನ ಮಾಡ್ಬಿಟ್ರು. ಓಹೋ, ಈ ಗಂಡು ಬೇಕು ಅಂತ 4 ಹೆಣ್ಮಕ್ಳಾಗಿರೋದ? 4 ಹೆಣ್ಮಕ್ಳು ಆಯ್ತು. ಅಂದ್ರೆ ಒಂದ್ 2 ಗಂಡು ಹುಟ್ಟಿದ್ರೆ ನೀವು ಹುಡ್ತಾನೆ ಇರ್ಲಿಲ್ಲ? ಹುಡ್ತಾ ಇರ್ಲಿಲ್ಲ. ಈವನ್ ನಾನು ಪ್ರೆಗ್ನೆನ್ಸಿ ಇರುವಾಗ ನಮ್ಮಮ್ಮ 2 ಸತಿ ಅಬಾರ್ಷನ್ಗೆ ಹೋಗಿದ್ರು ಸರ್. ಹೋಗಿದ್ರು ಅಂತ ಅಮ್ಮ ಹೇಳ್ತಿದ್ರು. ಹೋಗಿದ್ರಂತೆ. ಅಪ್ಪ ಹಿಂದೆನೆ ಬಂದು ನಾನ್ ವಿಷ ಕುಡಿತೀನಿ ನಿನ್ನ ತೆಗ್ದ್ಬಿಟ್ರೆ ಅಂತೇಳಿ ಅವಾಗ್ಲೂ ಕೂಡ ತಪ್ಸಿದ್ರಂತೆ ಸರ್. ಆಮೇಲೆ ಮಗು ಆದ್ಮೇಲೆ ನೋಡಕ್ ಬಂದಿಲ್ಲ ಅವ್ರು. ನೋಡಕ್ಕೂ ಬಂದಿಲ್ಲ, ಅಮ್ಮನ ಕೇರ್ ಮಾಡಕ್ಕೂ ಬಂದಿಲ್ಲ, ಅವ್ರ ಮನೆಯವ್ರು ಯಾರು ಬಂದಿಲ್ಲ. ಅಮ್ಮ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಆ ಟೈಮು. ಅಮ್ಮನ್ ಬಗ್ಗೆ ಹೇಳ್ಬೇಕಂದ್ರೆ ಅವರೇ ನನ್ಗೆ ಸ್ಫೂರ್ತಿ ಸರ್. ಆಕ್ಚುಲಿ ಅವರು ಗಂಡನ್ ಜೊತೆ ಇದ್ರು ಕೂಡ ಸಮಾಜದಲ್ಲಿ ಸಿಂಗಲ್ ಪೇರೆಂಟ್ ಆಗಿ ಏನೇನು ಅನುಭವಿಸ್ತಾರೆ ಅಲ್ವಾ ನೋವುನ, ಅದನ್ನ 4 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಅವ್ರೊಬ್ರೇ ದುಡ್ದು ಮಾಡಿದ್ದಾರೆ ಸರ್. ಸೊ ಹಾಗಾಗಿ ಅವ್ರನ್ನ ನೋಡಿ ನಾನು ತುಂಬಾ ಸ್ಫೂರ್ತಿ ತಗೊಳ್ತಿದ್ದೆ. ಎಸ್ಪೆಷಲಿ ನಾವ್ 4 ಜನ ಹೆಣ್ಮಕ್ಳಲ್ಲಿ ನನ್ಗೆ ಸ್ವಲ್ಪ ಅವ್ರು ತುಂಬಾ ಅಟ್ಯಾಚ್ಮೆಂಟ್ ಸರ್. ಹಂಗೆ ಬೆಳಿತಾ ಹೋದ್ವಿ. ತುಂಬಾ ಕಷ್ಟ ಜೀವನ. ಹೆಂಗೆ ಅಂದ್ರೆ ಈ ಚಿಕ್ಕ ಏಜ್ ಅಲ್ಲಿ ಒಂದು ಲೈಫ್ ಅಲ್ಲಿ ಏನೇನ್ ನೋಡ್ಬಾರ್ದು ಅಂತ ಇರುತ್ತಲ್ವಾ, ಒಂದೊಂದ್ ಫೇಸ್ ಅಲ್ಲಿ ಅದನ್ನೆಲ್ಲಾ ನೋಡ್ಕೊಂಡ್ ಬರ್ತಾ ಹೋದ್ವಿ ಸರ್. ಚಿಕ್ಕದಾಗಿ ಹೇಳ್ಬಿಡ್ತೀನಿ, ತುಂಬಾ ಲಾಂಗ್ ಎಳಿಯಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಆಮೇಲೆ ನಾನೊಂದು ತುಂಬಾ ಕಷ್ಟಪಟ್ಟು ಅಮ್ಮ ಒಂದು PUC ತನಕ ಓದಿಸ್ತಾರೆ ನನ್ನ. PUC ತನಕ ಓದಿಸ್ತಾರೆ. ಅಷ್ಟೊತ್ತಿಗೆ ನನ್ನ ಅಪ್ಪ ಏನ್ ಮಾಡ್ಬಿಡ್ತಾರೆ, ನನ್ಗೆ ಆಲ್ರೆಡಿ ಒಬ್ಳಿಗೆ ಮದ್ವೆ ಆಗಿರುತ್ತೆ ಸರ್. ತುಂಬಾ ದೊಡ್ಡೋಳು ಒಬ್ಳು ಇರ್ತಾಳೆ ಅಲ್ವಾ, ನಮ್ಮ ದೊಡ್ಡಕ್ಕ ಒಬ್ಳಿದಾಳೆ. ಸೊ ದೊಡ್ಡಕ್ಕ ಆಕ್ಚುಲಿ ತುಂಬಾ ಕಷ್ಟಪಟ್ಟು, ಅವಳು ಅಷ್ಟೇ 10th ಅಲ್ಲಿ ಸ್ವಲ್ಪ ಹಿಂದೆ ಇದ್ಲು, ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ಲು. ಹಾಗಾಗಿ ಅವಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅವಳು ಕೆಲ್ಸಕ್ ಸೇರ್ಕೊಂಡು ಅವಾಗಿಂದ ಅಮ್ಮ ಜೊತೆ ಸೇರ್ಕೊಂಡು ಅವಳು ಮನೆದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತಗೊಳ್ತಿದ್ಲು. ಸೊ ತಗೊಂಡಿ ನೆಕ್ಸ್ಟ್ ನಮ್ಮನ್ನೆಲ್ಲ ಅವಳೇ ನೋಡು ಹೋಗೋ ಟೈಮ್ ಅಲ್ಲಿನೇ ನಂದು PU ಬಂದೆ ಸರ್. ನಾನು ಕಷ್ಟಪಟ್ಟು ಓದಿಸ್ತಾ ಇದ್ರು. ಅದೇ ಟೈಮ್ ಅಲ್ಲಿ ಅಕ್ಕಂಗ್ ಮದ್ವೆ ಮಾಡ್ತಾರೆ, 2ನೇ ಅಕ್ಕಂಗೆ. 2ನೇ ಅಕ್ಕನ್ ಮದ್ವೆ ಮಾಡಿದ್ದಾದ್ಮೇಲೆ ನಮ್ಮ ಮನೇಲಿ ತುಂಬಾ ಕಷ್ಟ ಆಗತ್ತೆ. ಹೆಂಗೆ ಅಂದ್ರೆ ಒಂದೊತ್ತು ಊಟಕ್ ಕೂಡ ಕಷ್ಟ ಆಗತ್ತೆ. ಅಮ್ಮ ಹೇಳ್ತಾರೆ ನನ್ಗೆ, ನೀನು ನೆಕ್ಸ್ಟ್ ಇಂದ ಕೆಲ್ಸಕ್ ಹೋಗು, ನಾನ್ ನಿನಗೆ ನೆಕ್ಸ್ಟ್ ಇಯರ್ ನಿನಗೆ ಮತ್ತೆ ಕಂಟಿನ್ಯೂ ಮಾಡಿಸ್ತೀನಿ ಡಿಗ್ರಿನ ಅಂತ ಹೇಳ್ತಾರೆ ಸರ್. ಸರಿ ಅಂತ ನಾನು ಓಕೆ ಅಮ್ಮ ನಾನು ಕೆಲ್ಸ ಮಾಡ್ತೀನಿ ಅಂತ ಒಪ್ಕೊಂಡಿರ್ತೀನಿ. ಅದಾದ್ಮೇಲೆ ಅಪ್ಪ ಏನ್ ಮಾಡ್ಬಿಡ್ತಾರೆ, ಅವ್ರ ಫ್ರೆಂಡ್ ಇಂದು ಮಗನ್ ಜೊತೆ ಮದ್ವೆ ಮಾಡಿಸ್ಬಿಡ್ತಾರೆ ಸರ್. ತುಂಬಾ ಫೋರ್ಸ್ಫುಲಿ. ಅಂದ್ರೆ ನಾನ್ ಎಷ್ಟು ಹತ್ತು ಕರ್ದು ಆಲ್ರೆಡಿ ನನ್ ಹಿಂದೆ 2 ಅಕ್ಕಂದಿರಿದ್ದಾರೆ ಸರ್. ಆಲ್ರೆಡಿ ಅವ್ರನ್ನ ಬಿಟ್ಬಿಡ್ತಾರೆ. ಮದ್ವೆ ಆಗ್ಬೇಕಾದವ್ರು ಇದ್ರು ಕೂಡ ಮದ್ವೆ ಆಗ್ಬೇಕಾಗಿದವ್ರು ಇದ್ದಾರೆ ಸರ್ ಇನ್ನ 2. ಅವ್ರನ್ನ ಬಿಟ್ಬಿಡ್ತಾರೆ. ಅವ್ರಿಗೆ ನನ್ ಮೇಲೆ ಏನೋ ಒಂದ್ ದ್ವೇಷ ತರ ಸರ್. ಕೊಟ್ರಸಿ ನೀನೊಂದ್ ಮನೆಗ್ ದರಿದ್ರ ಅಂತ ಯಾವಾಗ್ಲೂ ಬೈತಾರೆ ಸರ್ ನನ್ಗೆ. ಆ ಟೈಮ್ ಅಲ್ಲಿ ತುಂಬಾ ಒಂಥರ ಚೈಲ್ಡ್ಹುಡ್ ಟ್ರಾಮಾಕ್ಕೆ ಹೋಗಿದೆ ಆ ಟೈಮ್ ನಾನು. ಅದ್ರಿಂದ ಹೊರಗ್ ಬರಕ್ಕೂ ಈಗ್ಲೂ ನಂಗ್ ಆಗಲ್ಲ ಅದೆಲ್ಲ ನೆನ್ಸ್ಕೊಳ್ಳುವಾಗ. ಆ ಟೈಮ್ ಅವ್ರಿಗೆ ಏನಂದ್ರೆ ಒಟ್ರಾಸಿ ಮದ್ವೆ ಮಾಡ್ಬೇಕು, ಇವಳನ್ನ ಕಳಿಸ್ಬಿಡ್ಬೇಕು ಅನ್ನೋ ಒಂದ್ ಫೀಲ್ ಅವ್ರಿಗೆ. ಅವಾಗ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ ಸರ್, ಚೈಲ್ಡ್ಹುಡ್ ಫ್ರೆಂಡ್. ಅವ್ರೆಲ್ಲ ತುಂಬಾ ಹಳೇ ದೋಸ್ತ್ಗಳು. ಅವ್ರು ಮಗ ಏನೋ ನನ್ ಮದ್ವೆಲಿ ನೋಡಿರ್ತಾರಂತೆ ಸರ್. ನಾನ್ ಸ್ವಲ್ಪ ನೋಡಕ್ಕೆಲ್ಲ ಚೆನ್ನಾಗಿದ್ದೀನಿ ಅನ್ನೋ ಅಂತ ಅವ್ರು ನೋಡಕ್ಕೆ ಚೆನ್ನಾಗಿದ್ದೀನಿ ಅನ್ನೊಂದ್ ರೀಸನ್ ಎಲ್ಲಾ ಕಡೆ ಅದನ್ನೇ ಹೇಳ್ಕೊಂಡು ನನ್ ಮದ್ವೆ ಆದ್ರೆ ಅವಳಿಗೆ ಆಗೋದು ಅಂತ ಮನೇಲೆಲ್ಲಾ ಹೇಳ್ಬಿಟ್ಟು ಅವ್ರ ಅಪ್ಪ ಹತ್ರ ಹೇಳಿ, ಇಲ್ಲ ಕೇಳಿ ನೀವು ಕೇಳಿ ಅಂತ. ಸರ್ ಆಕ್ಚುಲಿ ಒಂದ್ ತುಂಬಾ ದೊಡ್ಡ ಕುಡ್ಕ ಸರ್.
ದೊಡ್ಡ ಕುಡ್ಕ ಅಂದ್ರೆ ನಾನೇ ಅವ್ನ ನೋಡಿದೀನಿ ಸರ್. ತುಂಬಾ ಸತಿ ಕುಡ್ದು ತುಂಬಾ ಒಂಥರ ಫ್ರೆಂಡ್ಸ್ ಜೊತೆ ಎಲ್ಲ ಬೇರೆ ಹುಡ್ಗಿಯರ್ನೆಲ್ಲ ಸೈಟ್ ಹೊಡಿಯೋದೆಲ್ಲ ಮಾಡ್ತಿದ್ದ. ಅಂದ್ರೆ ಹುಡುಗನ ಬಗ್ಗೆ ಹೇಳ್ತಿರೋದಾ ನೀವು? ಹೌದು ನಾನು ಹುಡ್ಗನ್ ಬಗ್ಗೆ ಹೇಳ್ತಾ ಬಟ್ ಇದ್ದೆ ಆ ಸಮಯದಲ್ಲಿ ನಿಮ್ಗೆ ಎಷ್ಟು ವರ್ಷ? ಸರ್. ನನ್ಗೆ ಇನ್ನು 17 ವರ್ಷ ಸರ್ ಅವಾಗ. ಬೇಡ ಅಂತ ಹೇಳಿದ್ರಿ ತಂದೆಗೆ? ಬೇಡ ಅಂತ ಹೇಳ್ದೆ ಸರ್. ಆದ್ರೆ ಇವ್ರು ನನಗೆ ಏನ್ ಮಾಡಿದ್ರು ವಿಷಯ ಎಷ್ಟು ನಾನು ಓಡೋಗಕ್ಕೆಲ್ಲ ಟ್ರೈ ಮಾಡ್ದೆ ಸರ್. ಅಂದ್ರೆ ನನ್ಗೆ ಅಂದ್ರೆ ಕೋರ್ಸ್ ಇತ್ತು ಸರ್ ಒಂದು. ಅದು ಫ್ರೀ ಕೋರ್ಸ್ ಇತ್ತು ಅವಾಗ ಟೈಮ್. ಒಂದು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂದ ಒಂದು ಕೋರ್ಸ್ ಬೀಳ್ತಾ ಇತ್ತು ಅವಾಗ. PUC ಆದ್ಮೇಲೂ ನೀವು ಫ್ರೀ ಆಗಿ ಜಾಯ್ನ್ ಆಗ್ಬೇಕು ಅಂತ ಹೇಳಿ ಇತ್ತು ಸರ್. ಅಲ್ಲಿ ವಿತ್ ಊಟ ಫೆಸಿಲಿಟಿ ಸ್ಟೇ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಸರ್. ನಾನು ಅದನ್ನೆಲ್ಲ ಹೋಗಿ ಜಾಯಿನ್ ಆಗಕ್ಕೆ ಅಂತ ಹೇಳಿ ನಂಗೆ ಓದಕ್ಕೆ ಅಂದ್ರೆ ತುಂಬಾ ಹುಚ್ಚು ಸರ್. ತುಂಬಾ ಚೆನ್ನಾಗ್ ಓದ್ತಾ ಇದ್ದೆ. ಸ್ಕೂಲಲ್ಲಿ ಫಸ್ಟ್ ಎಲ್ಲ ಬರ್ತಿದ್ದೆ ಸರ್ ನಾನು. ಎಷ್ಟು ಮಾರ್ಕ್ಸ್ ತೆಗ್ದಿ ಸ್ಕೂಲಲ್ಲಿ? ಸರ್ ನಾನು 90% ತಗೊಂಡಿದ್ದೀನಿ ಸರ್. 92 ಸ್ಕೂಲ್ ಇಂದನು ಸರ್. 10th ಅಲ್ಲೂ 92%, PU ನಲ್ಲೂ 92% ಬಂದಿದ್ದೀನಿ ಸರ್ ನಾನು. ಅದೇನು ಎರಡು ಕಡೆನೂ ಸೇಮು? ಹೌದು ಸರ್. ಆಕ್ಚುಲಿ ಹಂಗೆ ಬಂತು. ಬಟ್ ನನ್ ತುಂಬಾ ಇಂಟ್ರೆಸ್ಟ್ ಇತ್ತು ಓದಕ್ಕೆ ಕೂಡ. ಪಕ್ಕ ಕೂತಿದ್ದವರು ಸೇಮೇನಾ? ಇಲ್ಲ ಸರ್ ನಾನ್ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕಮ್ಮಿ. ಪಕ್ಕದಲ್ಲಿ ಹೇಳ್ಕೊಟ್ಟವ್ರು ಪಾಪ ಸೇಮೇ ಇರ್ಬೇಕು. ಇಲ್ಲ ಸರ್ ನಾನ್ ಚೆನ್ನಾಗ್ ಓದ್ತಿದ್ದೆ ಸರ್. ನಂಗೆ ಸ್ವಲ್ಪ ಓದೋದ್ರ ಕಡೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಾವು ಅಮ್ಮ ಹಾಗಾಗಿ ತುಂಬಾ ರಿಕ್ವೆಸ್ಟ್ ಮಾಡಿ ಎಲ್ಲ ಇನ್ವಿಜಿಲೇಟರ್ ಮಹಿಮೆ. ಸರ್ ಇವಾಗಿನ ಎಜುಕೇಶನ್ಗೂ ಅವಾಗಿನ ಎಜುಕೇಶನ್ಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಅವಾಗ ಈ 92% ತಗೊಂಡ್ರೆ ಅವ್ರು ಒಂಥರ ದೇವ್ರ ಕಲ್ಲ ಲೆಕ್ಕದಲ್ಲಿ ನೋಡ್ತಾ ಇದ್ರು ಸರ್ ಮನೇಲೆಲ್ಲ. ಇವಾಗ ಎಲ್ಲಾರ್ದು ಕಾಮನ್ ಆಗ್ಬಿಟ್ಟಿದೆ ಸರ್ ಅಷ್ಟ್ ಪರ್ಸೆಂಟೇಜ್ ಅಂದ್ರೆ. 99% 99 ಇದ್ರೆ ಮಾತ್ರ ಖುಷಿ. ಹೌದು ಸರ್. ಎನಿವೇ ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಜಾಯಿನ್ ಆದ್ರ? ಇಲ್ಲ ಸರ್ ಆಗ್ಲಿಲ್ಲ. ನನಗ್ ಮದ್ವೆ ಮಾಡಿಸ್ಬಿಟ್ರು ಒಂದೇ ದಿನ ಕರ್ಕೊಂಡ್ ಹೋಗ್ಬಿಟ್ಟು. ಸುಳ್ಳು ಹೇಳ್ಬಿಟ್ಟು. ಇಲ್ಲ ಸುಳ್ಳು ಹೇಳಿದ್ರು ಸರ್ ನನ್ಗೆ. ಕರ್ಕೊಂಡ್ ಬಂದ್ಬಿಟ್ರು. ಓಡೋಗಕ್ ಟ್ರೈ ಮಾಡಿದ್ನ ವಿಷಯ ಗೊತ್ತಾಗಿ ಅಪ್ಪ ಸರಿಯಾಗಿ ಹೊಡೆದ್ಬಿಟ್ರು ಸರ್ ನನ್ಗೆ. ಹೊಡೆದ್ಬಿಟ್ಟು ನನ್ಗೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ಗೆ ಇಲ್ಲ ಆಮೇಲೆ ತುಂಬಾ ಸಮಾಧಾನ ಮಾಡಿದ್ರು ಸರ್. ಅದೇ ಮನುಷ್ಯ ಮತ್ತೆ ಸಮಾಧಾನ ಮಾಡ್ಬಿಟ್ಟು ನಿಮ್ಗೆ ಇವ್ರ ಜೊತೆ ನನ್ ಮದ್ವೆ ಮಾಡಿಸ್ತಲ್ಲ ಆದ್ರೆ ಅವ್ರು ನಿನಗ್ ಚಂದ ಓದಿಸ್ತಾರೆ ಅಂತ ಹೇಳಿದಾರೆ. ನಿನ್ ಮದ್ವೆ ಆದ್ರೂನು ನೀನ್ ಬೇಕಾದ್ರೆ ನಮ್ಮನೇಲೆ ಇರಂತೆ. ನಿಂಗೆ ಯಾವಾಗ ಇಷ್ಟ ಅವಾಗ್ಲೇ ಹೋಗು ಅಂತ ಅಂದ್ರು ಸರ್. ನನ್ಗೆ ಆ ಏಜ್ ಅಲ್ಲಿ ಅದೇ ನಂಗೆ ಓದಿಸ್ತಾರಾ ಸರಿ ಆಯ್ತು ಹಂಗಾದ್ರೆ ಅಂತ ಒಪ್ಕೊಂಡ್ಬಿಟ್ಟೆ ಸರ್. ಒಪ್ಕೊಂಡಿಲ್ಲ ಆದ್ರೆ ಒಪ್ಕೊಳ್ಳೋ ತರ ಮಾಡಿದ್ರು ಸರ್. ಆ ಟೈಮಲ್ಲಿ ನನ್ ಬೇರೆ ಆಪ್ಷನ್ ಇದ್ದಿಲ್ಲ. ಓಡೋಗಕ್ಕೂ ಬಿಟ್ಟಿಲ್ಲ. ಎಲ್ಲಾ ಫ್ರೆಂಡ್ಸ್ ಗಿಣ್ಸು ಬರೋದ್ನೆಲ್ಲ ತಪ್ಸ್ಬಿಟ್ರು ಸರ್ ನನ್ಗೆ. ಓಡೋಗೋದು ಅಂದ್ರೆ ಏನ್ ಪ್ಲಾನ್ ಮಾಡಿದ್ರಿ ಸರ್? ನನ್ ಫ್ರೆಂಡ್ ಥ್ರೂ ಟಿಕೆಟ್ಸ್ ಎಲ್ಲ ತಗೊಂಡಿದ್ದೆ ಸರ್ ಹೈದರಾಬಾದಿಗೆ. ನಾನು ಅಲ್ಲಿಗೆ ಏನ್ ಹೋಗುದು? ಅಲ್ಲೇ ಕೋರ್ಸ್ ಇದ್ದಿದ್ದು ಸರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂದು. ಥ್ರೂ ಟ್ರೈನ್ ಇಂದು ಸರ್. ನನ್ ಫ್ರೆಂಡ್ ಥ್ರೂ ಎಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡ್ಬಿಟ್ಟು ಎಲ್ಲಾ ರೆಡಿ ಇಟ್ಟಿದೆ ಸರ್. ಅದನ್ನ ನಮ್ಮ ಅಪ್ಪಂಗೆ ಹೆಂಗ್ ಗೊತ್ತಾಯ್ತಂತ ನನಗೆ ಈಗ್ಲೂ ಗೊತ್ತಿಲ್ಲ. ಸರಿಯಾಗಿ ಹೊಡೆದ್ಬಿಟ್ರು ಸರ್. ನೀನೇನ್ ಅನ್ಕೊಂಡಿದ್ಯಾ ಅಂತ ಗೊತ್ತಿಲ್ವಾ ನನಗೆ ಅಂತೇಳಿ ಹೊಡೆದ್ಬಿಟ್ರು. ಅದಾದ್ಮೇಲೆ ಕರ್ಕೊಂಡ್ ಬಂದಿ ಹಿಂಗೆ ಬ್ರೈನ್ ವಾಶ್ ಮಾಡಿ ಇಲ್ಲ ನಿಂಗ್ ಓದಿಸ್ತಾನೆ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಬಿಟ್ರು ಸರ್ ಅವನ್ ಜೊತೆ ನನ್ಗೆ. ಮದ್ವೆ ಎಲ್ಲ ಆದ್ಮೇಲೆ ಅವನು ಸರ್ ಒಂದೇ ತಿಂಗಳು ಸರ್. ಆ 1 ತಿಂಗಳಲ್ಲಿ ನನ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಸರ್ ಅವ್ನು ನನಗೆ. ಸರ್ ಹೇಗೆ ಅಂದ್ರೆ ನನ್ನನ್ನು ಒಪ್ಕೊಂಡಿಲ್ಲಲ್ಲ ಮದ್ವೆಗೆ, ನಿನಗ್ ಹಿಂಸೆ ಮಾಡಿ ಒಪ್ಸ್ಬೇಕಾಯ್ತಲ್ವಾ ಅಂತೇಳಿ ಡೈಲಿ ಬರೋದು ಹೊಡಿಯೋದು ಸರ್. ಡೈಲಿ ಬರ್ತಾನೆ ಹೊಡಿತಾನೆ, ಕುಡಿತಾನೆ ಹೊಡಿತಾನೆ. ಕೆಲ್ಸಕ್ಕೂ ಹೋಗ್ತಾ ಇದ್ದಿಲ್ಲ ಅವನು. ಅವ್ರಿಗೆ ಒಂದ್ 5-6 ಜನ ಅಣ್ಣ ತಮ್ಮಂದಿದ್ದಾರೆ ಸರ್. ಅದ್ರಲ್ಲಿ ಒಬ್ಬನ್ನ ಸಾಕೊಂಡಿದ್ದಾರೆ. ಇನ್ನು 4-5 ಜನ ಹಂಗೆ ಇದಾರೆ ಸರ್ ಸ್ವಂತ ಆಗಿ. ಬಟ್ ಅವರೆಲ್ಲ ತುಂಬಾ ಒಳ್ಳೆಯವ್ರೆ ಸರ್. ಪಾಪ ಸುಳ್ಳು ಹೇಳ್ಬಾರ್ದು, ಸಪೋರ್ಟಿವ್ ಆಗಿದ್ರು ಸರ್. ಇವ್ರು ಹೊಡಿಯುವಾಗೆಲ್ಲ ತುಂಬಾ ತಪ್ಸೋದು ಎಲ್ಲ ಮಾಡೋರು. ಇವ್ನಿಗೆ ಫಸ್ಟ್ ಆ ಮನೆಯಲ್ಲಿ ಮದ್ವೆ ಅಂತ ಆಗಿದ್ದು. ಅವ್ರಿಗಿಬ್ರು ಅಕ್ಕಂದಿರಿದ್ರು. ಅವ್ರಿಗೂನು ತುಂಬಾ ಟಾರ್ಚರ್ ಇತ್ತು ಸರ್ ಅವ್ರ ಮನೇಲಿ, ಅಂದ್ರೆ ಗಂಡನ್ ಮನೇಲಿ. ಆದ್ರೂ ಕೂಡ ಇವ್ನಿಗೆ ಅದೇನು ಅನಿಸ್ತಾ ಇರ್ಲಿಲ್ಲ. ಇವನು ನನ್ಗೆ ಅದೇ ತರ ಟಾರ್ಚರ್ ಕೊಡ್ತಿದ್ದ, ಡೈಲಿ ಅಳಿಸ್ತಿದ್ದ ಸರ್. ಅದಾಯ್ತು, ನನ್ಗೆ ಮುಂದಕ್ಕೆ ನಾನು ಓದ್ಬೇಕು, ನೀವ್ ಓದಿಸ್ತೀನಿ ಅಂತ ಅಲ್ವಾ ನನ್ನ ಮದ್ವೆ ಮಾಡ್ಕೊಂಡಿದ್ದು.
ಪ್ಲೀಸ್ ನನಗೆ ಕಾಲೇಜಿಗೆ ಸೇರ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಕರೆಸ್ಪಾಂಡೆನ್ಸ್ ಅಲ್ಲಿ ಓದಿಸ್ಬಿಡಿ, ನಾನು ಇನ್ನೇನು ಕೇಳಲ್ಲ ನಿಮ್ ಹತ್ರ, ಲೈಫ್ ಲಾಂಗ್ ನಿಮ್ ಜೊತೆ ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಕೇಳ್ಕೊಂಡ್ ಇದ್ಬಿಡ್ತೀನಿ ಅಂದೆ ಸರ್. ಹ್ಮ್ ಅಷ್ಟು ರಿಕ್ವೆಸ್ಟ್ ಮಾಡ್ದೆ ಸರ್. ಅವನು ಏನಂದ್ಬಿಟ್ಟ ಅಂದ್ರೆ, ಹಿಂದೆ ಪಾತ್ರೆ ಇದೆ ಹೋಗ್ ತೊಳ್ಕೊಂಡ್ ಬಾ ಅಂತ ಹೇಳ್ದ ಸರ್. ಹ್ಮ್ ಹೋಗ್ ನಿಗ್ ಕರ್ಕೊಂಡ್ ಬಂದಿರೋದೇ ಮನೆ ಕೆಲ್ಸ ಮಾಡಕ್ಕೆ, ನಿಮ್ಗೆ ರಾಣಿ ತರ ಕೂರಕ್ಕೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ದ ಸರ್. ಹ್ಮ್ ಓದೋದ್ ಒಂದೇ ಆಸೆ ಇದ್ದಿದ್ದು, ಅಲ್ಲಿಗ್ ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗ್ಬಿಡ್ತು ನನಗೆ. ಹ್ಮ್ ಅವತ್ತಿಂದ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು ಸರ್. ನಿನಗ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ನನ್ಗೆ ಆತರ ಏನು ಇದ್ದಿಲ್ಲ ಸರ್, ಇಷ್ಟ ಇದ್ದಿಲ್ಲ, ಆತರ ಏನು ಇಲ್ಲ. ನನ್ ತಲೆಯಲ್ಲಿ ಮದ್ವೆ ಅನ್ನೋ ಇಂಟ್ರೆಸ್ಟೇ ಇದ್ದಿಲ್ಲ ಸರ್. ಆದ್ರೂ ಕೂಡ ಮದ್ವೆ ಮಾಡ್ಬಿಟ್ಟಿದಾರಲ್ವಾ, ಅಪ್ಪ ಅಮ್ಮನ್ ಮೇಲೆ ಸಿಟ್ಟಿತ್ತು ನನಗೆ. ಹ್ಮ್ ಅಮ್ಮನ್ ಮೇಲೆ ಇಲ್ಲಿದ್ದಿಲ್ಲ, ಪಾಪ ಅಮ್ಮಂಗೆ ಇಷ್ಟ ಇದ್ದಿಲ್ಲ ಈ ಮದ್ವೆ. ಆದ್ರೆ ಕೇಳಲ್ಲ ಸರ್ ಮನೇಲಿ ಗಂಡಸ್ರು, ಹ್ಮ್ ಅವ್ರದ್ದೇ ಆಗ್ಬೇಕು ಅನ್ನೋ ಒಂದ್ ಹಠದಲ್ಲಿ ಮದ್ವೆ ಮಾಡಿಸ್ಬಿಡ್ತಾರೆ. ಅದು ಅಮ್ಮನ್ ಎಷ್ಟು ವಿರೋಧ ಮಾಡಿದ್ರುನು ಅಮ್ಮನ್ ಮಾತು ಕೇಳ್ದಲೆ ಮದ್ವೆ ಮಾಡಿದ್ರು. ಅದಾದ್ಮೇಲೂನು ನಾನು ಸರಿ ಬಿಡು, ಇಷ್ಟೆಲ್ಲಾ ಆದ್ಮೇಲೆ ಇನ್ನೇನ್ ಮಾಡೋದು ಅಂತ ಅಲ್ಲೇ ಇದ್ದೆ ಸರ್. ಹ್ಮ್ ಒಂದಿನ ಅದೇ ರಾತ್ರಿ ಇದ್ ಮಾಡುವಾಗ ಆ ಕುಡ್ದು ಹಿಂಗೆ ಟೈಟ್ ಆಗಿದ್ದಾನೆ ಸರ್. ಬರುವಾಗ ಆಕ್ಸಿಡೆಂಟ್ ಅಲ್ಲಿ 1 ತಿಂಗ್ಳು ಆಗಿದ್ದಿಲ್ಲ ಸರ್. ಒಂದ್ ತಿಂಗ್ಳಿಗೆ ಒಂದಿನ ಇತ್ತು ಸರ್ ಅಷ್ಟೇ, ಮದ್ವೆ ಆಗೋ 1 ತಿಂಗ್ಳಿಗೆ. ಹ್ಮ್ ಅವತ್ತೇ ಅವನು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಸರ್. ಅಯ್ಯೋ ಆ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ. ಅದಾದ್ಮೇಲೆ ನನ್ಗೆ ಅವಾಗ್ಲೇನೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು ಸರ್. ಹ್ಮ್ ಹೆಲ್ತ್ ಇಶ್ಯೂಸ್ ತುಂಬಾ ಕಾಣಿಸ್ಕೊಳ್ತು. ಏನ್ ಯಾಕೆ ಇಷ್ಟೊಂದ್ ಇದಾಗ್ತಿದೆ ಅಂತ ಅವತ್ತೇ ಬೆಳಗ್ಗೆ ಹೋಗಿದ್ದು ಸರ್ ನಾನು ಹಾಸ್ಪಿಟ್ಲಿಗೆ. ಬಟ್ ನನ್ಗೆ ಗೊತ್ತಾಗತ್ತೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. 17 ಪ್ರೆಗ್ನೆಂಟ್ ವರ್ಷ 17 ವರ್ಷ ಸರ್ ಅಷ್ಟೇ ನನ್ಗೆ ಅವಾಗ ಪ್ರೆಗ್ನೆಂಟ್ ಆಗಿದ್ದೀನಿ. ಇರೋದ ಮೇಲೆ ನಿಮಗೆ ಗೊತ್ತಾಗಿದ್ದ? ಇಲ್ಲ ಸರ್, ಅವತ್ತು ತೀರೋಗಿಂತ ಮುಂಚೆನೆ ಗೊತ್ತಾಗುತ್ತೆ ಸರ್. ಹ್ಮ್ ನನ್ಗೆ ಇನ್ನೂ ನನ್ ನಿಮ್ ಮನೇಲಿ ಹೇಳಿರಲ್ಲ ಸರ್. ಹ್ಮ್ ಏನ್ ಹೇಳ್ಬೇಕಂತ ಆಗ್ಲಿಲ್ಲ ನನಗೆ. ಹೇಳ್ಬಿಟ್ರೆ ಮತ್ತೆ ಓದೋದು ನಿಲ್ಲಿಸ್ಬಿಡ್ಸ್ತಾರಲ್ಲ, ಏನಾದ್ರು ಈಗ ಕಾಲೇಜಿಗೆ ಸೇರ್ಬೇಕಲ್ಲ ಅನ್ನೋ ಒಂದ್ ಇಂಟೆನ್ಷನ್ ಇರುತ್ತೆ ಸರ್. ನಾನು ಇನ್ನೂ ಬಿಟ್ಟಿರಲ್ಲ. ಹ್ಮ್ ಆ ವಿಷಯಕ್ಕೆ ನಾನೇನ್ ಮಾಡ್ಬಿಡ್ತೀನಿ, ಹೇಳಲ್ಲ ಸರ್ ಆ ಟೈಮಿಗೆನೆ ಇಮಿಡಿಯೇಟ್. ಅವಾಗೆಲ್ಲ ಫೋನ್ ಆತರ ಎಲ್ಲ ಇರ್ಲಿಲ್ಲ ಸರ್, ಕೀಪ್ಯಾಡ್ ಇತ್ತು. ಬಟ್ ನನ್ನ ಹತ್ರ ಇದ್ದಿಲ್ಲ ಸರ್ ಅವಾಗ. ಹ್ಮ್ ವಿಷಯ ಗೊತ್ತಾಗತ್ತೆ ಪ್ರೆಗ್ನೆಂಟ್ ಅಂತ, ಬಂದು ಅಳ್ತಾ ಕೂತಿರ್ತೀನಿ ಮನೇಲಿ. ಅಮ್ಮ ಕೇಳ್ತಾರೆ ಸರ್, ಏನಾಯ್ತು ಅಂತ ಕೇಳ್ತಾನೆ ಇದ್ರು. ನಾನ್ ಹೇಳಿಲ್ಲ ಸರ್. ನೋಡೋಣ, ಸ್ವಲ್ಪ ಟೈಮ್ ನೋಡೋಣ. ಅವಾಗ ನಮ್ಮಮ್ಮ ದುಬೈಗೆ ಹೋಗಿರ್ತಾರೆ ಸರ್. ಹ್ಮ್ ದುಬೈಗೆ ಹೋಗ್ಬಿಟ್ಟಿರ್ತಾರೆ. ಯಾರು? ನಮ್ಮಮ್ಮ ಹೋಗಿರ್ತಾರೆ ಸರ್. ಅವ್ರ ಕೆಲ್ಸಕ್ ಹೋಗಿರ್ತಾರೆ ಸರ್. ಅವಾಗ ಓಕೆ. ಅವ್ರಿಗೆ ಒಂದ್ ಆಸೆ ಇತ್ತು ಸರ್, ನನಗ್ ಓದಿಸ್ಬೇಕಂತ. ಅವ್ರು ಪ್ರಾಮಿಸ್ ಮಾಡಿದ್ರಲ್ವಾ, ಹ್ಮ್ ಆ ಆಸೆ ಈಡೇರ್ಸ್ಬೇಕಂತ ಪಾಪ ಅವ್ರು ಹೋಗ್ತಾರೆ ಸರ್. ಹ್ಮ್ ಎಲ್ಲಾರು ವಿರೋಧ ಕಟ್ಕೊಂಡು ಹೋಗ್ತಾರೆ ಸರ್. ಬಟ್ ಅದ್ ಅವ್ರಿಗೆ ಅಲ್ಲಿ ಸೆಟ್ ಆಗ್ಲಿಲ್ಲ. ತುಂಬಾ ಕಷ್ಟಪಟ್ಟು ವಾಪಸ್ ಬರ್ತಾರೆ ಸರ್. ಅವ್ರು ಬರುವಾಗ ಏನಾರು ನೋಡ್ಬೋದು ಸರ್, ಆತರ ಆಗ್ಬಿಟ್ಟು ಬಂದಿರ್ತಾರೆ. ಹ್ಮ್ ತುಂಬಾ ಕಷ್ಟಪಟ್ಟು ಅವ್ರನ್ನ ಕರ್ಸ್ಕೊಳ್ಬೇಕಾಗತ್ತೆ. ಹ್ಮ್ ಆದ್ಮೇಲೆ ಸರ್, ಇದು ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಾದ್ಮೇಲೆ ನಾನು ಯಾರಿಗ್ ಹೇಳ್ಬೇಕಂತಾನು ಗೊತ್ತಾಗಲ್ಲ ಸರ್. ಓಕೆ. ಯಾಕಂದ್ರೆ ಮನೇಲಿ ಅಕ್ಕಂದಿರಿಗೆ ಇಲ್ಲ ಅಪ್ಪಂಗೆ ಹೇಳಿದ್ರುನು ಪ್ರಯೋಜನ ಇಲ್ಲ ಸರ್. ಹ್ಮ್ ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟಿ. ಅದಾದ್ಮೇಲೆ ವಿಷಯ ಗೊತ್ತಾಗುತ್ತೆ ಇವ್ನ್ ಸತ್ತೋದ ಅಂತೇಳಿ. ಹ್ಮ್ ಸರ್ ನಾ ಕಂಪ್ಲೀಟ್ ಹೆಂಗಾಗ್ಬಿಟ್ಟೆ ಅಂದ್ರೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಸರ್ ನನ್ಗೆ. ಆಮೇಲೆ ಮನೆಯಿಂದ ಫೋರ್ಸ್ ಆಗತ್ತೆ ಸರ್, ಅದೆಲ್ಲ ಆಯ್ತು. ಅವ್ನ್ ಸತ್ತೋದ್ಮೇಲೆ ಗೊತ್ತಲ್ಲ ಸರ್, ಹೆಣ್ಮಕ್ಳಿಗೆ ಗಂಡಸರು ಸತ್ತೋಗ್ಬಿಟ್ರೆ ಗಂಡ್ಮಕ್ಳು ಅಂದ್ರೆ ಹೆಣ್ಮಕ್ಳ ಮೇಲೆ ಏನ್ ಬರುತ್ತೆ ಗೊತ್ತಲ್ಲ ಸರ್. ಹ್ಮ್ ನೀನ್ ಬಂದಿದ್ದಕ್ಕೆ ನನ್ ಮಗ ಸತ್ತೋದ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಗತ್ತೆ ಸರ್. ಹ್ಮ್ ಆಮೇಲೆ ಇಲ್ಲಿ ಪ್ರೆಗ್ನೆಂಟ್ ಆಗಿರೋದ್ನ ವಿಷಯ ಹೇಳ್ತೀನಿ ಸರ್ ಎಲ್ಲಾರ್ಗುನು, ನಾನ್ ನಿಂಗ್ ಪ್ರೆಗ್ನೆಂಟ್ ಇದೀನಿ ಅಂತ. ಅವಾಗ ನಮ್ಮ ಅಪ್ಪ ಏನ್ ಅಂದ್ಬಿಡ್ತಾರೆ, ನಿನ್ ಮಗು ಹೊಟ್ಟೆಲಿ ಇದ್ರೆ ನಾನ್ ನಿನ್ನ ಮನೆಗ್ ಸೇರ್ಸಲ್ಲ ಅಂತಾರೆ ಸರ್. ನೀನ್ ತಗ್ಸು ಅಂತಾರೆ ಸರ್. ನನಗೆ ಮನ್ಸಿಲ್ಲ ಸರ್ ತಗ್ಸಕ್ಕೆ. ನಾನು ಓದ್ಬೇಕು, ಪ್ಲಸ್ ಮಗು ಏನ್ ಮಾಡಿದೆ, ಮಗು ಪಾಪ ಅಲ್ಲ ಅದು. ಅದಕ್ಕೆ ನಾನ್ ತಗ್ಸಲ್ಲ ಸರ್, ಮಗುನ ಇಟ್ಕೊಳ್ತೀನಿ ಹೊಟ್ಟೆಲಿ. ಅದಾದ್ಮೇಲೆ ನನ್ ಮನೆಗ್ ಹೋಗಲ್ಲ ಸರ್, ನಮ್ ಮನೆಗೆ ತುಂಬಾ ಇದ್ ಮಾಡ್ತಾರೆ. ಅಮ್ಮ ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಸರ್ ಅದೇ ಟೈಮಿಗೆ. ತುಂಬಾ ಕಷ್ಟಪಟ್ಟು ಅದೇನೋ ಅಲ್ಲಿ ಫ್ರಾಡ್ ಆಗಿ ಅವ್ರು ಹೋಗಿರ್ತಾರೆ. ಅಲ್ಲಿ ಹೋಗಿ ತುಂಬಾ ಟಾರ್ಚರ್ ಕೊಟ್ಟಿರ್ತಾರೆ ಅಮ್ಮಗೆ. ಹೆಂಗೋ ಮಾಡ್ಬಿಟ್ಟು ಕರ್ಸ್ಕೊಳ್ತೀವಿ. ಅಮ್ಮಂಗ್ ವಿಷಯ ಗೊತ್ತಾಗುತ್ತೆ ಸರ್ ಪ್ರೆಗ್ನೆಂಟ್ ಅಂತ. ಅಮ್ಮ ಕೂಡ ಹೇಳ್ತಾರೆ ಸರ್, ತಗ್ಸು ನೀನ್ ವಾಪಸ್ ಬಾ ಇಲ್ಲಿಗೆ ಅಂತಾರೆ ಸರ್. ನಾನ್ ಅವಾಗ ಹೇಳ್ತೀನಿ, ನೀವೇ ಮಾಡಿ ತಪ್ಪಲ್ವಾ, ನಾನ್ ಬೇಡ ಅಂದ್ರು ನನ್ನ ಮದ್ವೆ ಮಾಡ್ಬಿಟ್ರಿ,
ಅಂದ್ರೆ ಈಗ ಮಗು ಏನ್ ಮಾಡಿದೆ ತಪ್ಪು, ಅದನ್ನ ತಗ್ಸಕ್ ಆಗಲ್ಲ ಅಂತ ಹೇಳ್ತೀನಿ ಸರ್ ನಾನು. ಹ್ಮ್ ಅದೇನಾರು ಆಗ್ಲಿ ನಾನ್ ನೋಡ್ಕೊಳ್ತೀನಿ, ಪಾಪು ಅಲ್ವಾ ಅಂತ. ಅದಾದ್ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗುವಾಗ ಡಾಕ್ಟರ್ ಹೇಳ್ತಾರೆ, ನೀನ್ ಇನ್ನು ತುಂಬಾ ಚಿಕ್ಕೋಳಿದ್ಯಾ, ಗರ್ಭಕೋಶ ತುಂಬಾ ಚಿಕ್ಕದಿದೆ ಅಮ್ಮ, ಬಟ್ ಮಗುನ್ ತಗ್ಸಿದ್ರುನು ತುಂಬಾ ಕಷ್ಟ ಆಗತ್ತೆ, ನಿಮ್ ಜೀವ ಹೋಗೋ ಪರಿಸ್ಥಿತಿ ಬರುತ್ತೆ, ಯಾಕಂದ್ರೆ ಬ್ಲೀಡಿಂಗ್ ತುಂಬಾ ಆಗತ್ತೆ ಅಂತ ಹೇಳಿದ್ರು, ರಕ್ತಸ್ರಾವ ತುಂಬಾ ಆಗ್ಬೋದು ಅಂತ ಹೇಳಿದ್ರು ಸರ್. ಹ್ಮ್ ನಾನ್ ಅದಕ್ಕೆ ಇಲ್ಲ, ನನ್ ಮಗುನ್ ಇಟ್ಕೊಳ್ತೀನಿ, ನನ್ಗೆ ತಗ್ಸು ಯಾವ ಉದ್ದೇಶನೂ ಇಲ್ಲ ಅಂತ ಹೇಳ್ದೆ ಸರ್ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲೇನೆ. ಹ್ಮ್ ಅವಾಗ ಡಾಕ್ಟರ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹ್ಮ್ ಅಂದ್ರೆ 17 ವರ್ಷ ಅಲ್ವಾ, ಅದು ತುಂಬಾ ಏನೇನೋ ಪ್ರೊಸೀಜರ್ ಇರುತ್ತೆ ಸರ್, 17 ವರ್ಷಕ್ಕೆಲ್ಲ ಆಗಂಗಿಲ್ಲ ಪ್ರೆಗ್ನೆಂಟ್. ಹ್ಮ್ ಅವಾಗ ತುಂಬಾ ಬೈತಾರೆ, ಅವ್ನ್ ಯಾರು ಕರ್ಕೊಂಡ್ ಬಾ ಹಂಗೆ ಹೆಂಗೆ ಅಂತೆಲ್ಲ ಬೈಯೋರು ಸರ್. ಇರೋದ್ ಹೇಳ್ದೆ ಆಮೇಲೆ ಹಿಂಗ್ ಆಗಿದೆ ಅಂತ. ಅದಾದ್ಮೇಲೆ ತುಂಬಾ ಸ್ಟ್ರಗಲ್ ಅವತ್ತಿಂದ ಸ್ಟಾರ್ಟ್ ಆಯ್ತು ಸರ್ ನನ್ ಲೈಫಲ್ಲಿ. ಹ್ಮ್ ಮಾವ ಎಷ್ಟು ಟಾರ್ಚರ್ ಕೊಡ್ತಿದ್ರು ಅಂದ್ರೆ, ಊಟ ಕೊಡ್ತಾ ಇರ್ಲಿಲ್ಲ ಸರ್ ನನಗೆ. ಅಂದ್ರೆ ನಿಮ್ ಗಂಡನ ಮನೇಲಿ ಇದ್ರ ಆ ಸಮಯದಲ್ಲಿ? ಇಲ್ಲ ಸರ್, ನಮ್ ಮನೇಲಿ ಕರ್ಕೊಂತಾ ಇರ್ಲಿಲ್ಲಲ್ಲ, ನಿನ್ ಮಗು ತಗ್ಸೋ ತನಕ ನಿನ್ನನ್ ಕರ್ಕೊಳಲ್ಲ ಅಂದಿದ್ರು ಸರ್. ಸೊ ಹಾಗಾಗಿ ಇಲ್ಲಿ ಗಂಡನ ಮನೇಲಿ ಇದ್ರಿ. ಹಾ ಸರ್, ಬೇರೆ ಆಪ್ಷನ್ ಇದ್ದಿಲ್ಲಲ್ಲ. ಓಕೆ, ಮಾವ ಅಂದ್ರೆ ನಿಮ್ ಗಂಡನ ಅಪ್ಪ. ಅರ್ಥ ಸರ್. ಹ್ಮ್ ನಾನೇನ್ ಮಾಡ್ದೆ, ಫಸ್ಟ್ ತಿಂಗಳಲ್ಲಿ ಇರೋತ್ತಿಗೆನೆ ನಾನು ಹೋಗ್ಬಿಟ್ಟು, ನನ್ ತುಂಬಾ ವಾಮಿಟಿಂಗ್ ಸರ್ ಅವಾಗ. ಹ್ಮ್ ತುಂಬಾ ಹುಷಾರಿಲ್ದಂಗ್ ಆಗ್ತಿತ್ತು. ಟೆನ್ಷನ್, ಈ ಒಂಥರ ಕ್ರಿಟಿಕೈಸ್ ಎಲ್ಲ ಮಾಡ್ತಿರೋದ್ ನೋಡ್ಬಿಟ್ಟು ಹ್ಮ್ ತುಂಬಾ ಬೇಜಾರಾಗ್ತಿತ್ತು. ನಾನೇನ್ ಮಾಡ್ತಿದ್ದೆ, ಆ ಹೋಗಿ ಎಕ್ಸಾಮ್ ಕಟ್ಬೇಕಲ್ವಾ, ಹ್ಮ್ ಹೆಂಗಾರು ಮಾರಿ ಕರೆಸ್ಪಾಂಡೆನ್ಸಿಗೆ ಎಕ್ಸಾಮ್ ಕಟ್ಬೇಕಂತ ಹೋಗಿದ್ದೆ ಸರ್. ಹ್ಮ್ ಹೋಗಿ ಕದ್ದು ಎಲ್ಲ ಬಂದೆ ಸರ್, ಕಟ್ಬಿಟ್ ಬಂದೆ ಕರೆಸ್ಪಾಂಡೆನ್ಸಿಗೆ, ಬಿಕಾಮಿಗೆ ಸೆಲೆಕ್ಟ್ ಮಾಡ್ಕೊಂಡು ಹ್ಮ್ ಬಂದೆ ಸರ್. ಅದಾದ್ಮೇಲೆ ನಮ್ ಮಾವಂಗ್ ವಿಷಯ ಗೊತ್ತಾಗಿ, ಹ್ಮ್ ನಿನಗೆ ಯಾರು ಹೊರಗ್ ಹೋಗಕ್ ಕೇಳಿದ್ದು, ನೀನು ನನ್ ಕೇಳ್ದಲ್ಲೇ ನೀನ್ ಅದ್ ಹೆಂಗ್ ಕಾಲೇಜ್ ತನಕ ಹೋಗಿದ್ದೆ ಸರ್. ನಮ್ಮೂರ್ ಅಂದ್ರೆ ಆ ಊರಲ್ಲೇ ಹೋಗಿ ಕಟ್ಟಿದ್ದಿಲ್ಲ ಸರ್, ನಮ್ಮೂರಿಗೆ ಹೋಗಿ ನಾನ್ ಕಟ್ಟಿದ್ದೆ. ಹ್ಮ್ ನಮ್ಮೂರಿಗೆ ಹೋಗ್ಬಿಟ್ಟು ಅಲ್ಲಿ ಕಾಲೇಜಲ್ಲಿ ಕರೆಸ್ಪಾಂಡೆನ್ಸ್ ತಗೊಳಕ್ಕೆ ಕಟ್ಟಿದ್ದೆ. ಇದು ವಿಷಯ ಗೊತ್ತಾಗಿ ಮನೆಗ್ ಬಂದಿದ್ದೂನು ಪ್ರೆಗ್ನೆಂಟ್ ಅಂತಾನು ನೋಡ್ದಲೆ ಹೊಡ್ಬಿಟ್ರು ಸರ್ ನನಗೆ. ಓ ಅದಾದ್ಮೇಲೂ ನಾನ್ ಬಿಡ್ಲಿಲ್ಲ ಸರ್. ಮತ್ತೆ ಇಲ್ಲ, ನಾನ್ ಕಟ್ಲೇಬೇಕಂತೇಳಿ ಏನಾದ್ರು ಮತ್ತೆ ಸುಳ್ಳು ಹೇಳ್ದೆ ಸರ್, ನಾನ್ ತಗೊಳ್ಳಿಲ್ಲ, ಅದ್ ಸಿಕ್ಲಿಲ್ಲ, ಇಷ್ಟ್ ದುಡ್ಡು ಕೇಳ್ತಿದಾರೆ, ನನ್ನ ಹತ್ರ ಇದ್ದಿಲ್ಲ ಅಂತ ಹೇಳಿ. ಆಕ್ಚುಲಿ ನನ್ನ ಒಬ್ರು ಕೊಲೀಗ್ ಇದಾರೆ ಸರ್ ಹ್ಮ್ ಇವಾಗ, ಬಟ್ ಅವಾಗಾನು ನನ್ಗೆ ಚೈಲ್ಡ್ಹುಡ್ ಫ್ರೆಂಡ್ ಹ್ಮ್ ಅವಳು ನನಗೆ ಹೆಲ್ಪ್ ಮಾಡಿದ್ಲು ಸರ್ ಆ ಟೈಮ್ ಅಲ್ಲಿ ದುಡ್ಡಿಗೆ. ಅದೇ ಜಾಸ್ತಿ ಇರ್ಲಿಲ್ಲ ಸರ್, ಅವಾಗ ಏನು ಒಂದು 700 ಸಮಥಿಂಗ್ ಇತ್ತು ಸರ್. ಆ ಅಮೌಂಟಿಗೂ ನಾನು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೆ ಆ ಟೈಮು. ಹ್ಮ್ ಯಾರಾದ್ರೂ ಕೇಳಂಗೂ ಇಲ್ಲ ಸರ್. ಅಪ್ಪ ಈಗ ಅವ್ರ ಮನೇಲೂ ಸಿಕ್ತಲ್ವಾ ನನ್ ಮೇಲೆ, ಹ್ಮ್ ಹಂಗಾಗಿ ನಾನ್ ಕೇಳ್ತಾ ಇರ್ಲಿಲ್ಲ ಸರ್. ನಮ್ ಅಕ್ಕಂದಿರಿಗೆ ಕೇಳೋಣ ಅಂದ್ರೆ ಯಾರು ದೊಡ್ಡಕ್ಕನ್ ಕೆಲ್ಸ ಮಾಡ್ತಿದ್ಲು, ಪಾಪ ಅವಳಿಗೆ ತುಂಬಾ ಕಷ್ಟ ಸರ್. ಪಾಪ ಅವಳು ದುಡ್ದಿದ್ದೆಲ್ಲ ಮನೆ ಕೊಡ್ಲೇಬೇಕಿತ್ತು, ಹ್ಮ್ 1 ರೂಪಾಯಿನೂ ಅವಳ ಹತ್ರ ಇಟ್ಕೊಳ್ತಾ ಇರ್ಲಿಲ್ಲ. ಹ್ಮ್ ಹಂಗಾಗಿ ಅವಳ ಹತ್ರನು ಕೇಳಿದ್ರೆ ಪ್ರಯೋಜನ ಇರ್ಲಿಲ್ಲ ಸರ್. ಆಮೇಲೆ ನನ್ ಫ್ರೆಂಡ್ ನನಗೆ ಹೆಲ್ಪ್ ಮಾಡಿದ್ಲು ಸರ್, 700 ರೂಪಾಯಿ. ಅದೇ ದುಡ್ಡಲ್ಲಿ ಹೋಗ್ಬಿಟ್ಟು ಕಟ್ಬಿಟ್ ಬಂದಿದ್ದೆ. ಇವ್ರು ಹೊಡೆದ್ರು ಅಂತೇಳಿ ಅದನ್ನ ಮತ್ತೆ ಸುಳ್ಳು ಹೇಳ್ದೆ, ಇಲ್ಲ ನಾನು ಕಟ್ಟಿಲ್ಲ, ಅದು ಹಿಂಗಾಯ್ತು, ಕಟ್ಟಿಲ್ಲ ಅಂದ್ರೂ ಹೊಡೆದ್ರು ಸರ್ ಅವ್ರು, ಓದೆ ಅಂತ. ಹ್ಮ್ ಅದಾದ್ಮೇಲೆ ಕದ್ದು ಮುಚ್ಚು ಎಕ್ಸಾಮ್ ಬರ್ದು ಬಿಕಾಮ್ ನ ಮುಗಿಸ್ಬೇಕಂತ ಕಟ್ಟಿ ಬಂದೆ ಸರ್. ಒಂದ್ ಎಕ್ಸಾಮ್ ಬರ್ದೆ ಅದ್ರೊಳಗೆ, ಹ್ಮ್ ಅಂದ್ರೆ ನಂದು ಡೆಲಿವರಿ ಆಗೋದ್ರೊಳಗೆ ಸರ್. ಹ್ಮ್ ತುಂಬಾ ಡೆಲಿವರಿ ತುಂಬಾ ಕ್ರಿಟಿಕಲ್ ಆಗಿತ್ತು. ಯಾಕೆ ಅಂದ್ರೆ ನನ್ಗೆ ಆಲ್ರೆಡಿ ಪ್ರೆಗ್ನೆಂಟ್ ಇರೋದ್ರಿಂದ, ಅಂದ್ರೆ ಚಿಕ್ಕ ಏಜ್ ಅಲ್ಲಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಗರ್ಭಕೋಶ ತುಂಬಾ ಚಿಕ್ಕದಿತ್ತು ಸರ್ ಆ ಟೈಮ್ ಅಲ್ಲಿ. ಅದಿನ್ನೂ ಇದಾಗಿರ್ಲಿಲ್ಲ ಅಂತ ಹೇಳಿದ್ರು. ಹ್ಮ್ ಸೊ ಅವಾಗ ತಾನೇ ಅದಿನ್ನೂ ಅದೇ ಮೆಚೂರ್ ಆಗಿಲ್ಲ, ನೀನ್ ಆಗ್ಲೇ ಮಗುನ ಅದ್ರೊಳಗೆ ಇರ್ಸಿದೆ, ಏನಾಗತ್ತೆ ಹೇಳಿ, ಆ ತರ ಆಗಿದೆ ಇವಾಗ ಸಿಚುವೇಶನ್, ಆ ಮಗು ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಬರೀ 6.5 ತಿಂಗಳು ಮಾತ್ರ ಮಗು ಬೆಳ್ದಿದೆ, ಇನ್ನು ಉಳ್ದಿದ್ ತಿಂಗಳು ಮಗು ನಿನ್ ಹೊಟ್ಟೆಲಿ ಇದೆ ಅಷ್ಟೇ, ಬೆಳ್ದಿಲ್ಲ ಅಂತ ಹೇಳ್ತಾರೆ ಸರ್. ಅಂದ್ರೆ ಸ್ಟ್ರೆಸ್ ತುಂಬಾ ತಗೊಂಡಿದ್ಯಾ, ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ. ಮಗು ತುಂಬಾ ಉಸಿರಾಡಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್. ಅವಾಗ ಹೆಂಗೋ ಒಂದು ಡೆಲಿವರಿ ಆಗತ್ತೆ ಸರ್. ನಮ್ಮ ಅಮ್ಮನೇ ಕರ್ಕೊಂಡ್ ಹೋಗ್ತಾರೆ ಡೆಲಿವರಿಗೆ. ನಮ್ಮ ಅಪ್ಪನ್ ವಿರೋಧ ಕರ್ಕೊಂಡ್ ಹೋಗ್ತಾರೆ ಸರ್. ಕರ್ಕೊಂಡ್ ಹೋಗಿ ಡೆಲಿವರಿ ಎಲ್ಲ ಮಾಡಿಸ್ತಾರೆ ಸರ್. ಡೆಲಿವರಿ ಆದ್ಮೇಲೆಲ್ಲ ತುಂಬಾ ಆದ್ಮೇಲೆನು ಒಂದು ಸುಮಾರು 6 ತಿಂಗಳು ತನಕ ಸರ್, 6 ತಿಂಗಳು ತನಕನು ನಾನು ಮನೇಲೆ ಇರ್ತೀನಿ. ಅಂದ್ರೆ PU ಬೇಸ್ ಮೇಲೆನೆ ನಾನ್ ಕೆಲ್ಸಕ್ ಹೋಗಕ್ ಸ್ಟಾರ್ಟ್ ಮಾಡ್ತೀನಿ ಸರ್. ಅಮ್ಮಂಗೆ ಹೇಳ್ತೀನಿ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಮ್ಮ ನನ್ ಮಗುನ್ ನೋಡ್ಕೊಳ್ಳಿ,
ನನ್ಗೆ ಸ್ವಲ್ಪ ಟೈಮ್ ನೋಡ್ಕೊಳ್ಳಿ, ನಾನ್ ಕೆಲ್ಸ ಮಾಡ್ತೀನಿ, ನಾನ್ ಕೆಲ್ಸ ಮಾಡ್ಬಿಟ್ಟು ನಾನು ಮಗುನ್ ನೋಡ್ಕೊಳ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಿ ಅಷ್ಟೇ, ನನಗೆ ಇನ್ನೇನು ಬೇಡ, ಮಗುನ್ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ ಸರ್. ಹ್ಮ್ ಆ ಟೈಮಲ್ಲಿ ನಮ್ಮಪ್ಪ ತುಂಬಾ ವಿರೋಧ ಮಾಡ್ತಾರೆ ಸರ್. ಹ್ಮ್ ಹೊರಗ್ ಹಾಕ್ತಾರೆ ನಮ್ಮಿಬ್ರನ್ನ ನೈಟ್ ಹ್ಮ್ ಹೊರಗ್ ಹಾಕ್ತಾರೆ. ನೀನು ನನ್ ಮತ್ ಕೇಳಿಲ್ಲ ಅಂದ್ರೆ ನಿನ್ಗೂ ನಿನ್ ಮಗುಗ್ ಇಲ್ಲಿ ಜಾಗ ಇಲ್ಲ, ಆ ಮಗು ಏನಕ್ ಕರ್ಕೊಂಡ್ ಬಂದೆ, ಬರೋದಾದ್ರೆ ನೀನ್ ಒಬ್ಳೆ ಬಾ, ಮಗುನ ಅವ್ರ ಮನೆ ಕೊಟ್ ಬಾ ಅಂತ ಹೇಳ್ತಾರೆ ಸರ್. ಹ್ಮ್ ಸರ್ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಸರ್. ಅದಾದ್ಮೇಲೆ ಮತ್ತೆ ವಾಪಸ್ ಹೋಗ್ತೀನಿ ಸರ್ ಗಂಡನ್ ಮನೆಗೆ. ಹ್ಮ್ ಅವ್ರ ಮನೆಯಲ್ಲಿ ಇನ್ನೂ ಟಾರ್ಚರ್ ಸರ್, ಅವ್ರ ಮನೇಲಿ ಇನ್ನೂ ಟಾರ್ಚರ್, ಮತ್ತೆ ವಾಪಸ್ ಬರಕ್ಕೆ ಜಾಗ ಇಲ್ಲ. ನಾನು ಏನ್ ಮಾಡ್ಬೇಕು? ಆಮೇಲೆ ಮತ್ತೆ ನಮ್ಮ ಅಮ್ಮ ತುಂಬಾ ಸ್ಟ್ರಗಲ್ ಮಾಡ್ತಾರೆ ಸರ್, ಅದ್ ವಿಷಯಕ್ಕೆ ತುಂಬಾ ಹೋರಾಡ್ತಾರೆ ಸರ್ ನಮ್ಮ ಅಪ್ಪ ಹತ್ರ. ಹ್ಮ್ ಮತ್ತೆ ವಾಪಸ್ ಕರ್ಸ್ಕೊಳ್ತಾರೆ, ಮತ್ತೆ ವಾಪಸ್ ಕರ್ಸ್ಕೊಂಡು ಸರಿ ನೀನು ಕೆಲ್ಸಕ್ ಹೋಗು, ಎಲ್ಲಿಗ್ ಹೋಗ್ಬೇಕಂತಿದ್ಯಾ ನೀನ್ ಅಲ್ಲಿಗ್ ಹೋಗು ಅಂತ ಹೇಳ್ತಾರೆ ಸರ್. ಹಿಂಗೆ ನನ್ ಡಿಗ್ರಿನೂ ಅಲ್ಲಿ ಆಗ್ತಾ ಇರುತ್ತೆ, ಈ ಕಡೆ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೊಂಡು, ಅಂದ್ರೆ ನಿಯರ್ ಬೈ ನೋಡ್ಕೊಂಡಿರ್ತೀನಿ ಸರ್ ಜಾಬ್ನ. ಹೋಗೋದು ಬರೋದು ಫೀಡಿಂಗ್ ಮಾಡೋದು, ಹೋಗೋದು ಬರೋದು ಫೀಡಿಂಗ್ ಮಾಡೋದು, ಆ ತರಾನೇ ನೋಡ್ಕೊಂಡಿರ್ತೀನಿ ಸರ್. ಹ್ಮ್ ಹಂಗೆ ಕಲಿಯುತ್ತೆ ಸ್ವಲ್ಪ ಟೈಮು. ತುಂಬಾ ಅಲ್ಲಿಂದ ಗೊತ್ತಿಲ್ಲ ಸರ್ ವರ್ಕ್ ಪ್ರೆಷರ್ ಹೆಂಗಿತ್ತು ಅಂತ ಹೇಳಿದ್ರೆ. ಅದಾದ್ಮೇಲೆ ಸ್ವಲ್ಪ ಕಟ್ ಆಗ್ತಿದ್ಯವ್ವ, ಸರ್ ಕೇಳಿಸ್ತಿದ್ಯಾ ಸರ್? ಕಟ್ ಆಗ್ತಿದೆ. ಹಾ ಸರ್, ಈಗ ಸರ್ ಹೇಳುವ. ಅದಾದ್ಮೇಲೆ ಸರ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರ್ಲಿಲ್ಲ ಸರ್. ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಇತ್ತು, ತುಂಬಾ ಕಮ್ಮಿ ಸಂಬಳದಲ್ಲೇ ಕೆಲಸ ಮಾಡ್ತಿದ್ದೆ. ಆ ಮಗುಗ್ ಏನೇನ್ ಬೇಕೋ ಅಷ್ಟಿಕ್ ಮಾತ್ರ ಆಗ್ತಿತ್ತು. ಮನೆಗ್ ಬೇಕಲ್ಲ ಸರ್, ಅಮ್ಮನೂ ಕೆಲ್ಸಕ್ ಹೋಗ್ತಾ ಇರ್ಲಿಲ್ಲ, ಅಕ್ಕ ಒಬ್ಳೆ ದುಡಿತಿದ್ಲು. ನಮ್ಮ ಅಪ್ಪಂಗೆ ಏನ್ ಜವಾಬ್ದಾರಿ ಅನ್ನೋದೇನ್ ಇರ್ಲಿಲ್ಲ ಸರ್, ಅಹಂಕಾರ ಮಾತ್ರ ತುಂಬಾ ಇತ್ತು. ಅದಾದ್ಮೇಲೆ ಅವ್ರಿಗೊಂದಿರುತ್ತಲ್ಲ ಸರ್, ಅಂದ್ರೆ ನೀನು ಏನು ಹುಟ್ಟಾಗಿಂದ ನಿಂದ್ ಬರೀ ಇದೇ ಆಯ್ತು, ನಿನ್ ದರಿದ್ರ ಮನೆಗೆ, ನಿಂದ್ ಬರೀ ಇದೆ ಸರ್ ಮಾಡಿದ್ದೆ ಅವ್ರು ನನಗೆ. ಅದೇ ನನ್ನನ್ನೇ ದೂರ್ತಾ ಇದ್ರು ಸರ್. ಬಟ್ ಸ್ಟಿಲ್ ನಾನು ಅವ್ರನ್ನ ಯಾವತ್ತೂ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ, ಬಿಡಿ ಹೋಗ್ಲಿ ಅಂತಾನು ಅವ್ರಿಗೆ ಬೈತಾನು ಇರ್ಲಿಲ್ಲ ಸರ್. ಬಿಡು ನಂದೇ ಟೈಮ್ ಸರಿ ಇಲ್ಲ ಅಂತ ಸುಮ್ನೆ ಆಗ್ಬಿಟ್ಟಿದ್ದೆ ಸರ್. ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಳ್ತಿದ್ದೆ, ಬರ್ತಿದ್ದೆ. ಅದಾದ್ಮೇಲೆ ತುಂಬಾ ಮತ್ತೆ ಮನೇಲಿ ಸ್ಟಾರ್ಟ್ ಆಯ್ತು ಸರ್, ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೊಂಡ್ರು. ನಿನ್ ಕೆಲ್ಸಕ್ ಹೋದ್ರೆ ನನಗ್ ಸಾಲಲ್ಲ ಸಂಬಳ, ನೀನು ನೀನ್ ನೋಡ್ಕೋಬೇಕಾದ್ರೆ ನನಗಾಗಲ್ಲ, ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರು ಸರ್. ಹಂಗು ಹಿಂಗು ತುಂಬಾ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸರ್ ನನ್ಗೆ. ಅದಾದ್ಮೇಲೂ ಮತ್ತೆ ಒಬ್ರು ಕೆಲ್ಸಕ್ ಇಡೋಣ ಅಂತ ನೋಡಿದ್ರೆ ಯಾರು ಕೆಲ್ಸಕ್ ಸಿಗ್ತಾ ಇರ್ಲಿಲ್ಲ ಸರ್. ಕೇಳ್ದವ್ರೆಲ್ಲ ಗೊತ್ತಲ್ಲ ಮಗು ನೋಡ್ಕೊಳಕ್ ಎಷ್ಟ್ ತಗೊಳ್ತಾರೆ ಏನು ಅಂತ. ಆ ಟೈಮ್ ಅಲ್ಲಿ ನಾನ್ ಅದಕ್ಕೆ ಏನ್ ಮಾಡ್ತಿದ್ದೆ, ಮಗುನ್ ಕರ್ಕೊಂಡ್ ಹೋಗ್ತಿದ್ದೆ ಸರ್ ಕೆಲ್ಸಕ್ಕೆ. ಕರ್ಕೊಂಡ್ ಹೋಗಿ ಅಲ್ಲೇ ಹೆಂಗೆ ಅಂದ್ರೆ ನನಗೆ ಕೊಲೀಗ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಹಂಗಾಗಿ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ನಾನ್ ಕರ್ಕೊಂಡ್ ಹೋಗ್ಬಿಟ್ಟೆ ಸರ್. ಸರಿ ಆಯ್ತು, ನನ್ ಕೈಯಲ್ಲಿ ಎಷ್ಟಾಗತ್ತ ಅಷ್ಟ್ ನೋಡ್ತೀನಿ ಅಂತೇಳಿ ಬೆಳಗ್ಗೆ ಹೋಗೋದು, ಎಲ್ಲಾ ರೆಡಿ ಮಾಡ್ಸ್ಕೊಂಡ್ ಕರ್ಕೊಂಡ್ ಹೋಗೋದು. ಅದೇ ಟೈಮಿಗೆ ಒಂದ್ ಮಲಗ್ತಿದ್ಲು ಸರ್ ಅವಳು. ಹಂಗಾಗಿ ಪಾಪು ಮಲಗಿದ್ಮೇಲೆ ನಾನ್ ಕೆಲ್ಸ ಮಾಡ್ಕೊಳ್ಳೋದು, ಮತ್ತೆ ಎದೊಳೋ ಟೈಮಿಗೆ ಮತ್ತೆ ಹೋಗಿ ಅಲ್ಲೊಂದ್ ರೂಮ್ ಇತ್ತು ಸರ್ ನಮ್ಗೆ ಕೆಲ್ಸದ ಹತ್ರ. ಅಲ್ಲಿ ಹೋಗಿ ಅವಳನ್ನ ಮತ್ತೆ ಎಲ್ಲ ಏನ್ ಡೈಪರ್ ಗೀಪರ್ ಎಲ್ಲ ಚೇಂಜ್ ಮಾಡೋದು, ಮತ್ತೆ ಏನಾದ್ರು ತಿನ್ಸ್ಬೇಕಾ, ಹಾಲ್ ಕುಡ್ಸ್ಬೇಕಾ ಎಲ್ಲ ಮಾಡಿ, ಮತ್ತೆ ಒಂಚೂರ್ ಅಲ್ಲೆಲ್ಲ ಆಟ ಆಡ್ಸ್ತಿದ್ರು ಸರ್ ಹುಡ್ಗರು ಪಾಪ, ಆಟ ಆಡ್ಸ್ತಿದ್ರು. ಹಿಂಗೆ ಒಂದ್ ಕಾಲ ಕಳೀತು ಸರ್. ಅದಾದ್ಮೇಲೆ ಅಲ್ಲಿ ಕೆಲ್ಸ ಬಿಟ್ಟೆ. ಅದಾದ್ಮೇಲೆ ಸ್ವಲ್ಪ ದೊಡ್ಡೋಳಾದ್ಮೇಲೆ ಮತ್ತೆ ನಮ್ಮಮ್ಮ ಕೆಲ್ಸ ಬಿಟ್ರು ಸರ್. ಕೆಲ್ಸ ಬಿಟ್ಟು, ಬಿಡು ನೀನು ಇಷ್ಟೊಂದಲ್ಲ ನಮ್ ಮರ್ಯಾದೆ ಹಾಳ್ ಮಾಡ್ಬೇಡ, ನನ್ ಮರ್ಯಾದೆ ಹಾಳಾಗತ್ತೆ, ಅಯ್ಯೋ ಒಂದ್ ಮಗು ನೋಡ್ಕೊಳಕ್ ಆಗಲ್ವಾ ಅಂತ ನಮ್ ಮರ್ಯಾದೆ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಲ್ಸ ಬಿಟ್ರು ಸರ್. ನಾನೇ ನೋಡ್ಕೊಳ್ತೀನಿ ಅಂತ. ನಾನ್ ಬೇಡ ಅಂದ್ರು ಕೇಳಲಿಲ್ಲ, ಕೆಲ್ಸ ಬಿಟ್ಟು ಮಗು ನೋಡ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಸರ್. ಸರಿ ನೀವ್ ನೋಡ್ಕೊಳ್ಳಿ ಅಂತ ಹೇಳಿ, ನನ್ಗೆ ಬೇರೆ ಆಪ್ಷನ್ ಇಲ್ಲ ಸರ್, ನನಗೆ ದುಡಿಲೇಬೇಕಿತ್ತು. ಈ ಕಡೆ ಡಿಗ್ರಿ ಕಂಪ್ಲೀಟ್ ಮಾಡ್ಲೇಬೇಕಿತ್ತು, ನನ್ಗದೊಂದ್ ಹಠ ಇತ್ತು, ಡಿಗ್ರಿ ಕಂಪ್ಲೀಟ್ ಆಗ್ಲೇಬೇಕು ಅಂತ. ಅದಾಯ್ತು. ಅಲ್ಲಿಂದ ಮತ್ತೆ ಗಂಡನ್ ಮನೆಯಿಂದ ಟಾರ್ಚರ್ ಸ್ಟಾರ್ಟ್ ಆಯ್ತು ಸರ್. ನನ್ ಮನೆ ಹಾಳ್ ಮಾಡಿ ಹೋಗಿದ್ದಾಳೆ ಅವಳು, ನನ್ ಮಗನ್ ತಿನ್ಕೊಂಡಿದ್ದಾಳೆ, ಇವಾಗ ಮಗುನ ನೀವ್ ಕರ್ಕೊಂಡ್ ಹೋದ್ರೆ ಹೆಂಗೆ, ಮಗು ನಮಿಗ್ ಕೊಡಿ ಅಂತ ಕುತ್ಕೊಂಡ್ರು ಸರ್ ಅವ್ರು. ಮಗುನ ಫಸ್ಟಿಗೆ ಹಂಗ ಅಂದ್ರು ಸರ್, ಅಷ್ಟೇ ಹೆಸ್ರಿಗೆ, ಸುಮ್ನೆ ನನಗ್ ಹಿಂಸೆ ಕೊಡ್ಬೇಕಲ್ವಾ, ನೆಮ್ಮದಿಯಾಗಿದೆ ಇಲ್ಲ ಅಲ್ವಾ, ಏನಾದ್ರು ಹೇಳ್ಬೇಕಲ್ವಾ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು ಸರ್ ನಮ್ಮ ಮಾವ. ಅಲ್ಲಿಂದ ಬಂದು ನಮ್ಮ ಅಪ್ಪಂಗ್ ಬಂದು ಚುಚ್ಕೊಟ್ರು ಸರ್. ಮತ್ತೆ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನನಗ್ ಬದುಕಕ್ಕೆ ಕೊಡ್ತಾ ಇರ್ಲಿಲ್ಲ ಸರ್ ಅವ್ರು. 3 ವರ್ಷ ನನಗೆ ಜೀವ ಹಿಂಸೆ ಕೊಟ್ಬಿಟ್ರು. ನಾನು ಆ ಮಗುನ್ ಕರ್ಕೊಂಡು ಎಲ್ಲಿ ಓಡ್ಲಿ ಸರ್ ನಾನು.
ಹ್ಮ್ ಎಲ್ಲೋ ಒಂದ್ ರೂಮ್ ಮಾಡ್ತೀನಿ, ಮತ್ತಲ್ಲಿ ಬರ್ತಾರೆ, ಮತ್ತೆಲ್ಲೋ ರೂಮ್ ಮಾಡ್ತೀನಿ, ಮತ್ತಲ್ಲಿ ಬರ್ತಾರೆ. ಹಿಂಗೆ ಟಾರ್ಚರ್ ಮಾಡಿ 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 ಹೆಂಗೋ ಬದುಕ್ಸ್ಬಿಟ್ಟೆ ಸರ್. ಒಂದ್ 3 ವರ್ಷ ಕಳ್ದ್ಬಿಟ್ಟೆ ನಾನು. ಹ್ಮ್ 3 ವರ್ಷ ಕಳ್ದೆ. ಅದಾದ್ಮೇಲೆ ಮತ್ತೆ ನಮ್ಮಪ್ಪ ಅಷ್ಟೊತ್ತಿಗೆ ತೀರ್ಕೊಂಡ್ರು ಸರ್. ಹ್ಮ್ ನಮ್ಮಪ್ಪ ಬೆಡ್ ರಿಡನ್ ಅಂದ್ರೆ ಒಂದ್ 6 ತಿಂಗಳು ಬೆಡ್ ರಿಡನ್ ಆದ್ರು ಸರ್. ಹ್ಮ್ ಅದೇ ಟೈಮ್ಗೆನೆ ಅವ್ರು ಅದಾದ್ಮೇಲೆ ನಾನ್ ಸ್ವಲ್ಪ ನೆಮ್ಮದಿಯಾಗಿದ್ದೆ ಅವಾಗ ಅನ್ಕೊಳ್ಳಿ. ಹ್ಮ್ ಅದ್ ಹೇಳ್ಬಾರ್ದು ಆಕ್ಚುಲಿ. ಬಟ್ ಆದ್ರೂನು ನನ್ ಲೈಫ್ ಅಲ್ಲಿ ತುಂಬಾ ಒಂದು ಶನಿ ಪ್ರಭಾವ ಕೊಡ್ತಾ ಇರಲ್ಲ ಸರ್, ಆತರ ಕೊಟ್ಬಿಟ್ರು ಆ ಟೈಮ್ ಅಲ್ಲಿ. ಹ್ಮ್ ನನ್ಗೂ ನನ್ ಮಗ್ಳಿಗೆ ಇರ್ಬಾರ್ದು ಅಂತ. ನಿನ್ಗೂ ನೀನೇ ದರಿದ್ರ, ನಿನ್ಗೊಂದ್ ಹೆಣ್ಣಾಗಿದ್ಯಲ್ಲೇ ಅಂತ ಬೈಯೋರು ಸರ್. ಹ್ಮ್ ಹ್ಮ್ ಅದಾದ್ಮೇಲೆ ಮತ್ತೆ ಹೆಂಗೋ ಕಳ್ದ್ಕೊಂಡ್ ಹೋಗ್ತಾಯಿತ್ತು ಸರ್ ತುಂಬಾ. ಮತ್ತೆ ಅಲ್ಲಿಂದ ಬೆಂಗ್ಳೂರಿಗ್ ಬಂದೆ. ಬೆಂಗ್ಳೂರಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ದೆ. ಅಲ್ಲಿಂದ ಮತ್ತೆ ವಾಪಸ್ ಹೋದೆ ಸರ್ ಚಿಕ್ಕಮಂಗ್ಳೂರಿಗೆ. ಸಾರಿ ಹೇಳ್ದೆ. ಹ್ಮ್ ಆ ಊರಿಗ್ ಮತ್ತೆ ಹೋದೆ ಸರ್. ಆ ಊರಿಗ್ ಹೋಗಿ ಮತ್ತೆ ಒಂದ್ ಕಡೆ ಸೇರ್ಕೊಂಡು ಅಲ್ಲೇ ಅದೇ ಫೀಲ್ಡ್ ಅಲ್ಲಿ ಒಂದ್ 7 ವರ್ಷ ಕೆಲ್ಸ ಮಾಡ್ದೆ ಸರ್. ಹ್ಮ್ ಹಿಂಗೆ ಅಮ್ಮ ಇದ್ರು ಒಂದ್ ಸ್ವಲ್ಪ, ಅವಳು ಒಂಚೂರ್ ದೊಡ್ಡೋಳಾಗ ತನಕ UKG ಹೋಗೋ ತನಕ ಇದ್ರು ಅಮ್ಮ. ಹ್ಮ್ ಅದಾದ್ಮೇಲೆ ಅಮ್ಮನೂ ತೀರ್ಕೊಂಡ್ಬಿಡ್ತಾರೆ ಸರ್. ಅಯ್ಯೋ ಅಮ್ಮನೂ ತೀರ್ಕೊಳ್ತಾರೆ. ನನ್ಗೆ ಈ ಕಡೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಸರ್. ಹ್ಮ್ ಅಕ್ಕಂದಿರ್ಗೆ ಎಲ್ಲರಿಗೂ ಮದ್ವೆ ಆಗ್ಬಿಟ್ಟಿರುತ್ತೆ ಸರ್ ಆಲ್ರೆಡಿ. ಹ್ಮ್ ಆಲ್ರೆಡಿ ಒಬ್ರು ಅದೇ ದೊಡ್ಡೋಳು ಅಂತೀನಲ್ಲ ಸರ್, ಅವಳು ಸ್ವಲ್ಪ ನನಗೆ ತುಂಬಾ ಹೆಲ್ಪ್ ಮಾಡ್ತಾಳೆ ಹ್ಮ್ ಆ ಟೈಮಲ್ಲಿ. ಆದ್ರೆ ಏನ್ ಮಾಡೋದು ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾಳೆ ಸರ್ ಅವಾಗ. ಹ್ಮ್ ಅವಳ ಲೈಫಿಗೆ ತುಂಬಾ ಸ್ಟ್ರಗಲ್ ಇದೆ, ಅದ ಹೇಳ್ತೀನಿ ಇನ್ನೊಂದ್ಸತಿ ಬೇಕಾದ್ರೆ. ಹ್ಮ್ ಬಟ್ ಅವಳು ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗ್ತಾಳೆ. ಹ್ಮ್ ಬಟ್ ಅವಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಸರ್. ನಮ್ಮ ಆಮೇಲೆ ಇನ್ನೊಂದ್ ಅಕ್ಕ ನನ್ಗೆ ಹೆಲ್ಪ್ ಮಾಡ್ತಾಳೆ ಸರ್ ಮಗುನ್ ಇಟ್ಕೊಳಕ್ಕೆ. ಅಂದ್ರೆ ನನ್ ಬೆಳಗ್ಗೆ ಹೋದ್ರೆ ನೈಟ್ ಬರ್ತೀನಿ ಸರ್. ಹ್ಮ್ ಸರ್ ಹಂಗು ಹಿಂಗು ಕಂಪ್ಲೀಟ್ ಮಾಡಿ ಡಿಗ್ರಿ ಆಗಿತ್ತಲ್ವಾ, ಹ್ಮ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ನನ್ ಕೆಲಸ ಎಲ್ಲ ಮಾಡ್ಕೊಂಡು ಹಂಗೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಮಾಡ್ಕೊಳ್ತೀನಿ ಸರ್. ಅಂದ್ರೆ ಈ ಸೀರೆ ಬಿಸ್ನೆಸ್, ಜ್ಯುವೆಲರಿ ಬಿಸ್ನೆಸ್, ಮತ್ತೆ ಈಗ ಗಾಡಿಗಳನ್ನೆಲ್ಲ ಕಳಿಸ್ತಾರೆ ಅಲ್ವಾ ರೆಂಟಿಗೆ, ಹ್ಮ್ ಆತರ ಎಲ್ಲ ಕಳಿಸಿ ಒಂದ್ ಸ್ವಲ್ಪ ಮಾಡ್ತಿದ್ದೆ ಸರ್ ಬಿಸ್ನೆಸ್ ನ. ಹ್ಮ್ ಮತ್ತೆ ಕೆಲ್ಸಾನು ಮಾಡ್ತಿದ್ದೆ ಸರ್. ಅವಳಿಗೋಸ್ಕರ ತುಂಬಾ ಪ್ರತಿ ಟೈಮ್ ಕೆಲ್ಸದ ಬಗ್ಗೆನೆ ವಹಿಸ್ತಾ ಇದ್ದೆ ಸರ್. ಮತ್ತೆ ಅದಾದ್ಮೇಲೆ ನನ್ಗೊಂದು ಆಸೆ ಇತ್ತು ಸರ್, ಡಬಲ್ ಡಿಗ್ರಿ ಮುಗಿಸ್ಕೊಬೇಕಂತ. ಕಟ್ತೆ, ಬಟ್ ಆಗ್ಲಿಲ್ಲ ಸರ್. ನನ್ಗೆ CA ಮಾಡ್ಬೇಕನ್ನೋದೊಂದು ಆಸೆ ಇತ್ತು. ಹ್ಮ್ CA ಮಾಡ್ಬೇಕಂತ ಕಟ್ತೆ ಸರ್. ದುಡ್ಡೆಲ್ಲ ತಗೊಂಡು ಕಟ್ಟಿದ್ದೆ ನಾನು. ಬಟ್ ಅದ ನನ್ ಟೈಮಿಂಗ್ಸ್ ಅಂದ್ರೆ ಆ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ಗೆ ಟೈಮಿಂಗ್ಸ್ ಆಗ್ತಾ ಇರ್ಲಿಲ್ಲ ಸರ್. ಯಾವಾಗ್ಲೋ ಹೋದ್ರೆ ಯಾವಾಗ್ಲೋ ಬರಕ್ ಆಗ್ತಿತ್ತು. ಓದಕ್ ನಂಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ಮಗು ಇರೋದ್ರಿಂದ. ಹ್ಮ್ ಸೊ ಹಂಗೆ ಹೆಂಗೋ ಕಳ್ದು ಒಂದ್ 12 ವರ್ಷ ಸಾಕಿದೀನಿ ಸರ್ ಅವಳನ್ನ ಸಿಂಗಲ್ ಆಗಿ. ಹ್ಮ್ ತುಂಬಾ ತುಂಬಾ ಅಂದ್ರೆ ಎಷ್ಟು ಸಫರ್ ಆಗ್ಬೇಕು ಒಂದ್ ಹುಡುಗಿ. ಹ್ಮ್ ಲೈಫ್ ಅಲ್ಲಿ ಏನ್ ನೋಡ್ಬಾರ್ದು ಈ ಏಜ್ ಅಲ್ಲಿ ಎಲ್ಲಾ ನೋಡ್ಬಿಟ್ಟೆ ಸರ್ ಅಷ್ಟೊತ್ತಿಗೆಲ್ಲ. ಹ್ಮ್ ಅದಾದ್ಮೇಲೆ 12 ವರ್ಷ ಆಗೋ ತನಕನು ಸಿಂಗಲ್ ಆಗೇ ಇದ್ದೀನಿ ಸರ್. ಹ್ಮ್ ಅದಾದ್ಮೇಲೆ ಅವಳಿಗೆ 13 ವರ್ಷಕ್ ಬಿದ್ಮೇಲೆ ಮತ್ತೆ ನಮ್ ಫ್ಯಾಮಿಲಿಯಲ್ಲೇ ಒಬ್ರು ಕೇಳ್ತಾರೆ ಸರ್ ಮದ್ವೆ ಮಾಡ್ಕೊಳ್ಳಿ ಅಂತ. ಹ್ಮ್ ನಾನ್ ಮದ್ವೆಗ್ ರೆಡಿ ಇದ್ದಿಲ್ಲ ಸರ್ ಅವಾಗ. ಹ್ಮ್ ನಂಗ್ ಮದ್ವೆ ಬೇಡ ಅಂತ ಹೇಳ್ತೀನಿ ಸರ್. ಹ್ಮ್ ಅವಾಗ ಮನೇಲಿ ಎಲ್ಲರಿಗೂ ಮದ್ವೆ ಆಗಿರುತ್ತಲ್ವಾ, ಹ್ಮ್ ಅವ್ರ ಕಪಲ್ಗಳು ಅಂದ್ರೆ ಅವ್ರ ತಲೆಲಿ ಏನ್ ಗೊತ್ತಾ ಸರ್, ನಾನ್ ಭಾರವಾಗಿದ್ದೀನಿ ಅನ್ನೋ ಫೀಲ್. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನೇ ದುಡ್ದು ಎಲ್ಲಾ ಮಾಡ್ತಿದ್ದೀನಿ ಅಂತ. ಅವ್ರಿಗೆ ಗೊತ್ತಿರ್ಲಿಲ್ಲ ಸರ್ ಹೊಸಬ್ರಿಗೆ, ಯಾರಿಗಂತ ಹೇಳಲ್ಲ ಸರ್. ಹ್ಮ್ ಬಟ್ ಅವ್ರ ತಲೆಲೇನು ನಾನ್ ಎಲ್ಲರಿಗೂ ಅವ್ರದ್ದು ಹೆಂಡ್ತಿಗ್ ಭಾರ ಆಗಿದ್ದೀನಿ ಅಂತ ಅನ್ಕೊಳ್ತಾರೆ ಸರ್. ಅಂದ್ರೆ ನಿಮ್ ಭಾವಂದಿರಲ್ಲಿ ಯಾರೋ ಒಬ್ರು ಸರ್. ಅವಾಗ ಅನ್ಕೊಂಡೆ ಅವ್ರು ಏನ್ ಹೇಳ್ತಾರೆ, ಇವಳು ಕೆಟ್ಟದಾಗೆ ಅದು ನನ್ ಕಿವಿಗ್ ಬೀಳುತ್ತೆ ಸರ್. ಹ್ಮ್ ಸೊ ಇವಳೊಬ್ಳು ಬೇವರ್ಸಿ ಮುಂಡೆ ಒಂದ್ ಮದ್ವೆ ಮಾಡ್ ಕಳ್ಸಿದ್ರೆ ಹೋಗಲ್ಲ, ಇವಳು ದರಿದ್ರದವಳು ನಮ್ ಹಿಂದೆ ಬಿದ್ದಿದ್ದಾಳೆ ಏನೋ ಅಂತ ಹೇಳ್ತಾರೆ ಸರ್. ಸರ್ ನಂದೇ ಮನೆ, ನಾನೇ ಅಡ್ವಾನ್ಸ್ ಕೊಟ್ಟು ಪ್ರತಿಯೊಂದು ಸಾಮಾನು ನನ್ನ ಹೆಸರಲ್ಲಿದೆ ಸರ್. ಅದು ಅವ್ರು ಇದ್ದಿದ್ದು ನನ್ ಮನೇಲಿ. ಅಂದ್ರೆ ಅವ್ರ ಮದ್ವೆ ಆಗಿ ನಿಮ್ಮ ಅಕ್ಕಂದಿರೆಲ್ಲ ಅದು ಅಲ್ಲೇ ಇದ್ರ, ನಿಮ್ ಭಾವಂದಿರೆಲ್ಲ ನಿಮ್ಮ ಮನೇಲೇ ಇದ್ರ? ಎಲ್ಲ ಸರೌಂಡಿಂಗ್ ಅಲ್ಲೇ ಇತ್ತು ಸರ್. ಅಂದ್ರೆ ನಿಮ್ ತವ್ರ ಮನೆ ಸರೌಂಡಿಂಗ್ ಅಲ್ಲಿ? ತವ್ರ ಮನೆ ಸರೌಂಡಿಂಗ್ ಅಲ್ಲಿ. ಬಟ್ ನಾನ್ ಇದ್ದಿದ್ ಮನೇಲಿ ಇದ್ದಿದ್ದು ಸರ್ ಅಕ್ಕ. ನೀವ್ ಇದ್ದಿದ್ದು ಅಂದ್ರೆ ನಿಮ್ ತವ್ರ ಮನೇನ? ನಾನು ನಮ್ಮ ಅಮ್ಮಂಗೆ ಅಂತ ಒಂದ್ ಮನೆ ಮಾಡಿದ್ದೆ ಅಲ್ಲ ಸರ್. ಹ್ಮ್ ಹ್ಮ್ ಅಮ್ಮಂಗೆ ಕಷ್ಟ ಆಗ್ತಿತ್ತು ಸರ್ ಅಪ್ಪ ಹೋದ್ಮೇಲೆ. ಹ್ಮ್ ಸ್ವಲ್ಪ ನೀರಿಂದೆಲ್ಲ ಪ್ರಾಬ್ಲಮ್ ಇತ್ತು ನಮ್ದು ಇರೋ ಮನೇಲಿ ಇದ್ದಿದ್ ಮನೇಲಿ. ಅದಕ್ಕೆ ಹಂಗಾಗಿ ಒಂದು ಬೇರೆ ರೆಂಟಿಗಂತ ಮಾಡಿ ಆ ಮನೆ ಅಂದ್ರೆ ಅದೇ ಟೈಮಲ್ಲಿ ಅಕ್ಕಂಗ್ ಮದ್ವೆ ಸೆಟ್ ಆಗಿತ್ತು ಸರ್. ಹ್ಮ್ ಮದ್ವೆ ಸೆಟ್ ಆಯ್ತಲ್ಲ ಅಂತೇಳಿ
ಅವಳಿಗೆ ಮದ್ವೆ ಮಾಡ್ಬೇಕಂತ ಹೇಳಿ ನಾನು ಆ ಮನೆನ ಚೇಂಜ್ ಮಾಡ್ತೀನಿ ಸರ್, ಮನೆ ನೀರಿನ ಪ್ರಾಬ್ಲಮಿಗೋಸ್ಕರ. ಆಯ್ತು. ಆ ಮನೇಲಿ ತಾಯಿ ತೀರೋದ್ಮೇಲೆ ಯಾರಿದ್ರು ಆಕ್ಚುಲಿ ನಿಮ್? ಯಾರು ಅದೇ ಅಕ್ಕ ಇದ್ರು ಸರ್, ನಾನು ನನ್ ಮಗಳು ಇದ್ವಿ ಸರ್, 3 ಜನ ಇದ್ವಿ ಸರ್. ಸೊ ಆ ಅಕ್ಕನ ಗಂಡನ ವಿಚಾರ ಇದು. ಹೌದು ಸರ್. ಓಕೆ. ಅವರು ಮದ್ವೆ ಗೊತ್ತಿರ್ಲಿಲ್ಲ ಅವಳಿಗೆ ಮದ್ವೆ ಆಗೋ ಮುಂಚೆನೆ ಅಮ್ಮ ಸತ್ತೋಗಿ, ಮದ್ವೆ ಆಗೋ ಮುಂಚೆ ಇಲ್ಲ, ಮದ್ವೆ ಟೈಮಲ್ಲಿ ಅಮ್ಮ ಇದ್ರು ಸರ್. ಅವ್ರ ತಲೆಯಲ್ಲಿ ಏನಿತ್ತು, ಸ್ವಲ್ಪ ಟೈಮ್ ಇಲ್ಲಿ ಇರ್ತಾಳೆ, ಆಮೇಲೆ ಬೇಕಾದ್ರೆ ಅವ್ರು ಬೇರೆ ಹೋಗ್ತಾಳೆ ಅಂತ ಇತ್ತು ಸರ್ ಅವ್ರ ತಲೆಯಲ್ಲಿ. ಬಟ್ ಅದು ಅವ್ರಿಗೆ ಅಂತ ಗೊತ್ತಿರ್ಲಿಲ್ಲ. ಇಲ್ಲ ಸರ್, ಗೊತ್ತಿಲ್ಲ ಅವ್ರಿಗೆ, ನನಗ್ ಗೊತ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ. ಆಯ್ತು. ನನಗ್ ಗೊತ್ತಿದ್ದಿದ್ರೆ ನಾನು ಅಲ್ಲಿ ಏನಾದ್ರು ಒಂದ್ ಆಕ್ಷನ್ ತಗೊಳ್ತಿದ್ದೆ ಸರ್, ಒಂದು ನಾನೇ ದೂರ ಹೋಗ್ಬಿಡ್ತಿದ್ದೆ ಸರ್ ಎಲ್ಲ ಬಿಟ್ಬಿಟ್ಟು. ಎನಿವೆ, ಬಟ್ ಈ ಮದುವೆ ವಿಚಾರ ತಂದಿದ್ದು ನಿಮ್ ಭಾವಂದಿರ? ಇಲ್ಲ, ಫಸ್ಟ್ ಮದ್ವೆ ವಿಚಾರ ತಂದಿದ್ದು ಭಾವಂದಿರೆ. ಅಂದ್ರೆ ಹೆಂಗ್ ತೋರಿಸ್ತಿದ್ರು ಅಂದ್ರೆ ಸರ್, ಒಂದ್ ಹೆಂಡತಿ ಆಲ್ರೆಡಿ ಸತ್ತೋಗಿರೋಳ ಅಂದ್ರೆ ಸರ್, ಅವನು ಸುಡ್ಬಿಟ್ಟಿ ಸಾಯಿಸಿದಾನೆ ಹೆಂಡತಿನ. ಅವನೇ ಮಾಡಿದಂತ ಹೇಳ್ತಾರೆ ಸರ್, ಬಟ್ ಸೂಸೈಡ್ ಅಂತ ಸುಳ್ಳು ಹೇಳ್ತಾರೆ. ಅದು ಗೊತ್ತಿರೋ ವಿಷಯ, ಅದು ನಮ್ಗೆಲ್ಲರಿಗೂನು. ಅವನಿಗೆ ಹುಡುಗಿ ನೋಡ್ತಿರ್ತಾರೆ ಸರ್. ಸರ್ ನನ್ಗೆ ಮದ್ವೆಲೇ ಇಂಟ್ರೆಸ್ಟ್ ಇದಿಲ್ಲ ಸರ್. ನನ್ ಫಸ್ಟ್ ಆಫ್ ಆಲ್ ಬೇಡ ನನಗೆ ಮದ್ವೆ, ನನ್ಗೆ ಏನಾದ್ರು ಒಂದ್ ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋದಿರುತ್ತೆ ಸರ್. ಮಗು ನೋಡ್ಕೊಂಡು ನಾನ್ ಸಾಧಿಸ್ಬೇಕಂತ ಇರುತ್ತೆ ಸರ್. ಅದಾದ್ಮೇಲೆ ಸರಿ ಆಯ್ತು ಅಂತ ಹೇಳಿ ಒಪ್ಕೊಳ್ತೀನಿ ಸರ್ ನಾನು. ಸರಿ, ನನ್ಗೆ ಅಂದ್ರೆ ನನ್ ವಿಷಯಕ್ಕೆ ನಮ್ ಮಕ್ಕಳನ್ನ ಟಾರ್ಚರ್ ಕೊಡ್ತಿರ್ತಾರೆ ಸರ್, ಹೊಡಿಯೋದು ಬೈಯೋದು ಕೆಟ್ಟಾಗಿ. ಒಂಥರ ಸತ್ತು. ಅದು ಹೆಂಗೆ ಅಂದ್ರೆ ಅವಳು ಅಳ್ತಿದ್ಲು ಸರ್, ನನ್ಗೆ ಗೊತ್ತಾಗ್ತಿತ್ತು. ಏನೇ ಕಳ್ತಿದ್ಯಾ ಅಂದ್ರೆ ಹೇಳ್ತಾ ಇರ್ಲಿಲ್ಲ ಸರ್. ಆದ್ರೆ ಒಂದಿನ ಮಾತ್ರ ನನ್ ಕಿವಿಯಾರ ಕೇಳಿಸ್ಕೊಂಡ್ಬಿಟ್ಟೆ ಸರ್. ಏನಂತ, ಇವಳೊಬ್ಳು ದರಿದ್ರದವಳು, ಇಲ್ಲೇ ಇರ್ತಾಳೆ, ಒಂದ್ ಮದ್ವೆ ಹುಡ್ಗನ್ ನೋಡಿದ್ರೆ ಅವ್ನ್ ಬೇಡ ಇವ್ನ್ ಬೇಡ ಅಂತಾಳೆ, ಏನ್ ಚೆನ್ನಾಗಿದ್ದೀನಿ ಅಂತ ತುಂಬಾ ಅಹಂಕಾರ ಮಾಡ್ತಾಳೆ ಅಂತ ಅಂದ್ಬಿಟ್ರು ಸರ್ ಅವ್ರು. ನಮ್ ಹಿಂದೆ ಬಿದ್ದಿದ್ದಾಳೆ, ನಾವ್ ಸಾಕ್ಬೇಕಾ ಇವಳಿಗೆ ಅನ್ನಂಗೆ ಹೇಳ್ಬಿಟ್ರು ಸರ್. ನೀವ್ ನಂಬಲ್ಲ ಸರ್, ಇವತ್ತಿಗೂ ನಾನು 1 ರೂಪಾಯಿಗೂ ಯಾರಿಗೂ ಕಷ್ಟ ಕೊಟ್ಟಿಲ್ಲ ಸರ್. ನಮ್ಮ ಅಪ್ಪ ಅಮ್ಮನಿಗೂನು ನಾನು ಕೇಳಿಲ್ಲ ಸರ್. ನಾನು ನನ್ ಜೀವನದ ಪ್ರತಿ 1 ರೂಪಾಯಿನೂ ನಾನೇ ದುಡ್ಡು ಮಾಡಿದೀನಿ ಸರ್. ಅದಾಗುತ್ತೆ. ಅದಾದ್ಮೇಲೆ ಲಾಸ್ಟಿಗೆ ಮದ್ವೆ ತುಂಬಾ ಫೋರ್ಸ್ ಮಾಡಿದ್ರು ಅಂತೇಳಿ ನನಗೆ ಮದ್ವೆಗ್ ಒಪ್ಕೊಳ್ತೀನಿ. ಬಟ್ ಅವ್ರು ನೋಡಿದ ಹುಡುಗನ್ ಮದ್ವೆ ಆಗಲ್ಲ ಸರ್ ನಾನು. ನನಗೆ ನಮ್ ಫ್ಯಾಮಿಲಿಯಲ್ಲೇ ಒಬ್ರು ಕೇಳ್ತಾನೆ ಇರ್ತಾರೆ ಯಾವಾಗ್ಲೂ ಮದ್ವೆಗೋಸ್ಕರ. ಅವ್ನು ತುಂಬಾ ಒಳ್ಳೆ ಹುಡ್ಗ ಇರ್ತಾನೆ ಸರ್. ನಾನು ಅವ್ರಿಗೇನೆ ಹೇಳ್ತೀನಿ ಸರ್, ನಿಮ್ ಮನೇಲಿ ಒಪ್ಕೊಂಡ್ರೆ ನಾನು ಆಗ್ತೀನಿ ಅಂತ. ಇದೊಂದೇ ರೀಸನ್ ಸರ್, ಬೇರೆ ಇನ್ನೇನ್ ರೀಸನ್ ಇದಿಲ್ಲ ನನ್ಗೆ. ಯಾಕಂದ್ರೆ ನನ್ಗೆ ಹೊರಗ್ ಹೋಗಿದ್ದು ಒಬ್ಳಿಗೆ ಇರಕ್ಕೂ ಬಿಡ್ತಾ ಇರ್ಲಿಲ್ಲ ಸರ್. ಅಂದ್ರೆ ನೀನ್ ಒಬ್ಳೆ ಹೋಗ್ಬೇಡ ಅಂತ ತುಂಬಾ ಅಂದ್ರೆ ಪಾಪ ಸೇಫ್ಟಿಗೆ ಹೇಳ್ತಿದ್ರು. ಅಂದ್ರೆ ನಾನು ಇನ್ನೂ ಚಿಕ್ಕ ಏಜ್ ಅಲ್ವಾ, ಸಪ್ರೇಟ್ ಆಗಿ ಹೋಗಿದ್ರೆ ಏನ್ ಜನ ಕಣ್ಣಿಗೆ ಸರಿ ಆಗಲ್ಲ ಅಂತೇಳಿ ನನಗ್ ಬಿಡ್ತಾ ಇರ್ಲಿಲ್ಲ ಒಬ್ಳಿಗೆ. ಈ ಕಡೆ ಇರಕ್ಕೂ ಬಿಡ್ತಾ ಇರ್ಲಿಲ್ಲ ಸರ್. ಇದ್ರೆ ತುಂಬಾ ಒಂಥರ ಮಾತುಗಳು ಚುಚ್ಚಿ ಮಾತಾಡಿ ಮನ್ಸಿಗೆ ತುಂಬಾ ಬೇಜಾರಾಗೋದು ಸರ್ ನನ್ಗೆ. ಅದಕ್ಕೆ ಏನ್ ಮಾಡ್ಬಿಟ್ಟೆ, ಅವ್ನಿಗೆ ಫೋನ್ ಅಂದ್ರೆ ಅವ್ರು ತುಂಬಾ ಪ್ರಪೋಸ್ ಮಾಡ್ತಾನೆ ಇದ್ರು ಸರ್. ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ರು ಸರ್, ನಾನು ನಿಮ್ಮ ಮದ್ವೆ ಆಗ್ಬೇಕಂತಿದ್ದೀನಿ, ನೀವು ಅಂತ ಹೇಳಿದ್ರೆ ನಾನು ನಿಮ್ಮ ಮದ್ವೆ ಆಗ್ತೀನಿ ಅಂತ ಒಬ್ರು ಹೇಳ್ತಾನೆ ಇದ್ರು ಸರ್, ಈಗ ಮದ್ವೆ ಆಗಿರೋರು. ನಾನು ಅವ್ರನ್ನ ಒಪ್ಕೊಂಡೆ ಸರ್. ಅವ್ರನ್ನ ಒಪ್ಕೊಂಡೆ. ಅದಾದ್ಮೇಲೆ ಮದ್ವೆ ತಕ್ಕ ವಿಷಯ ಎಲ್ಲ ಬಂತ ಅಂತ ಹೇಳಿ ಇವ್ರನ್ನ ಮದ್ವೆ ಅಂದ್ರೆ ಇವ್ರು ನೋಡಿದ್ದು ಮದ್ವೆ ಆಗ್ಲಿಲ್ಲಲ್ಲ, ಆದ್ರೂ ಚೆಕ್ ಮಾಡ್ಕೊಂಡ್ವಿ ಸರ್ ಅಲ್ಲೂನು. ಅಂದ್ರೆ ನನಗೊಂದು ನಂಬಿಕೆ ಬೇಕಲ್ವಾ ಸರ್. ನನ್ಗೆ ಆಲ್ರೆಡಿ ಪ್ರೀವಿಯಸ್ ತುಂಬಾ ಅದು ಒಂಥರ ಟ್ರಾಮಾದಿಂದಾನೇ ನಾನು ಹೊರಗ್ ಬಂದಿದ್ದಿಲ್ಲ ಸರ್. ಈತನಿಗೆ ಮೊದಲನೇ ಮದುವೆನಾ ಅದು? ಈತನಿಗೆ ಮೊದಲನೇ ಮದ್ವೆ. ತುಂಬಾ ಒಳ್ಳೆ ಹುಡ್ಗ ಆಯ್ತಾ ಇದೆ ಸರ್. ನನ್ನ ಪಾಸ್ಟ್ ಬಗ್ಗೆ ಯಾವತ್ತೂ ನನ್ನ ಇದ್ ಮಾಡಿಲ್ಲ. ಅವ್ರು ನನ್ನ ನೋಡಿದಾರೆ ಸರ್, ನನ್ ಸ್ಟ್ರಗಲ್ ಲೈಫ್ ನ. ಅವ್ರ ಫ್ಯಾಮಿಲಿ ಎಲ್ಲ ಅವ್ರೆಲ್ಲಾರು ಒಪ್ಕೊಂಡೆ ಸರ್, ಅವ್ರು ನನ್ನ ನೋಡಿದಾರೆ ಅಲ್ವಾ. ಅಲ್ಲ, ಎನಿವೆ ಒಂದು ಮಗು ಇದೆ. ಹೌದು ಸರ್. ಒಂಥರ ಇವ್ರ ಮನ್ಸ್ ತುಂಬಾ ಒಳ್ಳೇದು ಸರ್, ಜನದ್ದು ಸುಳ್ಳು ಹೇಳ್ಬಾರ್ದು, ತುಂಬಾ ಒಳ್ಳೆ ಜನ. ಹಂಗಾಗಿನೇ ನಾನು ಮದ್ವೆಗೆ ಒಪ್ಕೊಳ್ತೀನಿ ಸರ್. ನನ್ ಮಗಳನ್ನ ಅವ್ರ ಮಗ್ಳ ತರನೇ ನೋಡ್ತಾರೆ ಸರ್ ಅವರು. ಯಾವತ್ತು ನನ್ ಪಾಸ್ಟ್ ಬಗ್ಗೆ ಆಗ್ಲಿ ನನ್ಗೆ ಹಿಂಗೆ ಒಂದು ಚೂರು ಇವತ್ತಿಗೂ ಕ್ರಿಟಿಕೈಸ್ ಮಾಡಲ್ಲ ಸರ್ ಅವ್ರು. ಅವ್ರು ಮದ್ವೆ ಮಾಡ್ಕೊಳ್ತೀವಿ, ಬಟ್ ನನ್ ಗ್ರಾಚಾರಕ್ಕ ಏನೋ ಗೊತ್ತಿಲ್ಲ. ಮದ್ವೆ ಆಗಿ ಚೆನ್ನಾಗಿದ್ದೀವಿ ಸರ್, ಇಲ್ಲ ಅಂತಲ್ಲ, ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದೀವಿ. ಬಟ್ ಮದ್ವೆ ಆಗಿ ಸ್ಟಾರ್ಟಿಂಗ್ ಅಲ್ಲೇ ಒಂದು 65 ಲಕ್ಷ ಕಳ್ಕೊಂಡ್ಬಿಡ್ತಾರೆ ಸರ್ ನಮ್ಮ ಮನೆಯವ್ರು.
ಒಂದ್ 65 ಲಕ್ಷ ಕಳ್ಕೊಂತಾರೆ, ಸ್ವಲ್ಪ ಡಿಪ್ರೆಷನ್ ಗೆ ಹೋಗ್ತಾರೆ ಸರ್ ಅವ್ರು. ಎಂತ್ರಲ್ಲಿ? ಸರ್ ಅವ್ರದ್ದು ಒಂದು ಬಿಲ್ಡಿಂಗ್ ಏನೋ ತಗೊಳಕ್ ಹೋಗಿ ಅದು ಆ ಟೈಮಲ್ಲಿ ಏನೋ ಆಗ್ಬಿಡತ್ತೆ ಸರ್. ಅವನು ತಗೊಂಡ್ ಹೋಗ್ಬಿಡ್ತಾನೆ ಕಟ್ಟೋನ್. ಹ್ಮ್ ಈ ಕಡೆನು ದುಡ್ಡು ಇಲ್ಲ, ಈ ಕಡೆ ಲೋನ್ ಮಾಡ್ಕೊಟ್ಟಿದ್ ದುಡ್ಡು ಇಲ್ಲ, ಈ ಕಡೆ ಮನೆನೂ ಇಲ್ದಂಗ್ ಮಾಡ್ಬಿಡ್ತಾನೆ ಸರ್. ಮತ್ತೆ ಆ ಮನೆನೆಲ್ಲ ಮಾರಿ ಅದನ್ನ ಸಾಲ ತೀರ್ಸಕ್ ಅರ್ಧ ಬರ್ಧ ಸಾಲ, ಈ ಕಡೆ ಏನೂ ಆಗ್ಲಿಲ್ಲ ಸರ್ ಕರೆಕ್ಟ್ ಆಗಿ. ಹ್ಮ್ ಹಂಗಾಗಿ ಅವ್ರು ಸ್ವಲ್ಪ ಪಾಪ ಅವ್ನ ಬಿಸ್ನೆಸ್ ಇನ್ ದುಡ್ಡು ಲಾಸ್ ಆಗ್ಬಿಡತ್ತೆ ಸರ್. ಹ್ಮ್ ಹಂಗಾಗಿ ಮದ್ವೆ ಆದ್ಮೇಲೆ ನಾನು ಹೇಳ್ತೀನಿ ಸರ್ ಅವ್ರಿಗೆ, ಇಲ್ಲ ನೀವ್ ಕಷ್ಟ ಪಡ್ಬೇಡಿ, ನಾನ್ ಕಷ್ಟ ಪಡ್ತೀನಿ, ನಿಮ್ ಜೊತೆ ನಾನ್ ನಿಂತ್ಕೊಂತೀನಿ ಅಂತ ಅವತ್ತಿಂದನೂ ನಾನ್ ಕೆಲ್ಸ ಮಾಡ್ತೀನಿ ಸರ್, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಹ್ಮ್ ಈಗ ಚೆನ್ನಾಗಿದ್ದೀನಿ ಸರ್. ಬಟ್ ಏನಂದ್ರೆ ಈಗೊಂದು ನನ್ಗೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತಾನೆ, ಈಗ ಮದ್ವೆ ಆಗಿ 3 ವರ್ಷ ಆಗಿದೆ ಸರ್ ನನ್ಗೆ. ಹ್ಮ್ 3 ವರ್ಷ ಆಯ್ತು. ನನ್ ಮಗ್ಳುನು ಇದ್ದಾಳೆ ಜೊತೆಗೆ, ನನ್ ಪಾಪು ಆಗಿದೆ ನನ್ಗೊಂದು. ಹ್ಮ್ ಬಟ್ ಏನಂದ್ರೆ ಫೈನಾನ್ಷಿಯಲಿ ಆ ದೇವ್ರು ಏನಾದ್ರು ಒಂದ್ ಕೊಡ್ಬೇಕಲ್ವಾ. ಅದಕ್ಕೆ ಈಗ ಫೈನಾನ್ಷಿಯಲಿ ಸ್ವಲ್ಪ ತುಂಬಾನೇ ಸ್ಟ್ರಗಲ್ ಕೊಟ್ಬಿಟ್ಟಿದ್ದಾನೆ ಸರ್. ಏನ ಸರಿ ಅದನ್ನ ಸರಿ ಮಾಡ್ಬೇಕಂತ ನಾನು ಚಿನ್ನ ಎಲ್ಲ ಏನೇನ್ ನಾನ್ ಅರ್ನ್ ಮಾಡಿದ್ದೆ ಅದನ್ನೆಲ್ಲ ಇಟ್ಬಿಟ್ಟು ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸರ್. ಹ್ಮ್ ಬಟ್ ಅದು ಅಷ್ಟು ಹೇಳ್ಕೊಳಂಗ್ ಹೋಗ್ತಿಲ್ಲ. ಹ್ಮ್ ಅದು ಎಲ್ಲೋ ಸ್ವಲ್ಪ ಲಾಸ್ ಅಲ್ಲಿ ಬರ್ತಿದೆ ಸರ್. ಇಬ್ರು ಗಂಡ ಹೆಂಡತಿ ಇಬ್ರು ಲಾಸ್ ಅಲ್ಲಿ ಇದೀವಿ ಇವಾಗ ಸದ್ಯಕ್ಕೆ. ಬಟ್ ಸರಿ ಆಗತ್ತೆ ಅನ್ನೋ ಒಂದು ಹೋಪ್ಸ್ ಇದೆ ಸರ್. ನಾನು ಈಗ್ಲೂನು ಕಷ್ಟ ಪಡ್ತಾ ಇದ್ದೀನಿ. ಅದ್ರಗಿಂತ ಮುಂಚೆನು ಮದ್ವೆ ಆಗಿ 6 ತಿಂಗ್ಳ ಮತ್ತೆ ಮಗು ಆಗಿ 6 ತಿಂಗ್ಳ, ಈ ಮಗು ಆಗಿ 6 ತಿಂಗಳಾದ್ಮೇಲೆ ನನ್ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡ್ದೆ ಸರ್ ನಾನು. ಅಂದ್ರೆ ಜಸ್ಟ್ ಬಿಕಾಸ್ ಅಂದ್ರೆ ಹೆಲ್ಪ್ ಮಾಡ್ಬೇಕು ಇವ್ರಿಗೆ ಫೈನಾನ್ಷಿಯಲಿ. ನನ್ಗುನು ಬೇಕಲ್ಲ ಸರ್, ಮಗಳಿದಾಳೆ ಅಲ್ವಾ, ಹ್ಮ್ ಅವ್ಳ ಫ್ಯೂಚರ್ಗುನು ಇಡ್ಬೇಕಲ್ವಾ. ನನ್ ಮನೇಲಿ ಕೂತ್ರೆ ಆಗಲ್ಲ ಅಂತ ನನ್ ಕೆಲ್ಸ ಎಲ್ಲೂ ಬಿಡ್ಲಿಲ್ಲ ಸರ್. ಮಗು ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಬಿಟ್ರೆ ಮತ್ತೆಲ್ಲೂ ನನ್ ಮತ್ತೆ ನಿಲ್ಸಿಲ್ಲ ಸರ್. ಈಗ 9 to 5 ಜಾಬ್, ಓನ್ ವರ್ಕ್? ಸರ್ 9 to 5 ಜಾಬಿಗೆ ನಾನು ಹೋಗ್ತಾ ಇದ್ದಿದ್ದು ಇದ್ರ ಮುಂಚೆ. ಬಟ್ ಈಗ ಸ್ವಂತ ಏನ್ ಮಾಡ್ಕೊಂಡಿದ್ದೀರಿ ಈಗ? ಅದೇ ಈಗ ಚಾರ್ಟ್ ಸೆಂಟರ್ ಅಂತ ಮಾಡ್ಕೊಂಡೆ ಸರ್. ಬಟ್ ಅದ ನಾವ್ ಅನ್ಕೊಂಡಿಂಗಾಗಿ ಗಂಡ ಹೆಂಡತಿ ಇಬ್ರು ಒಂದೇ ಜಾಗದಲ್ಲಿ? ಇಲ್ಲ ಸರ್, ಇಲ್ಲ ಅವ್ರು ಬೇರೆ ಮಾಡ್ತಿದ್ದಾರೆ. ನಾನು ಅವ್ರಿಗೋಸ್ಕರ ನಾನು ಇದನ್ನ ಸ್ಟಾರ್ಟ್ ಮಾಡಿದೀನಿ ಸರ್. ಬಟ್ ನಾನು ಅನ್ಕೊಂಡಂಗ್ ನಡೀತಿಲ್ಲ ಅದು. ಬಟ್ ಅದು ಸ್ವಲ್ಪ ಲಾಸ್ ಅಲ್ಲೇ ನಡೀತಾ ಇದೆ. ರೆಂಟಿಗೆ ತಗೊಂಡಿದ್ದೀರಾ ಜಾಗನ ಅಥವಾ ಮನೇಲೆ ಮಾಡಿ? ರೆಂಟಿಗೆ ತಗೊಂಡಿದ್ದು ಸರ್, 30,000 ರೂಪಾಯಿ ಬಾಡಿಗೆ ಇರೋದು. ಅದಕ್ಕೆ ಹ್ಮ್ ಮಾಡ್ತಾ ಇದೀನಿ ಸರ್. ಅದು ಸ್ವಲ್ಪ ಕೈ ಹಿಡ್ದಿಲ್ಲ ನನ್ಗೆ. ಅದೇ ಮನ್ಸಿಗೆ ತುಂಬಾ ಬೇಜಾರು ಸರ್. ಎಲ್ಲೋದ್ರು ಯಾಕೆ ಈ ತರ ಆಗತ್ತೆ ನನಗೆ ಅಂತ. ಮತ್ ನಾನ್ ಯಾರಿಗೂ ಕೆಟ್ಟದ್ ಬಯಸಲ್ಲ ಸರ್. ನನ್ಗೆ ಅದೊಂದು ಆ ಬಿಸ್ನೆಸ್ ಯಾಕೆ ಆಯ್ಕೆ ಮಾಡುದು ಸರ್, ನನ್ ಸ್ವಲ್ಪ ಆ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹ್ಮ್ ನನ್ಗೆ ಅದೊಂದು ಮತ್ತೆ ಪ್ಯಾಷನ್ ಇತ್ತು ಸರ್. ನನ್ಗೆ ಅವಾಗಿಂದನು ನನ್ಗೆ ಬಿಸ್ನೆಸ್ ಅನ್ನೋದು ಪ್ಯಾಷನ್. ಬಟ್ ನನ್ಗೆ ಅನಿವಾರ್ಯ ಕಾರಣದಿಂದ ನಾನು ಜಾಬ್ ನ ಚೂಸ್ ಮಾಡ್ಬೇಕಾಗತ್ತೆ. ಬಟ್ ಇವಾಗ ಅಟ್ಲೀಸ್ಟ್ ನೋಡೋಣ, ಇದೊಂದ್ ಚಾನ್ಸ್ ತಗೊಂಡೇ ಬಿಡೋಣ ಅಂತೇಳಿ ತಗೊಂಡಿದೀನಿ ಸರ್. ಬಟ್ ಅಂದ್ರೆ ನಾನ್ ತಗೊಂಡಿದ್ ಪ್ಲೇಸ್ ಚೆನ್ನಾಗೇ ಇದೆ. ಬಟ್ ಏನೋ ಸಂವೇರ್ ಅಂದ್ರೆ ಅಲ್ಲಿಂದ ಪಾಯಿಂಟ್ ಸೇಲ್ ಬಂದ್ಬಿಟ್ಟು ಬೇರೆ ಇದೆ ಸರ್. ನಾನ್ ಬೇರೆ ಐಟಮ್ಸ್ ಇಟ್ಟಿದ್ದೀನಲ್ವಾ, ಅದೇನಾದ್ರೂ ಹೊಡ್ತಾ ಕೊಡ್ತಿದ್ಯೋ ಇನ್ನೂ ಗೊತ್ತಾಗ್ತಿಲ್ಲ. ಸೊ ಇನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಯಾವ್ದು ಜಾಸ್ತಿ ಅಲ್ಲಿ ಸರ್ ಈಗ ಆಕ್ಚುಲಿ ಎಲ್ಲ ಸ್ಟೂಡೆಂಟ್ಸ್ ಸರ್ ಅವರು ಬರ್ತಾ ಇರೋದು. ನಮಗ್ ಮುಂಚೆ ಸ್ಟೂಡೆಂಟ್ಸ್ ಅನ್ನೋದಿಲ್ಲ, ಕ್ರೌಡ್ ತುಂಬಾ ಚೆನ್ನಾಗಿದೆ ಅನ್ನೋದು ಗೊತ್ತಿತ್ತು. ಬಟ್ ಸ್ಟೂಡೆಂಟ್ಸ್ ಇರೋದ್ರಿಂದ ಬರೀ ಅವರು ಟೀಗೆ ಪ್ರಿಫರ್ ಮಾಡ್ತಾರೆ ಸರ್. ಟೀ ಮತ್ತೆ ಅಲ್ಲಿ ಕೇರಳ ಐಟಮ್ಸ್ ತುಂಬಾ ಹೊಡುತ್ತೆ ಸರ್. ಬಟ್ ಅಲ್ಲಿ ಡಿಮ್ಯಾಂಡ್ ಏನಿದೆ ಅದು ಆಕ್ಚುಲಿ ನಮ್ದು ಚಾಟ್ ಸೆಂಟರ್ ಅಲ್ಲಿ ಬರ್ತಾರೆ ಸರ್, ಇಲ್ಲ ಅಂತಲ್ಲ, ಫ್ಯಾಮಿಲಿ ಎಲ್ಲ ಬರ್ತಾರೆ. ಆದ್ರೆ ಈ ನಾನ್ ಏನ್ ಟಾರ್ಗೆಟ್ ಇಟ್ಟಿದ್ದೆ ಅಲ್ವಾ ಇದು ಕಸ್ಟಮರ್ಸ್ ನ, ಅವ್ರಿಲ್ಲ ಸರ್. ಹಂಗಾಗಿ ನಮ್ಗೆ ಬಿಸ್ನೆಸ್ ಲೂಸ್ ಆಗ್ತಾ ಇದೆ. ಬಟ್ ಅದನ್ನ ಏನೋ ಇಂಪ್ರೂವ್ ಮಾಡ್ಬೇಕಂತ ನಾನ್ ಡಿಸೈಡ್ ಮಾಡಿದೀನಿ ಸರ್. ಅದಕ್ಕೆ ಎಷ್ಟು ಸಮಯ ಆಯ್ತು ಶುರು ಮಾಡಿ? ಅಂದ್ರೆ 3 3 ತಿಂಗಳು ಆಗಿದೆ ಸರ್ ನನ್ಗೆ. ಆಲ್ಮೋಸ್ಟ್ 3 ತಿಂಗಳ ಆಯ್ತು. ಇಷ್ಟೆಲ್ಲ ತಿಳ್ಕೊಂಡಿರೋಳಾಗಿ ಒಂದು ಬಿಸ್ನೆಸ್ ನ ಲಾಭ ನಷ್ಟ ಅಥವಾ ಉನ್ನತಿ ಅವನತಿಯನ್ನ 3 ತಿಂಗಳು ನಿರ್ಧಾರ ಮಾಡಬಲ್ಲದೆ? ಇಲ್ಲ ಸರ್, ಮಾಡಲ್ಲ. ನಾನು ಅದಕ್ಕೆ ಅದನ್ನ ಏನ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು. ನನ್ನ ಪ್ರಕಾರ ಚಿಕ್ಕದೋ ದೊಡ್ಡದೋ ಸ್ವಂತವಾಗಿ ಏನೋ ಮಾಡುವ ಶಕ್ತಿ ಹಾಗೂ ಅಂತಹದ್ದೊಂದು ಇಚ್ಛಾಶಕ್ತಿ ಬಳಸಿದ್ದೀರಿ. ಈಗ ಅದೇ ಜಾಗದಲ್ಲಿ ಯಾರು ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾನೋ ಅವನನ್ನು ಒಂಚೂರು ವಿಚಾರಿಸಿ ನೋಡಿ, ಅವನ ಆರಂಭವು ಹೆಚ್ಚು ಕಡಿಮೆ ಹಿಂಗೆ ಇರುತ್ತೆ. ಹೌದು ಸರ್. ಯಾವುದು ಈಗ ನಿಮ್ಮ ವ್ಯವಹಾರ ಅಲ್ಲಿಗೆ ಹೊಸತೋ ಅದು ಹಳತಾಗಲಿಕ್ಕೆ ಸ್ವಲ್ಪ ಸಮಯ ಬೇಕು. ಹೌದು ಅದು ಸರ್. ಹೇಗಂದ್ರವಾ, ಒಂದು ಈ ಹನಿ 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 ನಿಧಾನಕ್ಕೆ ಒಂದೊಂದೇ ಹನಿ ಬೀಳ್ತಾ ಇರುವ ಒಂದು ಜಾಗದಲ್ಲಿ ಒಂದು ಬಂಡೆ ಕಲ್ಲು ತಗೊಂಡೋಗಿಡಿ,
ಆ ಸಾವಿರಾರು ಲಕ್ಷಾಂತರ ಹನಿಗಳು ಬಿದ್ದ ನಂತರ ಆ ಕಲ್ಲಲ್ಲೂ ಒಂದು ಗುಂಡಿ ಬೀಳುತ್ತೆ. ಹೌದು ಸರ್. ಅದು ಒಂದು 5-6 ಹನಿಗೆ ಬೀಳುತ್ತಾ? ಅಂದ್ರೆ ನೀವು ಹೌದು ಯೋಚನೆ ಸರ್. ಮಾಡಿ, ಹ್ಮ್. ಹಾಗೆ ತೊಟ್ಟಿಕ್ತಾ ಇರುವ ಆ ನಿರಂತರವಾಗಿ ತೊಟ್ಟಿಕ್ತಾ ಇರೋ ಆ ಜಾಗದಲ್ಲಿ ಒಂದು ಬಂಡೆಕಲ್ಲು ತಗೊಂಡೋಗಿಟ್ರು ಅದು ಕಾಲಕ್ರಮೇಣ ಅಲ್ಲಿ ತೂತ ಆಗುತ್ತೆ, ಅಲ್ಲಿ ಗುಂಡಿ ಆಗುತ್ತೆ. ಅಂದ್ರೆ ಹೌದು. ಹೇಗೆ ಅನೇಕ ಸಾವಿರಾರು ಲಕ್ಷಾಂತರ ಹನಿಗಳು ನಿರಂತರವಾಗಿ ಬಿದ್ದರೆ ಕಲ್ಲೂ ಕೂಡ ಒಂದು ಗುಂಡಿ ಆಗುತ್ತೋ, ನಿರಂತರ ಪ್ರಯತ್ನದಿಂದ ಅಸಾಧ್ಯವೂ ಸಾಧ್ಯವಾಗುತ್ತೆ. ಆದರೆ ಅಂದ್ರೆ ವ್ಯವಹಾರ, ಸ್ವಂತ ವ್ಯವಹಾರ ಅಂದಾಗಲೇ ಅಲ್ಲಿರುವಂತಹ ಬಹಳ ದೊಡ್ಡ ರಿಸ್ಕ್ ಅಂದ್ರೆ ತಾಳ್ಮೆ, ತಾಳ್ಮೆ, ಹೌದು ತಾಳ್ಮೆ. ಸರ್. ನೀವು ಬಟ್ ಯಾಕಂದ್ರೆ ಪ್ರಾಬ್ಲಮ್ ಏನಂತ ಅಂದ್ರೆ ಅದೆಲ್ಲ ಗೊತ್ತು ಸರ್. ಯಾಕಂದ್ರೆ ಒಂದು ಬಿಸ್ನೆಸ್ ಅಂದ್ರೆ ಒಂದು 1 year ಅದಕ್ಕೆ ನಾವು ಮಕ್ಕಳು ತರ ನೋಡ್ಕೋಬೇಕು. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಒಂದು ನನ್ಗೆ ಬ್ಯಾಕಪ್ ಅಮೌಂಟ್ ಅನ್ನೋದು ಇಲ್ಲ ಸರ್. ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ಬೇಕಂದ್ರೆ ಲೋನ್ ಮಾಡ್ಬೇಕು. ಆ ಲೋನ್ ಅಪ್ರೂವ್ ಆಗ್ಲಿಲ್ಲ ಸರ್ ನನಗೆ. ಮತ್ತೆ ನನ್ಗೆ ಗೊತ್ತಲ್ಲ ಸರ್, ನಿಮ್ಗೆ ಬ್ಯಾಕ್ ಸಪೋರ್ಟ್ ಅನ್ನೋದು ಯಾರು ಇಲ್ಲ. ಅಪ್ಪ ಅಮ್ಮ ಆಗ್ಲಿ ಈ ಕಡೆನೂ ಇಲ್ಲ ಸರ್. ಇವ್ರು ಪ್ರಾಬ್ಲಮ್ ನಲ್ಲಿ ಇರೋದ್ರಿಂದ ನೋಡವ, ಅವ್ರಿಗೆ ಎಕ್ಸ್ಪೆಕ್ಟ್ ಹಣಕ್ಕಿಂತ ಬ್ಯಾಕ್ ಮಾಡಂಗಿಲ್ಲ. ಸಪೋರ್ಟ್ ಯಾವುದು ಇಲ್ಲವ. ಅಂದ್ರೆ ನಾವಿಂಥದ್ದೇನೋ ಮಾಡ್ಲಿಕ್ಕೆ ಹೊರಟಾಗ ಅರ್ಧಕ್ಕೆ ಶುರು ಮಾಡಿ ಆರಂಭ ಶೂರತನ ತೋರಿ ಮಧ್ಯದಲ್ಲಿ ಅಲ್ಲೆಲ್ಲೋ ಕೈ ಕೊಟ್ರೆ ಎಲ್ಲ ಆಡ್ಕೊಂಡು ನಗ್ತಾರೆ. ಹೌದು ಸರ್. ಹೌದು ಸರ್. ಅಂದ್ರೆ ಅದನ್ನ ಶುರು ನಾನು ಮಾಡ್ಬೇಕಾದ್ರೇನೆ ನಾನು ಆರಂಭದಲ್ಲಿ ಲಾಭ ಬಯಸೋಕ್ಕಾಗಲ್ಲ, ಎಕ್ಸ್ಟ್ರಾ ಇನ್ನೂ ಇನ್ವೆಸ್ಟ್ಮೆಂಟ್ ಅದು ಕೇಳ್ತಾ ಹೋಗುತ್ತೆ. ಹೌದು ಅದಕ್ಕೆ ಸರ್. ನಾನು ರೆಡಿ ಇಟ್ಕೊಂಡು ಶುರು ಹೌದು. ಮಾಡು. So, ಅಂದ್ರೆ ಹೌದು. ಮಿನಿಮಮ್ ಹೌದು. ಕಾಮನ್ ಸೆನ್ಸ್ ಅಲ್ವಾ ನಾವು ಅದು ಎಲ್ಲೋ ಹೌದು ಸರ್. ಅಲ್ಲ ಕೆಲವೊಂದು ಮಾತ್ರ. actually ಅದೇ ಪ್ಲಾನ್ ಅಲ್ಲಿನೇ ಮಾಡಿದ್ದು ಸರ್. ನಂದೊಂದು ಲೋನ್ ಅಪ್ರೂವಲ್ ಆಗಿತ್ತು ಸರ್ ಆಲ್ಮೋಸ್ಟ್. ಬಟ್ ಅದೇನೋ ಕೋಆಪರೇಷನ್ ನಮ್ದು ಸ್ವಲ್ಪ ಸಿಬಿಲ್ ಪ್ರಾಬ್ಲಮ್ ಇತ್ತು ನಮ್ಮ ಮನೆಯವ್ರದ್ದು. ಹ್ಮ್ ಸೊ ಅದು ರಿಜೆಕ್ಟ್ ಆಗ್ಬಿಟ್ಟು ಸರ್ ಫೈನಲ್ ಅಲ್ಲಿ. ಎಲ್ಲ ಮಾಡಿದೀನಿ ಇಲ್ಲಿ, ಅದ್ ಬರ್ಬೇಕಂತಾನೆ ವೇಟ್ ಮಾಡಿದ್. ಅಂದ್ರೆ ಆಗಿದೆ ಸರ್, ಈಗ ಇನ್ನೊಂದ್ ಸ್ವಲ್ಪ ಬೇಕು ಅಷ್ಟೇ. ಆ ಅಮೌಂಟಿಗೆ ವೇಟ್ ಮಾಡ್ತಿದ್ದೆ ನಾನು. ಅಷ್ಟೊತ್ತಿಗೆ ಅದು ರಿಜೆಕ್ಟ್ ಆಯ್ತು. ಬಟ್ ಇನ್ನು ಬಿಡಲ್ಲ ಸರ್, ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ನನ್ನ ಅದನ್ನ ತುಂಬಾ ನನ್ನ ಮುಂದುವರಿಸ್ಬೇಕಂತಾನೆ ನಾನ್ ಪ್ರಕಾರ ಮಾಡಿದ್ದು. ನನ್ನ ಜ್ಞಾನ, ನನ್ನ ಅರಿವಿಗೆ ಏನು ಬರ್ತಾ ಇದೆ ಅಂದರೆ, ನೀವು ಇಷ್ಟೆಲ್ಲ ಏನು ಒದ್ದಾಡಿಕೊಂಡು ಬಂದ್ರಿ, ಇಷ್ಟೆಲ್ಲ ಯಾರದೋ ತಪ್ಪಿಗೆ ನಿನ್ನ ಬದುಕು ಕಣ್ಣೀರ ಕೋಡಿಯಲ್ಲಿ ಹೋಗುತ್ತಲ್ಲವ, ಇದೆಲ್ಲದರ ದೊಡ್ಡ ಗೆಲುವು ಈ ಸ್ವಂತ ವ್ಯವಹಾರದಲ್ಲಿ ನೀನು ಪಡ್ಕೊಳ್ತೀಯ. ಹೌದು ತಾಳ್ಮೆ ಸರ್. ಇಟ್ಕೋ. ಆ್ಯಂಡ್ ನನ್ನ ಪ್ರಕಾರ ಸ್ವಲ್ಪ ಸಮಯ ನೀನು ನಿರಂತರವಾಗಿ ನಿನ್ನ ಕರ್ಮವನ್ನು ಆ ಚಾರ್ಟ್ಸ್ ಅಥವಾ ಸಮಥಿಂಗ್ ಏನೋ ಇಟ್ಟಿದೆಯಲ್ಲ, ಹೌದು ಡಿಮ್ಯಾಂಡ್ ಸರ್. ಏನಿದೆ ಏನು ಮಾಡು ಅಂದರೆ ಆ ಕ್ರಿಯೇಟಿವಿಟಿಯನ್ನು ನೀನು ತೋರ್ತಾ ಹೋಗಬೇಕು. ಅಲ್ಲಿ ಡಿಮ್ಯಾಂಡ್ ಏನಿದೆ ಸಪ್ಲೈಯು ಅದೇ ಇರಬೇಕು. ಅಥವಾ ಹೌದು ನೀನೀಗ ಸರ್. ಮಾಡ್ತಿರೋದಲ್ಲೇ ಅಲ್ಲಿ ಒಂದೇ ಸಲ ನೊಣಗಳೆಲ್ಲ ಬಂದು ಕೂತ್ಕೊಳ್ಬೇಕು ಅಂದರೆ ಅಲ್ಲಿ ನೊಣಕ್ಕೆ ಹೆಂಗೆ ಕನಸು ಬಿದ್ದಿರ್ತತ, ಹೌದು. ಹೌದು ಬ್ರ್ಯಾಂಡಿಂಗ್ ಸರ್. ಮಾಡಬೇಕು. ಹೌದು. ಹಾಗಾಗಿ ಇಲ್ಲ ಗೊತ್ತಾಗ್ತಿದೆ ಸರ್. ಭರವಸೆ ಅದಕ್ಕೆ ಕಳ್ಕೊಳ್ಬೇಡ. ಏನ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನಾನು ಆಲ್ರೆಡಿ ಟ್ರೈ ಒಂದೊಂದೇ ಮಾಡ್ತಿದ್ದೀನಿ. ಸ್ಟೆಪ್ ಇಡು, ಏನು ತೊಂದರೆ ಹೌದು. ಇಲ್ಲ. ಯಾಕಂದರೆ ದೊಡ್ಡದಾಗಿ ಏನೋ ಮಾಡಿ ಒಂದೇ ಸಲ ಕಳ್ಕೊಳ್ಳೋದಕ್ಕಿಂತ ಇಲ್ಲ, ಹೌದು. ಯಾಕಂದರೆ ಪ್ರತಿ ಚಿಕ್ಕ ಹೆಜ್ಜೆ ಇಟ್ಟಾಗ ನಿನಗೆ ಆಗುವ ಪ್ರತಿ ಅನುಭವಗಳು ಕೂಡ ಮುಂದೊಂದು ದಿವಸ ಇದು ದೈತ್ಯವಾಗಿ ಬೆಳೆದಾಗ ಅದನ್ನ ಎದುರಿಸುವ ಶಕ್ತಿಯನ್ನು ನಿನಗೆ ಈ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ಕೊಟ್ಟಿರೋದು. ಹೌದು ಸರ್. ಹಾಗಾಗಿ ಆ, ಗಂಡ ಅಲ್ಲೇನೋ ಮಾಡ್ತಿದ್ದಾರೆ, ನೀವಿಲ್ಲೂ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ಏನೋ ಮಾಡೋಕೆ ಹೊರಟಿದ್ದೀರಿ. ಬಟ್ ಹೌದು. ಇವತ್ತಿಗೆ ನೀವಿಟ್ಟಿರೋ ಹೆಜ್ಜೆ ಬಹುಶಃ ಮುಂದಿನ 3 ಅಥವಾ 4 ವರ್ಷಗಳ ಸಮಯಕ್ಕೆ ನೀವು ಆರಾಮಾಗಿ ಕೂತಿರ್ತೀರಿ, ಇನ್ನು ಮಿಕ್ಕದ ಎಲ್ಲ ತಾನಾಗಿ ನಡೀತಾ ಇರುತ್ತೆ, ಹಂಗಿರುತ್ತದು. ಹೌದು ಸರ್. ಬಟ್ ನಾನ್ ತುಂಬಾ ಆರಂಭದಲ್ಲಿ ಸ್ಟ್ರಗಲ್ ಮಾಡ್ತಿದೀನಿ ಸರ್. ಒಬ್ಳೆ ನಿಂತ್ಕೊಂಡಿದೀನಿ. ಕೆಲ್ಸರಿಗೂನು ತಗೊಳಕ್ ಭಯ ಸರ್ ಇವಾಗ ಸದ್ಯಕ್ಕೆ. ಪಾಪ ನಾನ್ ಅವ್ರಿಗೂ ಕೊಡಂಗಿರ್ಬೇಕಲ್ವಾ, ನೋಡ್ಬಿಟ್ಟು ಕೊಡೋಣ ಈಗ ಅಂತ. ಮಲಗೋದು 10 ಗಂಟೆ 11 ಗಂಟೆ ಆಗಲಿ, ಹೌದು ಸರ್. ಆರಂಭದಲ್ಲಿ ನೀನು ಎಷ್ಟು ಇವತ್ತಿಗೆ ಅಂತ ಆಗುತ್ತೆ ಸರ್ ನನ್ ಬಂದ್ ಮಲ್ಗಕ್ಕೆ. ಮಗು ಹೌದಪ್ಪ. ಬಿಟ್ಟಾಕ್ತೀನಿ. ಅಂದ್ರೆ ಸ್ವಲ್ಪ ಅದ್ರದ್ದು ಕ್ರಿಟಿಕೈಸ್ ಮಾಡ್ತಾ ಇದಾರೆ ಸರ್. ಸ್ಟಾರ್ಟ್ ಆಗಿದೆ ಎಲ್ಲಾ ಕಡೆ. ಆ ಮಗುಗೂ ಹಂಗೆ ಮಾಡಿದ್ದು, ಇವಳಿಗೂ ಈ ಮಗುಗುನು ಹಿಂಗೆ ಮಾಡ್ತಿದ್ದಾಳೆ, ಆ ಮಕ್ಳಿಗೊಂದ್ ಟೈಮ್ ಕೊಡಲ್ಲ ಇವಳು ಅಂತೇಳಿ ಬೈತಾರೆ ಸರ್ ಇವಾಗ. ನೋಡವ್ವ, ನಾಳೆ ದಿನ ನೀನು ಒಂದು ದೊಡ್ಡ ಸ್ಥಿತಿಗೆ ತಲುಪಿದಾಗ ಇವೆಲ್ಲ ಮ್ಯಾಟ್ರ್ ಆಗಲ್ಲ, ಹೌದು ಆಯ್ತಾ? ಸರ್. ಸ್ವಂತ ನಾನು ಅಷ್ಟೇನವ, ಒಂದೇ ದೊಡ್ಡ ನಾನು 9 to 5 ಜಾಬ್ ಬಿಟ್ಟು ನಾನು ಸ್ವಂತ ಏನೋ ಮಾಡಬೇಕು, ಒಂದು ಟ್ರಸ್ಟ್ ಮಾಡಬೇಕು, ಚಾನಲ್ ಮಾಡಬೇಕು, ಅಥವಾ ನಾನು ಈ ಥರದ್ದೇನೋ ಇವತ್ತಿಗೂ 5ವರೆಗೆ ಎದ್ರೆ ಕಸ ಗುಡಿಸೋದ್ರಿಂದ ಹಿಡಿದು ನೆಲ ಒರೆಸೋದ್ರಿಂದ ಹಿಡಿದು ಅಪ್ ಟು ಅಂತಿಮವಾಗಿ ಜಗತ್ತು ನೀನು ಎಷ್ಟು ಒದ್ದಾಡ್ತೀಯ ನೋಡಲ್ಲವ. ಅಲ್ಟಿಮೇಟ್ ರಿಸಲ್ಟ್ ಅಷ್ಟೇ ಮುಖ್ಯ ಅವ್ರಿಗೆ. ನಾನು ನಂಬಿಕೆ ಸರ್. ನನ್ ಕೆಲ್ಸದ ಮೇಲೆ ತುಂಬಾ ನಂಬಿಕೆ. ಆದ್ರೆ ಏನ್ ಮಾಡ್ತಾರೆ ಗೊತ್ತಾ, ನಿನಗೆ ಯಾರು ಹೇಳಿದ್ದು ಇದ್ ಮಾಡಕ್ಕೆ?
ಅಂದ್ರೆ ನಮ್ಮವ್ರೆ ಹೇಳ್ತಾರೆ ಸರ್, ಬೇರೆಯವ್ರು ಹೇಳಿದ್ರೆ ನನಗೆ ಬೇಜಾರಾಗಲ್ಲ. ನನಗನ್ಸುತ್ತೆ ಇದೊಂದು ಲೀಡರ್ ಮನಸ್ಥಿತಿ ಅಲ್ವಲ್ಲ. ಬಟ್ ನೀವು ಮಾಡ್ತಿರೋ ಹೋಗ್ತಿರೋ ದಾರಿಗೂ ನಿಮ್ಮ ಮೈಂಡ್ ಸೆಟ್ಗೂ ಸಂಬಂಧವೇ ಇಲ್ಲ. ಬಟ್ ನಂಗೆ ಯಾಕೋ ಹಂಗೆ ಆಗಿದೆ ಸರ್ ನನ್ಗೆ. ಏನು ಸ್ಟಾರ್ಟಿಂಗ್ ಏನ್ ನಾನ್ ಮಾಡಿದ್ದೆ ಅದನ್ನ ನನಗೆ ಏನ್ ಡ್ರಾಬ್ಯಾಕ್ ಏನ್ ಮಾಡ್ಬೇಕು ಅದಕ್ಕೆಲ್ಲ ಹೇಳ್ತಾರಲ್ವಾ, ಅಂದ್ರೆ ನನಗೆ ಮಕ್ಳನ್ನ ಮುಂದಕ್ಕೆ ಇಟ್ಟಿ ಹೇಳ್ತಾರೆ ಸರ್, ಅದೇ ನನ್ಗೆ ಒಂದು ಅಲ್ಲ, ಮೈನಸ್ ಆಗ್ತಾ ನನಗನ್ಸುತ್ತೆ ಇದೆ. ನೀವು ಅದಕ್ಕೆಲ್ಲ ಮಹತ್ವ ಕೊಡುವಷ್ಟು ಇದ್ದೀರಾ ಅಂದ್ರೆ ಇವಕ್ಕೆಲ್ಲ ಕೈ ಹಾಕಬೇಡಿ ನೀವು. ಅದು ನಿಮ್ಮಂಥವ್ರಿಗಲ್ಲ. ಹೆಂಗಿರ್ಬೇಕಂದ್ರೆ ಹಾ ಸರ್. ನಿನ್ನ ರಿಸಲ್ಟ್ ಅಥವಾ ನಿನ್ನ ಈಸ್ ಅ ಗುಡ್ ರಿಸಲ್ಟ್ ಆರ್ ಫೇಲ್ಯೂರ್ ಅನ್ನೋ ರಿಸಲ್ಟ್, ಇವೆರಡನ್ನೂ ನಿಷ್ಪಕ್ಷಪಾತವಾಗಿ ನಾನೇ ಹೊರುವಷ್ಟು, ಅವ್ರು ಯಾರೋ ಅಂದ್ರು ಅಂತ ಅಲ್ಲ ಅಥವಾ ಯಾರೋ ಹೊಗಳಿದ್ರು ಅಂತಲೂ ಅಲ್ಲ, ಎರಡನ್ನು ನಾನು ತಗೊಳ್ಬೇಕು. ನಾನು ಯಾರ ಮಾತಿಗೂ, ಯಾಕಂದರೆ ನಿನ್ನ ಟ್ಯಾಲೆಂಟನ್ನು ನಂಬಿಕೊಂಡು, ನಿನ್ನ ಪ್ರತಿಭೆ, ನಿನ್ನ ಅನುಭವವನ್ನು ನಂಬ್ಕೊಂಡು ಹೋಗ್ತಾ ಇದ್ದೀಯಾ, ಅದೊಂದಷ್ಟು ದಿನ ಸಮಯ ತಗೊಳ್ಬೋದು. ಹೌದು ಸರ್. ಎಕ್ಸಾಕ್ಟ್ಲಿ ಒಂದೇ ಸತಿ ಶುರು ಮಾಡಿದ ತಕ್ಷಣ ಹೊರಗಡೆ ನಿಂತು ಮಾತಾಡೋರ್ಗೇನವ ಮಾತಾಡ್ತಾರೆ. ಆ್ಯಂಡ್ ಹೌದು ವಿಧಿ ಇದು ನಿನಗೆ ಕೊಡ್ತಿರೋ ಪರೀಕ್ಷೆ. ಅವರು ಮಾತಾಡ್ತಿದ್ದಾರೆ ಅಂದರೆ ವಿಧಿಯೇ ಅವರ ಮೂಲಕ ನಿನ್ನನ್ನು ಗಿವ್ ಅಪ್ ಮಾಡೋ ಹಾಗೆ ಮಾಡುವ ಪ್ರಯತ್ನ. ನೀನು ಅದಕ್ಕೆ ಸೋಲಬಾರ್ದು. ಹೌದು ಸರ್. ನೀನು ನಾನು ಅದು ಮುಂದುವರಿ. ನಿನ್ನ ಮಗುವಿಗೆ ವಿಚಾರ ಹೇಳಿ. ಬಿಡಲ್ಲ ಸರ್. ನಾನು ಅದನ್ನ ನನ್ ಮಗು ತರನೇ ಅನ್ಕೊಂಡಿದೀನಿ ಸರ್. ನನ್ ಬಿಸ್ನೆಸ್ ಮಾಡ್ಬೇಕು. ನನ್ ಮಗು ನಿನ್ನ ಸರ್. ಮಗುಗೆ ಟೈಮ್ ಕೊಡ್ತಿಲ್ಲ, ಅದು ಕೊಡ್ತಿಲ್ಲ, ಇದು ಕೊಡ್ತಿಲ್ಲ. ಸರ್ ನಾನು ಅದೊಂದೇ ವರ್ಡ್ ಹೇಳ್ತೀನಿ ನಾನು ಸರ್ ಅವ್ರಿಗೆ ಹೇಳುವಾಗ. ಕೇಳಿಸ್ಕೊಳವಾ? ಓಕೆ. ಗಂಟುಗಟ್ಲೆ ಕೇಳಿಸ್ಕೊಂಡಿದ್ದೀನಿ ತಾಯಿ, ಸುಮ್ಮನೆ Okay. ಕೇಳಿಸ್ಕೊ. ಇವತ್ತಿಗೆ ನಿನ್ನ ಮಗುವನ್ನ ಅಲ್ಲಿ ಎಳ್ತರ್ಬೋದು, ಅಥವಾ ಹಿಂದಂಗೆ ಮಾಡಿದ್ಲು ಮತ್ತೆ ಹಂಗೆ ಆಯಿತು, ಇಲ್ಲೂ ಮತ್ತೆ ಹಂಗೆ ಮಾಡ್ತಾವಳೆ, ಹಂಗೆ ಮಾಡ್ತಾವಳೆ, ಹಿಂಗೆ ಮಾಡ್ತಾವಳೆ. ನನಗನ್ಸೋದು ಒಂದು ಕ್ಯಾಪ್ಟನ್ಶಿಪ್, ಒಂದು ಲೀಡರ್ಶಿಪ್, ನಾನೇನೋ ಸ್ವಂತ ಮಾಡಬೇಕು ಅನ್ನೋ ಆ ಮೈಂಡ್ ಸೆಟ್ಟೇ ಇದಲ್ಲ ಆ್ಯಕ್ಚುಲಿ. ಏನೋ ಒಂದಷ್ಟು ಪ್ರಯಾಣ ಮಾಡಿರೋನಾಗಿ ನಾನು ಹೇಳ್ತಾ ಇದ್ದೀನಿ, ಈ ಮೈಂಡ್ ಸೆಟ್ ಇದ್ರೆ ನೀನು ಉದ್ಧಾರ ಆಗಲ್ಲ. ಬರ್ತೀರಾ, ಏನಾದರೂ ಹೇಳೋದಿದ್ರೆ ಹೇಳಬೇಕು, ಮಾತಾಡಿಸ್ಕೊಳ್ಬೇಕು, ಹೋಗ್ತಾ ಇರಬೇಕು. ನೀನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಫಸ್ಟ್ ಆಫ್ ಆಲ್ ಅವ್ರ ಬಾಯಿ ಮುಚ್ಚೋಕೆ ನಿನ್ನ ಕೈಲಿ ಆಗಲ್ಲ. ಆ್ಯಂಡ್ ನಿನ್ನ ಕಂಟ್ರೋಲಲ್ಲಿರೋದೇನು ಅದನ್ನು ಇಗ್ನೋರ್ ಮಾಡ್ಬೋದು. ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಈ ವ್ಯತ್ಯಾಸವೇ ಗೊತ್ತಿಲ್ಲ ಅಂದರೆ ಸ್ವಂತ ಮಾಡೋದೇನು, ಇಷ್ಟು ವರ್ಷ ಕಲ್ತಿದ್ದೇನು. ಮತ್ತೆ ನಿಮಗಿಂತ ಹೆಚ್ಚು ನಾವು ನೋಡಿದ್ದೀವಪ್ಪ ಆ ವಿಚಾರದಲ್ಲಿ. ನನ್ನ ತಾಯಿಗೆ ಒಂದೊಂದು ಹೇಳ್ಕೊಟ್ಟಿದ್ದಾರೆ ಜನ. ನಮ್ಮವರೇ, ಜನ ಅಂದರೆ ಹೊರಗಡೆ ಅವರಲ್ಲ, ನಮ್ಮವರೇ. ಹೌದು ಸರ್. ಇವತ್ತಿಗೆ ಅವ್ರು ನಮ್ಮನ್ನು ನೋಡೋದು ಆರಂಭದಲ್ಲಿ ಇದ್ರ ಬಗ್ಗೆ ಅವ್ರಿಗಿದ್ದ ಅಭಿಪ್ರಾಯ. ಒನ್ಸ್ ಯು ಪ್ರೂವ್ಡ್, ನಿಮ್ಮನ್ನು ನೀವು ಏನು ಅಂತ ತೋರಿಸೋವರೆಗೂ, ನಿಮ್ಮ ನಿರೂಪಿಸೋವರೆಗೂ ಈ ಅವಮಾನ ಅನುಮಾನಗಳೆಲ್ಲ ಇದ್ದದ್ದೇ. ಇದನ್ನು ಎದುರಿಸೋನೇ ಸಾಧಕ ಆಗೋದು. ಇಲ್ಲ ಅಂದರೆ ಸುಮ್ಮನೆ ನೀನು ಯಾವುದೋ 9 to 5 ಜಾಬ್ ನೋಡ್ಕೊಂಡು ಹೋಗು. ಹಂಗಂದ್ರೆ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ 4 ಜನಕ್ಕೆ ಕೆಲಸ ಕೊಡುವಷ್ಟು ಆಗಬೇಕು ಅಂದ್ರೆ ಮೈಂಡ್ ಸೆಟ್ ಎಷ್ಟು ಪೀಕಲ್ಲಿ ಇರ್ಬೇಕು ಗೊತ್ತಾ? ಯಾವ ಸಂಬಂಧಿಕರು ಇಲ್ಲ, ಯಾವ ಮದುವೆ ಮುಂಜಿ ಯಾವುದೂ ಇಲ್ಲ, ಹೋಗ್ತೀಯ ಬರ್ತೀಯ ಜಸ್ಟ್. ಆದರೆ ನೀನು ಬಂಡವಾಳ ಹಾಕಿದೀಯಾ, ನೀನು ಇಷ್ಟೆಲ್ಲ ಮಾಡಿದೀಯಾ, ನೀನು ಏನೇ ಈಗ ಆರಂಭದಲ್ಲಿ ನೀನು ಹೇಳಿದೆ, ನಾನು ಏನೋ ನೆಗೆಟಿವ್ ಥಾಟ್ ಮಾಡಿದ್ರೆ ನನಗದು ಮುಂದೆ, ಯಾಕಂದರೆ ಅದೊಂಥರ ಮ್ಯಾನಿಫೆಸ್ಟ್ ಥರ ಆಗಿ ಮುಂದೆ ನನಗದು ಹೊಡೆತ ಹೊಡೆಯುತ್ತೆ ಸರ್, ಹಾಗಾಗಿ ನಾನು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತೀನಿ ಸರ್ ಅಂತ ನೀನು ಹೇಳ್ದೆ. ಹೌದಲ್ಲ? ಹೌದು ಸರ್. ಈ ಮೈಂಡ್ ಸೆಟ್ ಇರೋ ಹೆಣ್ಮಗಳಾಗಿ ನೀನೊಂದು 30,000 ಬಾಡಿಗೆ ಕಟ್ಟಿಕೊಂಡು, ಇಷ್ಟೆಲ್ಲ ಸಾಲಗೀಲ ಇಟ್ಟುಕೊಂಡು, ಇಷ್ಟೆಲ್ಲ ಒದ್ದಾಟ ಮಾಡ್ಕೊಂಡು ಏನೋ ಮಾಡ್ಲಿಕ್ಕೆ ಹೊರಟಿರೋಳು, ಲಾಭ ನಷ್ಟ ಆಮೇಲೆ, ನಿನ್ನ ಮೈಂಡ್ ಸೆಟ್ ಅಲ್ಲಿ ಮುಖ್ಯ. ಹೌದು ಸರ್. ಈ ಮನಸ್ಥಿತಿ ಇಟ್ಕೊಂಡು ಹೋಗು. ಇಲ್ಲ ಸರ್, ನಾನ್ ಮೈಂಡ್ ತುಂಬಾ ಸ್ಟ್ರಾಂಗ್ ಮಾಡಿದೀನಿ ಸರ್. ಇಲ್ಲ ಇದು ಏನಾದ್ರು ಆಗ್ಲಿ ನಾನ್ ಮಾಡ್ಬೇಕಂತ ಆತರ ಈಗ ನಾನು ಇನ್ನೂ ಗಿವ್ ಅಪ್ ಮಾಡಿಲ್ಲ ಸರ್. ನಾನು ಹೇಳೋದು ನೀನ್ ಗಿವ್ ಅಪ್ ಮಾಡ್ತೀಯೋ ಬಿಡ್ತೀಯೋ ಮ್ಯಾಟ್ರ್ ಅದಲ್ಲ. ಈ ಮನಸ್ಥಿತಿ, ಈ ಹೊರ್ಗಡೆಯವ್ರು ನೋಡಿ ದುಃಖ ಪಡೋದು, ಅಥವಾ ಹೊರ್ಗಡೆಯವ್ರು ಏನೋ ಅಂದ್ರು ಅಂತ, ಇದನ್ನ ನೀನ್ 9 to 5 ಜಾಬ್ ಮಾಡು, ಓನ್ ಜಾಬ್ ಇದನ್ನೇ ಮುಂದುವರಿಸು. ಎಲ್ಲಿದ್ರು ಈ ಮೈಂಡ್ ಸೆಟ್ ಬೇಡ ಅಂತ. ಎನಿವೇ, ಸ್ವಂತ ಮಾಡು ಅಥವಾ 9 to 5 ಜಾಬ್ ಯಾರ್ದು ಅಡಿ ಕೈ ಕೆಳಗಡೆ ಕೆಲಸ ಮಾಡು, ಅದು ಸಮಥಿಂಗ್, ಅದೇನು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ. ಆದರೆ ಈ ಮೈಂಡ್ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋ ವೇ. ನಿಮ್ಮ ಗಂಡ ಈಗ ಹಾಗೆ ನೋಡಿದ್ರೆ ಒಂದು ಪೆಟ್ಟು ತಿಂದಿರೋ ಹೆಣ್ಮಗಳಾಗಿ, ಒಂದು ಮಗು ಇರೋ ಹೆಣ್ಮಗಳಾಗಿ ನಿಮ್ಮನ್ನು ಇವರು ಸ್ವೀಕರಿಸಿದ್ದಾರೆ. ಯಾವುದೇ ರೀತಿ ಅದನ್ನು ಹಳೇದನ್ನು ಯಾವುದು ಎತ್ತದೆ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಈ ವಿಚಾರದಲ್ಲಿ ದೇವರು ನಿನ್ನ ಪುಣ್ಯ ಅಥವಾ ಒಳ್ಳೇದು ಮಾಡಿದಾನಲ್ಲವಾ? ಹೌದು ಸರ್. ಸೊ ಅದಕ್ಕೆ ಕೃತಜ್ಞಳಾಗಿರು, ಸದಾ ಥ್ಯಾಂಕ್ಸ್ ಹೇಳು ಭಗವಂತನಿಗೆ. ಇಲ್ಲ ಇವತ್ತಲ್ಲ ನಾಳೆ ಇದರಲ್ಲಿ ನಾನು ಗೆಲ್ತೀನಿ,
ಪ್ರಮೋಷನ್ ಮಾಡ್ತೀನಿ, ವಿಶೇಷವಾಗಿ ಏನೋ ಒಂದು ಮಾಡ್ತೀನಿ, ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ತಕ್ಕೊಂಡು ವೀಡಿಯೋಸ್ ಮಾಡಿಕೊಂಡು ನಿನ್ನ ಕಂಪ್ನಿಯನ್ನು ನೀನೇ ಪ್ರಮೋಟ್ ಮಾಡು. ಇವತ್ತು ನಾವೇ ಹೀರೋ ಆಗಬೇಕವ, ಯಾರೂ ಬರಲ್ಲ. ಅದ್ ನಿಜ ಸರ್. ನೀನೇ ಮಾಡಬೇಕು, ಹುಡುಕಬೇಕು, ಪ್ರಮೋಷನ್ ಮಾಡಬೇಕು, ಅಥವಾ ಎಲ್ಲೋ ಅಮೆಜಾನಲ್ಲಿ ನಿನ್ನ ಅಂಗಡಿಯನ್ನು ರಿಜಿಸ್ಟರ್ ಮಾಡಿಸ್ಬೇಕು, ಯಾರೋ ಬಂದು ಅಥವಾ ಗೂಗಲಲ್ಲಿ ನಿನ್ನ ಅಡ್ರೆಸ್ ಹಾಕಬೇಕು. ನನ್ ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ರೀಚ್ ಆಗಿದೆ ಸರ್, 50K ರೀಚ್ ಆಗಿದೆ. ಮಾಡ್ಬೇಕವ್ವ. ಪ್ರಮೋಷನ್ ಅವ್ರು ಬರ್ತಿದ್ದಾರೆ ಸರ್ ಇವಾಗ ಪ್ರಮೋಷನ್ಸ್ ಕೇಳ್ಕೊಂಡು. ಅದೇ ನನ್ಗೆ ನಾನು ಅದೇ ಸರ್ ನನ್ಗೂ ಭಾರಿ ಆಸೆ. ಹೆಂಗೆ ಅಂದ್ರೆ ಸ್ವಲ್ಪ ಸೋಷಿಯಲೈಸ್ ಆಗಿ ಎಲ್ಲಾರ್ಗು ಈಗ ನನ್ ವಾಯ್ಸ್ ಗೊತ್ತಿಲ್ಲ ಕೆಲವ್ರಿಗೆ, ಕಂಡಿಡಿತಾರೆ ಸರ್. ಯಾಕಂದ್ರೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇದೀನಿ, 50K ರೀಚ್ ಆಗಿದ್ದೀನಿ ಆಲ್ರೆಡಿ. ಹಿಂಗೆ ನಾನ್ ಸಿಂಗಲ್ ಆಗಿದ್ದಾಗ ಏನೇನ್ ಮಾಡಿದೀನಿ ಎಲ್ಲಾ ಹಾಕಿದ್ದೀನಿ ಸರ್. ಹಂಗಾಗಿ ಅವಾಗಿಂದನೂ ನನ್ ಸ್ಟ್ರಗಲ್ ನೋಡಿದ್ದಾರೆ ತುಂಬಾ ಜನ. ಆದಷ್ಟು ನಾನು ಹೇಳೋದು, ವ್ಯವಹಾರ ಏನಿದೆ ಅದನ್ನ ಪ್ರಮೋಟ್ ಮಾಡಿ, ವೈಯಕ್ತಿಕವನ್ನ, ಖಾಸಗಿತನವನ್ನ, ವೈಯಕ್ತಿಕ ಬದುಕನ್ನ ಫೈನ್, ಇಲ್ಲಿ ಹೇಳ್ಕೊಂಡೆ ಫೈನ್, ಅದು ಬೇರೆ ಕಾರಣ. ಜಗತ್ತು ಯಾವುದೋ ಒಂದು ಹೆಣ್ಣುಮಗಳು ಈ ಮಟ್ಟಿಗೆ ತಂದೆಯ ಒತ್ತಾಯ, ಈ ಮಟ್ಟಿಗೆ ಎಲ್ಲರೂ ದೌರ್ಜನ್ಯ ಮಾಡಿ ಆದ್ಮೇಲೂ ಒಂದು ಹೆಣ್ಮಗಳು ಹೇಗೆ ಎದ್ದು ನಿಲ್ಲಬಹುದು ಅನ್ನೋದಕ್ಕೆ ನೀನು ಉದಾಹರಣೆ, ಅದರಲ್ಲಿ 2 ಸಂಶಯ ಇಲ್ಲ. ಆದ್ರೆ ಒಂದರ್ಥ ಮಾಡ್ಕೊಳ್ಳಿ, ನಾನು ನಿನ್ನ ನಿಮ್ಮ ಪೇಜಲ್ಲಿ ಅಥವಾ ನಿಮ್ಮ ಇದರಲ್ಲಿ ಏನೋ ಪ್ರಮೋಟ್ ಮಾಡ್ತೀರಿ, ಅಥವಾ ಆ ದಿನದ ಬಗ್ಗೆ ಏನೋ ಅದ್ಭುತ ಹೇಳ್ತೀರಿ, ಅಥವಾ ಆ ದಿನದ ಏನು ವಿಶೇಷ ಹೇಳ್ತೀರಿ, ಇವತ್ತಿದ್ದು ಮಾಡಿದ್ದು ಇಷ್ಟು ಬಂದಿತ್ತು, ಅಥವಾ ಇವ್ರು ಬಂದಿದ್ರು, ಫೈನ್. ನಿನ್ನ ಪರ್ಸನಲ್ ವಿಚಾರವನ್ನು ಯಾವಾಗಲೂ, ಯಾಕಂದ್ರೆ ಯಾವುದೋ ಜನಕ್ಕೆ ಗೊತ್ತಿಲ್ವೋ ಅವರದನ್ನು ಹಾಳು ಮಾಡ್ಲಿಕ್ಕೆ ಆಗಲ್ಲ. ಹೌದು ಸರ್. ಸೊ ಪರ್ಸನಲ್ ಲೈಫ್ ಅಂಡ್ ಈ ಕಮರ್ಷಿಯಲ್ ಅದು ಕಂಪ್ಲೀಟ್ ಪ್ರೊಫೆಷನಲ್ ಇದೆ ಸರ್. ನಂದು ಪಾರ್ಲರ್ ಅಂದ್ರೆ ನಮ್ದೇ ಆದ ಒಂದು ಇದೆ ಸರ್, ಒಂದು ಬೇರೆ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್. ಸೊ ಅದು ಕೂಡ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ ನಾನು. ಸೊ ಅದು ಕೂಡ ಆಗ್ತಾ ಇರ್ತೀನಿ. ಅದ್ರ ಜೊತೆಗೆ ನಂದು ಫೀಲ್ಡ್ ಏನಿತ್ತಲ್ಲ, ಪ್ರೀವಿಯಸ್ ಫೀಲ್ಡ್, ಅದ್ರಲ್ಲಿ ಏನ್ ಸ್ಟ್ರಗಲ್ಸ್ ಇರತ್ತೆ ಅಂದ್ರೆ, ಮತ್ತೆ ಸಿಂಗಲ್ ಪೇರೆಂಟ್ ಆಗಿ ಏನ್ ಸ್ಟ್ರಗಲ್ಸ್ ಇರತ್ತೆ, ಆತರ ವಿಡಿಯೋಸ್ ಮಾಡ್ಕೊಂಡು, ಅಂದ್ರೆ ನನ್ ಪರ್ಸನಲ್ ಇವತ್ ತನಕ ಎಲ್ಲೂ ಹೇಳ್ಕೊಡಿಲ್ಲ. ತಪ್ಪೇ ಇಲ್ಲ. ಬಟ್ ಮೈಂಡ್ ಸೆಟ್ ಚೆನ್ನಾಗಿದೆ. ಸ್ವಲ್ಪ ತಿದ್ದುಕೊಳ್ಳಿ, ಯಾರಿಗೂ ತಲೆ ಕೆಡಿಸ್ಕೊಂಬೇಡಿ. ಒಳ್ಳೆ ಕರ್ಮಗಳು ಮಾಡ್ತಾ ಇದ್ದೀರಿ, ಆ ಕರ್ಮಗಳೇ ನಿಮ್ಮನ್ನ ಕಾಯ್ತವೆ. ಕರ್ಮದ ಕಲ್ಲನ್ನು ಎಡವಿದ ಮನುಷ್ಯ ಅದರ ಪೆಟ್ಟನ್ನು ತಿನ್ಲೇಬೇಕು. ಹಾಗಾಗಿ ನಿನ್ನ ಮನಸ್ಸು ಶುದ್ಧಿ ಇದೆ, ನೀವೇನೋ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅಂಡ್ ಇವತ್ತಿಗೆ ನಾರಾಯಣಮೂರ್ತಿ, ಸುಧಾಮೂರ್ತಿ ಅವರ ಬದುಕು ಕೂಡ ಒಂದೇ ಸಲ ಯಶಸ್ಸಿಂದ ಏನು ಶುರುವಾಗಲಿಲ್ಲ. ಹಾಗಾಗಿ ನೀವು ದೊಡ್ಡ ಕನಸು ಕಾಣಿ. ದೊಡ್ಡ ಕನಸುಗಳಿಗೆ ದೊಡ್ಡ ತಾಳ್ಮೆ ಅನಿವಾರ್ಯ. ನನ್ನ ಬದುಕಲ್ಲೂ ಅಷ್ಟೇ. ಇವತ್ತಿಗೆ ನೀವು ಆಶ್ರಮದ ಚಾನಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಮಾತ್ರ 284,283,400 ನಾನು ಶುರು ಮಾಡಿ 5-6 ವರ್ಷ ಆಗೋಯ್ತು. ಇದೇ 2-3 ವರ್ಷದ ಹಿಂದೆ ಶುರು ಮಾಡಿರೋ ಸಿನಿಮಾ ಕಂಟೆಂಟ್ 1 ಮಿಲಿಯನ್ ಇರ್ತವೆ. ನಾನೇನು ಹೇಳ್ತಾ ಇದ್ದೀನಿ, ನೀವು ಏನೋ ಜೆನ್ಯೂನ್ ಆಗಿ ಹೊರಟಿದ್ದೀರಾ, ನಿಮಗೆ ಬೆಂಬಲ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ನಿಮ್ ಜೆನ್ಯೂನಿಟಿಯನ್ನು ಬಿಡಬೇಡಿ. ಹೌದು ಸರ್. ಈಗ ಓಕೆ, ನಾನು ಈ ಕಡೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿ ನನಗೆ ಬಹಳ ದೊಡ್ಡದ ಶುರು ಮಾಡಿ 1-3 ತಿಂಗಳಿಗೆ 50,000 ಸಬ್ಸ್ಕ್ರೈಬರ್ಸು, ಅಥವಾ ಅಂದ್ರೆ ಎಂಟರ್ಟೈನ್ಮೆಂಟ್ ಸ್ಪಿರಿಚುವಲ್ ಏನು ವ್ಯತ್ಯಾಸ ಆಗಬಲ್ಲದು ಅನ್ನೋದು ನಾನು ಆರಂಭದಲ್ಲೇ ಬಲ್ಲೆ. ನನ್ನ ಜೊತೆಲೇ ಶುರು ಮಾಡಿದ ಒಬ್ಬ ಸಿನಿಮಾ ಸುದ್ದಿ ಅಥವಾ ಸಿನಿಮಾ ಇಂಟರ್ವ್ಯೂ ಅಥವಾ ಯಾವುದೋ ಒಂದು ಆಕ್ಟರ್ ಬಗ್ಗೆ ಮಾತಾಡುವ ಒಂದು ಚಾನಲ್, ನನ್ನ ಫ್ರೆಂಡ್ ಚಾನಲ್ಗೂ ನನ್ನ ಸ್ಪಿರಿಚುವಲ್ ಚಾನಲ್ಗೂ ಸಬ್ಸ್ಕ್ರೈಬರ್ಸಲ್ಲಿ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಇದನ್ನ ಯಾರೋ ನೊಂದು ಆ ಮಟ್ಟಿಗೆ ನೋವಲ್ಲಿರೋರೇ ಬಂದು ಕೇಳಬೇಕು, ಸುಮ್ನೆ ಯಾರು ಕೇಳಲ್ಲ. ನಾನು ಇದೆಲ್ಲ ಗೊತ್ತಿದ್ದೇ ಶುರು ಮಾಡಿದ್ದು. ಎನಿವೇ, ನನಗೆ ಮಿಲಿಯನ್ಸ್ ಇದ್ದಾರೋ, 5 ಲಕ್ಷ ಇದ್ದಾರೋ, 3 ಲಕ್ಷ ಇದ್ದಾರೋ, ನನ್ನ ಈ ಉತ್ಸಾಹ ಅಂತೂ 3 ಜನ ಲೈವಲ್ಲಿ ಇದ್ರು ಮಾಡಿದ್ದೀನಿ, 300-400 ಇದ್ದಾಗಲೂ ಮಾಡಿದ್ದೀನಿ. ಹೌದು ಸರ್, ನಾನು ನೋಡಿದ್ದೀನಿ ಸರ್ ನಿಮ್ಮನ್ನ. ನಾನು ಅದನ್ನು ನೋಡ್ತಾ ಇರ್ತೀನಿ ಸರ್. 100 ಜನ ಇದ್ದಾಗ್ಲೂ ಎಷ್ಟು ಚೆನ್ನಾಗಿ ಲೈವ್ ನಡ್ಸ್ಕೊಡ್ತಾರಲ್ಲ. ಅವ್ರಿಗೋಸ್ಕರ ಥರ್ಸ್ಡೇ ಬರ್ತಾರೆ ಅಲ್ಲ ಇವ್ರು, ಸ್ಯಾಟರ್ಡೇ ಬರ್ತಾರೆ ಅಲ್ಲ ಇವ್ರು, ಅವ್ರಿಗೋಸ್ಕರ ಬರ್ತಾರೆ ಅಲ್ಲ ಅಂತ ಯೋಚನೆ ಮಾಡ್ತೀನಿ ಸರ್ ನಾನು. ನಾನು ಅದನ್ನು ಬದುಕಿ ತೋರಿಸ್ಲಿಕ್ಕೆ ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್
ಈ ಎಲ್ಲ ಕಡೆ ಸೇರಿ ಒಂದು 700 ಸರ್ ನಾನು ತುಂಬಾ ನೋವಲ್ಲಿದ್ದಾಗ ಫಸ್ಟ್ ಅಂದ್ರೆ ತುಂಬಾ ಈ ಅಲೋರಿದಮ್ ವರ್ಕ್ ಆಗುತ್ತಲ್ಲ ಸರ್, ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಅದೇ ಟೈಮಿಗೆ ಬರ್ತಾ ಇತ್ತು ಸರ್. ಅವಾಗ ಅಂದ್ರೆ ಯೂಟ್ಯೂಬ್ ಅಲ್ಲೇ ನಾನು ಫಸ್ಟ್ ನೋಡಿದ್ದು ಆಕ್ಚುಲಿ. ಅವು ಒಂದು ಸ್ಟೋರಿ ಕೇಳಿದ್ದೆ ಸರ್, ನೆನ್ಪಿಲ್ಲ, ಬಟ್ ಯಾವ್ದೋ ಒಂದ್ ಸ್ಟೋರಿ ಕೇಳಿದ್ದೆ. ಹೌದಾ, ಈ ತರನು ಮನ್ಸ್ ಬಿಚ್ಚಿ ಮಾತಾಡ್ಬೋದಲ್ವಾ, ನಮ್ ನೋವನ್ ಯಾರು ಕೇಳಲ್ಲ ಅಲ್ವಾ, ಇಲ್ಲಾದ್ರೂ ಕೇಳ್ಬೋದಲ್ಲ ಅನ್ನೋ ಒಂದು ಅವಾಗಿನ ಏಜಿಗೆ ಆತರ ಅನಿಸ್ತಿತ್ತು ಸರ್. ಬಟ್ ಹೋಗ್ತಾ 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 ಬೇರೆಯವ್ರ ತಪ್ಪಿಂದನೂ ನಾವು ಕಲ್ತ್ಕೊಬೇಕು ಅನ್ನೋದನ್ನ ಕಲ್ತಾ ಹೋಗಿದೆ ಸರ್. ನೀವ್ ನಂಬಲ್ಲ, ನಾನ್ ಇವತ್ತಿಗೂನು ಸರಿ ದಾರಿಯಲ್ಲೇ ನಡೀತಿದೀನಿ ಅನ್ನೋದಕ್ಕೆ ನಿಮ್ ಪ್ರೋಗ್ರಾಮ್ ಒಂದು ರೀಸನ್ ಸರ್ ನನಗೆ. ಯಾಕಂದ್ರೆ ಹೆಣ್ಮಕ್ಳು ಒಂದ್ ಸಿಂಗಲ್ ಆಗಿದ ತಕ್ಷಣ ಒಂದ್ ಗಂಡದಿಂದ ಆಶ್ರಯ ಬೇಕು ಅನ್ನೋ ಒಂದು ಇದಕ್ಕೆ ಎಷ್ಟೋ ತಪ್ಪು ಮಾಡ್ಬಿಡ್ತಾರೆ ಸರ್. ಅಂದ್ರೆ ಅಫೇರ್ ಇಟ್ಕೊಳ್ಳೋದಾಗ್ಲಿ, ಏನೋ ಒಂದ್ ಆಗ್ಬಿಡತ್ತೆ ಸರ್ ಅವ್ರ ಲೈಫ್ ಅಲ್ಲಿ. ಒಂದ್ ಪ್ರೀತಿನ ಬಯಸ್ಕೊಂಡ್ ಹೋಗೋದಾಗ್ಲಿ, ಏನು ನನಗ್ ಪ್ರೀತಿ ಸಿಕ್ತಿಲ್ಲ ಅನ್ನೋದು, ಇನ್ನೊಂದ್ ಯಾರ್ದು ತಪ್ಪು ಅಂತ ಹೇಳಲ್ಲ, ಬಟ್ ಎಲ್ಲೋ ಆ ಬರದಲ್ಲಿ ತಪ್ಪು ಮಾಡ್ತಾರೆ ಸರ್. ಆ ಸ್ಟೋರಿಗಳನ್ನ ನಾನು ಕೇಳಿ 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 ನನ್ ಲೈಫ್ ಅಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಆ ರೀತಿ ತಪ್ಪು ಆಗ್ಬಾರ್ದು ನನ್ ಲೈಫ್ ಅಲ್ಲಿ ಅಂತ ನಾನ್ ತಿದ್ಕೊಂಡಿದೀನಿ. ತಿದ್ಕೊಳಕ್ಕಿಂತ ನಾನ್ ಮಾಡೇ ಇಲ್ಲ ಸರ್ ಆ ಕೆಲ್ಸನ. ದಟ್ಸ್ ಗ್ರೇಟ್. ಹಂಗ್ ನೋಡಿದ್ರೆ ಮದುವೆ ಆದ ಒಂದೇ ತಿಂಗಳಿಗೆ ಗಂಡ ತೀರೋಗೋದು, ಪ್ರೆಗ್ನೆಂಟ್ ಆಗೋದು, ಅಂದ್ರೆ ನೀವು ಬದುಕಿರುವ ಬದುಕನ್ನ ಇವತ್ತು ಯಾವುದೋ ಒಂದು ಕಾಲೇಜ್ ಹುಡುಗಿನೋ ಅಥವಾ ಕಷ್ಟದಲ್ಲಿರೋ ಹೆಣ್ಮಗಳು ಕೇಳಿದ್ರೆ, ಅಯ್ಯೋ ಇದಕ್ಕಿಂತ ದೊಡ್ಡ ಕಷ್ಟ ಇನ್ನೇನು ಬರ್ಲಿಕ್ಕೆ ಸಾಧ್ಯ. ಆ ಹೆಣ್ಮಗಳು ಇವತ್ತು ಕಾರ್ಯಕ್ರಮದಲ್ಲಿ ಗುರುಗಳ ಜೊತೆ ಮಾತಾಡ್ಕೊಂಡು ನಾನು ಇವತ್ತೇನು ಸ್ವಂತ ಮಾಡ್ತಿದ್ದೀನಿ ಅಂದ್ರೆ ಅಂದ್ರೆ ಜೀವಂತವಾಗಿ ಉಳಿದಿದ್ದೇ ಸಾಕು, ಎಲ್ಲ ಕಾಲ ನೋಡ್ಕೊಳ್ಳುತ್ತೆ. ಹೌದು ಸರ್, ಬದುಕಿದ್ದೆ ತುಂಬಾ ಒಂದು ಕಷ್ಟ ಸರ್ ನನ್ಗೆ. ಒಂದು ಚೆನ್ನಾಗಿರೋ ಹೆಣ್ಮಕ್ಳು ಅನ್ನಕ್ಕಿಂತ ಹೆಣ್ಮಕ್ಳು ಎಲ್ಲೋದ್ರುನು ಸಿಂಗಲ್ ಆಗಿ, ಎಸ್ಪೆಷಲಿ ನಾನ್ ಮತ್ತೆ ಸುಳ್ಳು ಹೇಳ್ತಿದ್ದೆ ಸರ್ ಎಲ್ಲರ ಹತ್ರ, ನನ್ಗೆ ಅಪ್ಪ ಇದ್ದಾರೆ, ಮತ್ತೆ ಮದ್ವೆ ಆಗಿರೋರ್ ತರನೇ ರೆಡಿ ಆಗ್ತಿದ್ದೆ ಸರ್ ಕೆಲವೊಂದ್ ಟೈಮ್ ಮಾತ್ರ. ಯಾಕಂದ್ರೆ ಸರ್ ಆತರ ನೋಡ್ತಿದ್ರು ಸರ್ ನನ್ಗೆ, ಅಂದ್ರೆ ಚೆನ್ನಾಗಿದ್ದಾಳೆ ಅಲ್ಲ, ಏನಾದ್ರು ಯೂಸ್ ಮಾಡ್ಕೊಳ್ಳೋ ತರ ಬರೋದು. ಬಟ್ ನಾನು ಕೆಲ್ಸದ ಕಡೆ ಸರ್ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ, ಆಕ್ಚುಲಿ ನಾನು ಆತರ ಅಲ್ಲ, ಬಟ್ ಸ್ಟಿಲ್ ಆತರನೇ ನಾನು ಪ್ರಮೋಟ್ ಮಾಡ್ಕೊಳ್ತಿದ್ದೆ ಸರ್. ನಾನು ತುಂಬಾ ಸ್ಟ್ರಿಕ್ಟ್. ಏನೀಗ ಏನ್ ಬೇಕಿತ್ತು ಆತರ ಹುಡ್ಗೂರ್ ಮಾತಾಡ್ಸಕ್ ಬಂದ್ರೆ ಏನ್ ಬೇಕಿತ್ತು, ಕೆಲ್ಸ ಆಗ್ಬೇಕಾ, ಏನಾಗ್ಬೇಕು, ಇಷ್ಟೇ ಸರ್ ನಂದು. ಅವಾಗ ನಾವ್ ಮೇಲ್ ಬಿದ್ರೆ ಅಂದ್ರೆ ನಾವು ಸದ್ರ ಕೊಟ್ರೆ ತಾನೇ ನಮ್ಮ ಹತ್ರಕ್ ಬರ್ತಾರೆ ಅನ್ನೋ ಒಂದ್ ಕಾನ್ಸೆಪ್ಟ್ ಇದೆ ಸರ್ ನನ್ಗೆ. ಸೊ ಅದ್ ಮಾಡ್ಬಾರ್ದು, ನನ್ ಕಡೆಯಿಂದ ಯಾವ್ದೇ ತಪ್ಪಾಗ್ಬಾರ್ದು ಅಂತ. ಒಂದ್ ಹೆಣ್ಮಗು ಇದೆ ನನಗೆ, ನಾಳೆ ಒಂದಿನ ನನ್ನ ಹತ್ರ ಅವಳಿಗೆ ಯಾರು ಕೈ ತೋರ್ಸ್ಬಾರ್ದು, ನಿಮ್ಮಮ್ಮನ್ನ ಅಲ್ಲಿ ನೋಡಿದ್ದೆ ಇಲ್ಲಿ ನೋಡಿದ್ದೆ, ನಿಮ್ಮಮ್ಮ ಏನ್ ಈ ತರ ಬದುಕಿದಾರೆ ಅಂತ ಅವಳಿಗೆ ಇವತ್ತಿಗೂ ಯಾರು ಹೇಳಲ್ಲ ಸರ್. ಅವಳಿಗೆ ಇವತ್ತು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅವಳು. ಇವತ್ತಿಗೂನು ಅವಳಿಗೆ ಯಾರು ಹೇಳಿಲ್ಲ ಸರ್ ನಿಮ್ಮಮ್ಮ ಹಂಗೆ ಹಿಂಗೆ ಅಂತ. ನಿಮ್ಮಮ್ಮನ್ ನಾನ್ ತುಂಬಾ ನೋಡಿದೀನಿ. ನಿಮ್ಮಮ್ಮ ಅವ್ರ ಟೀಚರ್ಸ್ ನನ್ ಕ್ಲಾಸ್ಮೇಟ್ಸ್ ಸರ್ ಅವ್ರು ಹೇಳ್ತಾರಂತೆ, ಅಮ್ಮ ನಿಮ್ಮಮ್ಮನ್ ತರ ನೀನ್ ಆಗ್ಬೇಕು ಅಂತ ಹೇಳ್ತಾರಂತೆ ಸರ್. ಗ್ರೇಟ್ ಬಾ. ನಡತೆ ಭೂಷಣ ಆಯ್ತಾ, ಅದೊಂದು ಚೆನ್ನಾಗಿದ್ರೆ ಎಂಥ ರಾಕ್ಷಸನು ನಿನ್ ಕಾಲಿ. ಸರ್ ನಾನು ಪ್ರೌಡ್ ಆಗಿ ಮಲ್ಕೊಳ್ತೀನಿ ಸರ್ ನೈಟ್ ಮಲ್ಕೋವಾಗ. ನಾನು ಇವತ್ತು ಇಷ್ಟ ಕಷ್ಟಪಟ್ಟಿದ್ದೀನಿ, ಯಾರಿಗೋಸ್ಕರ ಏನ್ ಮಾಡಿದೀನಿ, ನನ್ನ ಒಂದು ಆತ್ಮ ತೃಪ್ತಿಗ್ ನಾನು ಏನೇನ್ ಮಾಡ್ಬೇಕು ನಾನೆಲ್ಲಾ ಮಾಡ್ತಾ ಇದ್ದೀನಿ ಸರ್. ದಟ್ಸ್ ಬ್ಯೂಟಿಫುಲ್. ಖಂಡಿತ ನಿಮ್ಮ ಅಂಗಡಿಗೆ ನಾವು ಒಮ್ಮೆ ಬರೋಣ ಆಯ್ತಾ? ಬನ್ನಿ ಸರ್ ಪ್ಲೀಸ್ ಬನ್ನಿ ಸರ್. ವಿಳಾಸ ಕಳಿಸಿ, ಯಾವಾಗಾದ್ರೂ ಬಂದಾಗ ಖಂಡಿತ ಬರ್ತೀನಿ. ಬನ್ನಿ ಸರ್. ನನ್ಗೆ ಕೆಲವೊಂದು ವಿಷಯಗಳನ್ನ ಯಾರತ್ರ ಹೇಳ್ಕೊಳಕ್ ಆಗ್ದಲೇ ಒಂಥರ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಇವಾಗ ಒಂದು ಹೊಸ ಲೈಫ್ ಅಲ್ಲಿ ಇರುವಾಗ ಹಳೇದ್ನ ನೆನ್ಪ್ ಮಾಡ್ಕೊಬಾರ್ದು ಅಂತ ಇಲ್ಲ ಸರ್. ಒಂದೊಂದ್ ಟೈಮ್ ಅಲ್ಲಿ ಅದು ಹೊರಗ್ ಬಂದ್ರೇನೆ ಒಳ್ಳೇದು ಅನ್ಸುತ್ತೆ ಸರ್. ಖಂಡಿತ ರಿಲೀಫ್ ಅದೊಂಥರ ಎದೆ ಭಾರ ಆದಂಗೆ ಸರ್. ಏನ್ ಗೊತ್ತಾ, ಯಾರಿಗಾದ್ರೂ ಫ್ರೆಂಡ್ಸಿಗೆ ಹೇಳ್ಕೊಂಡ್ರೆ ಇತ್ತು ಇವ್ಳೇನ್ ಗೋಳು ಅಂತಾರೇನೋ ಅನ್ನೋದಕ್ಕೆ ರೀಸನ್ಗೆ ನನ್ ಫ್ರೆಂಡ್ಸ್ ಹತ್ರ ಯಾವ್ದೇ ಕಷ್ಟ ಶೇರ್ ಮಾಡಲ್ಲ ಸರ್. ಎಷ್ಟು ಕ್ಲೋಸ್ ಇದ್ರು ತುಂಬಾ ರೇರ್ ಆಗಿ ಮಾಡ್ತೀನಿ ಸರ್. ಮತ್ತೆ ಮತ್ತೆ ಇನ್ನು ಅಕ್ಕ ತಂಗಿರ ಹತ್ರ ಅಂತ ನಾನ್ ಏನ್ ಬೇಕಷ್ಟೇ ಹೇಳೋದು ಸರ್. ನಾನ್ ಚೆನ್ನಾಗಿದ್ದೀನಿ, ಏನಾಗಿದೆ, ಇಲ್ಲ ಕಣೆ ಚೆನ್ನಾಗಿದ್ದೀನಿ, ಇಷ್ಟೇ ಸರ್. ಅವ್ರ ಹತ್ರ ನನ್ಗೆ ಏನ್ ಫೀಲ್ ಆಗಿತ್ತು, ನಾನ್ ಎಷ್ಟ್ ಕಷ್ಟಪಟ್ಟೆ, ನಾನ್ ಯಾವ ಟ್ರಾಮಾದಲ್ಲಿ ಹೋದೆ ಅಂತ ನೋಡಿದ್ದೇನೆ ಸರ್. ಬಟ್ ಹೇಳ್ಕೊಂಡು ಅವ್ರಿಗೆ ಅರ್ಥ ಆಗೋ ಪ್ರಯತ್ನದಲ್ಲಿ ಅವ್ರಿಲ್ಲ ಸರ್. ಅದಕ್ಕೆ ನಾನ್ ಕೇಳಕ್ಕೂ ಹೋಗ್ತಾ ಇರ್ಲಿಲ್ಲ. ಆದ್ರೂನು ಮನ್ಸಲ್ಲಿ ಒಂದ್ ಭಾರ ಇರುತ್ತಲ್ವಾ, ಅದನ್ನ ಇಳಿಸ್ಕೊಬೇಕಂತ ತುಂಬಾ ದಿನ ಕಾಯ್ತಿದೆ ಸರ್. ಹಾಗೇನಿಲ್ಲವಾ, ಅದು ಭಾರ ಅಲ್ಲ, ಅದು ಭಾವನೆ. ಅದು ಭಾವನೆ ಅಲ್ಲ. ಎಷ್ಟು ಹೆಣ್ಣು ಮಕ್ಕಳಿಗೆ ಸರ್, ಆದ್ರೂ ಈ ವಿಡಿಯೋದ ಈ ಒಂದು ಇದ್ರ ಮೂಲಕ ಒಂದ್ ಗಂಡ್ ಮಕ್ಳಿಗೆ ಒಂದು ಕೇಳ್ತೀನಿ ಸರ್, ದಯವಿಟ್ಟು ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಯಾರನ್ನು ಕಟ್ಕೋಬೇಡಿ ಪ್ಲೀಸ್. ಅವ್ರ ಹೆಣ್ಮಕ್ಳು ಲೈಫ್ ನ ಹಾಳ್ ಮಾಡ್ಬೇಡಿ.
ಯಾರು ಹಾಳ್ ಮಾಡ್ಬೇಡಿ. ಅವ್ರಿಗೆ ಸಾಕಾಗಿಲ್ವಾ ಅವ್ರ ಮನೆಗ್ ವಾಪಸ್ ಕೊಟ್ಬಿಡಿ ಪ್ಲೀಸ್. ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ತಾರೆ. ಇಲ್ಲ ಅಪ್ಪ ಅಮ್ಮನು ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂದ್ರೆ ಅವಳನ್ನ ನೋಡ್ಕೊಂಡ್ ಬಿಡ್ತಾಳೆ. ಮದ್ವೆ ಆಗ್ಬೇಡಿ. ಮದ್ವೆ ಆಗೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡ್ಬಿಟ್ಟು ಮದ್ವೆ ಆಗಿ. ಇಲ್ಲ ಚೆನ್ನಾಗ್ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮದ್ವೆ ಆಗ್ಬೇಡಿ. ಅವಳಿಗೆ ಟಾರ್ಚರ್ ಕೊಡ್ಬೇಡಿ, ಹೊಡಿಬೇಡಿ, ಬಡಿಬೇಡಿ. ಯಾಕೆ ಹೊಡಿತೀರಾ? ಪ್ಲೀಸ್ ಹೊಡಿಬೇಡಿ. ಅವಳಿಗೆ ಜೀವಂತವಾಗಿ ಇರೋಕ್ ಬಿಡಿ ಸಾಕು. ಅವಳು ನೆಮ್ಮದಿಯಾಗಿ ಇರಕ್ ಬಿಡಿ ಸಾಕು. ಅವಳೇ ನಿಮ್ಮನ್ನ ರಾಜನ್ ತರ ನೋಡ್ಕೊಳ್ತಾಳೆ ಸರ್. ನಾನು ಇದನ್ನೇ ಹೇಳ್ತೀನಿ ಸರ್ ಎಲ್ಲಾ ಗಂಡ್ಮಕ್ಳಿಗೆ. ಅದರಿಂದ ಒಂದ್ ಹುಡ್ಗಿ ತುಂಬಾ ಟ್ರಾಮಾಗ್ ಹೋಗ್ತಾಳೆ ಸರ್. ಅದನ್ನ ಯಾರ ಹತ್ರ ಹೇಳ್ಕೊಂಡ್ರು ನಾರ್ಮಲ್ ಆಗ್ಬಿಟ್ಟಿದೆ ಸರ್. ಇವಾಗ ಹೆಣ್ಮಕ್ಳು ಅನ್ಭವ್ಸೋದು ನಾರ್ಮಲ್ ಆಗ್ಬಿಟ್ಟಿದೆ ಸರ್. ಎಲ್ಲಾ ಹೆಣ್ಮಕ್ಳು ಅನ್ಭವಿಸ್ತಾರೆ ಸರ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ನಾನು ಈ ಮೂಲಕ ಎಲ್ರಿಗೂ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಪ್ಲೀಸ್ ಗಂಡ್ಮಕ್ಳು ಅದ್ ಏನೇ ಕೆಲ್ಸ ಮಾಡ್ತೀರಿ, ಡಾಕ್ಟರ್ ಆಗಿರಿ, ಇಂಜಿನಿಯರ್ ಆಗಿರಿ, ಇಲ್ಲ ಗಾರೆ ಕೆಲ್ಸ ಮಾಡ್ತೀರಿ, ಪ್ಲೀಸ್ ನಿಮ್ಮಲ್ಲಿ ಒಂದ್ ಸ್ವಲ್ಪ ಮಾನವೀಯತೆ ಅನ್ನೋದ ಉಳಿಸ್ಕೊಂಡಿರಿ. ಹೆಣ್ಮಕ್ಳನ್ನ ನಿಮ್ ಪಾರ್ಟ್ನರ್ಗಳನ್ನ ಪ್ಲೀಸ್ ಚೆನ್ನಾಗ್ ನೋಡ್ಕೊಳ್ಳಿ. ಅವ್ರು ನಿಮ್ಮನ್ ಚೆನ್ನಾಗ್ ನೋಡ್ಕೊಳ್ತಾರೆ ಅಷ್ಟೇ ಸರ್ ನಾನ್ ಕೇಳ್ಕೊಳ್ಳೋದವ್ರು. ವಾ, ನೀನು ಬಹಳ ದೊಡ್ಡ ಸಂದೇಶ ಕೊಟ್ಟೆ. ಆ್ಯಂಡ್ ವೈಯಕ್ತಿಕವಾಗಿ ಹೇಳೋದಾದರೆ ನಿಮ್ಮ ನಿಯತ್ತು, ನಿಮ್ಮ ಶುದ್ಧ ನಡತೆ, ನಿಮ್ಮ ವ್ಯಕ್ತಿತ್ವ ನಿಮ್ಮನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗೆ ನೋಡಿದ್ರೆ ನಿಮ್ಮ ಕರ್ಮಾನುಸಾರವಾಗಿ ಏನೇನು ಕಳಿಬೇಕು ಎಲ್ಲ ಕಳೆದಿದ್ದೀರಿ. ಇನ್ನು ಮುಂದೆ ಎಲ್ಲವೂ ನಿಮ್ಮ ಬದುಕಿಗೆ ಬೆಳಕಾಗುತ್ತೆ. ಯಾವ ವ್ಯವಹಾರದ ಬಗ್ಗೆ ನಿಮಗೆ ಗೊಂದಲ ಇದೆಯೋ ಅಥವಾ ಅಷ್ಟು ಸ್ವಲ್ಪ ಆತಂಕ ಕವಿದಿದೆಯೋ ಅದೆಲ್ಲವೂ ದೂರವಾಗಲಿ. ಇದೇ ವ್ಯವಹಾರ ಅಥವಾ ಸ್ವಂತ ವ್ಯವಹಾರ ನಿನ್ನನ್ನು ಎಲ್ಲರಿಗಿಂತ ಎತ್ತರದಲ್ಲಿಡುತ್ತೆ. ನೀನು ಅದರ ಮೇಲೆ ಭರವಸೆ ಇಡು, ಅದನ್ನೇ ಪ್ರಕೃತಿಗೆ ಹೇಳು. ಖಂಡಿತ ನೀನು ಅದರಲ್ಲಿ ಗೆಲ್ತೀಯ. ನಿನಗೆ ಒಳ್ಳೇದಾಗಲವಾ? ಬಹಳ ಒಳ್ಳೆ ಸಂದೇಶ ಕೊಟ್ಟೆ. ಶುಭವಾಗಲಿ. ನನ್ನ ನಂಬಿಕೆ ನೀವು ತುಂಬ ಎತ್ತರಕ್ಕೆ ಬೆಳೀತೀರಿ. ದೇವರು ನಿಮಗೆ ಸಮಾಜದಲ್ಲಿ ಜನರಿಂದ ತುಂಬ ಪ್ರೀತಿ ಸಿಗುತ್ತೆ. ನಿಮಗೆ ದೇವ್ರು ನಿಮ್ಮನ್ನು ಚೆನ್ನಾಗಿಡಬೇಕು. ಎಂದೋ ಒಂದಿವ್ಸ ನಾವು ಅದನ್ನು ನೋಡ್ಬೇಕು, ನನ್ಗೂ ತುಂಬಾ ಆಸೆ ಇದೆ ಸರ್. ನನ್ಗೆ ಇನ್ನೂ ಒಂದ್ 10-15 ಜನ ಹುಡುಗಿಯರಿಗೆ ನನ್ ತರ ಕಷ್ಟದಲ್ಲಿರೋರಿಗೆ ಕೆಲ್ಸ ಕೊಡ್ಬೇಕಂತ. ಅದ್ ನಾನ್ ಮಾಡೇ ಮಾಡ್ತೀನಿ ಸರ್. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಖಂಡಿತ ಆಗುತ್ತೆ. ಶುಭವಾಗ್ಲಿ ತಾಯಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನೋಡಿ, ಕಡೆಯಲ್ಲಿ ಆ ತಾಯಿ ಹೇಳಿದ್ದೇನೆಂದ್ರೆ, ದಯವಿಟ್ಟು ನಿಮ್ಮ ನಂಬಿ ಬಂದಿರುವ ಆ ಹೆಂಡತಿಯನ್ನ ಹಿಂಸೆ ಮಾಡಬೇಡಿ. ಇದಕ್ಕಿಂತ ದೊಡ್ಡ ಜೀವನ ಸಂದೇಶ ಇನ್ನೇನಿದೆ? ನಿಮ್ಮನ್ನು ನಂಬಿರುವ ಗಂಡನ ಮನಸ್ಸು ನೋಯಿಸಬೇಡಿ. ನಿಮ್ಮನ್ನು ನಂಬಿರುವ ಹೆಂಡತಿ ಮನಸ್ಸು ನೋಯಿಸಬೇಡಿ. ಹೊರಗಿನ ಯಾರು ಬರಲ್ಲ. ಏನೋ ನಿಮ್ಮ ಪಾಲಿಗೆ ಬಂದಿದ್ದಾರೆ. ಋಣಾನುಬಂಧ ಇಲ್ಲದೆ ಯಾರು ಬರಲ್ಲ ಯಾರ ಜೀವನಕ್ಕೂ. ತೀರಾ ಯಾಕೋ ನಿಮ್ಮಿಬ್ಬರಿಗೂ ಹಾಗೆ ಬರ್ತಾ ಇಲ್ವಾ? ಪರವಾಗಿಲ್ಲ, ಗೌರವದಿಂದ ಬೀಳ್ಕೊಡಿ. ಆದರೆ ಹಿಂಸೆ ಕೊಡೋದು, ನಾನು ಗಂಡಸು ಅನ್ನೋ ಅಹಂಕಾರವನ್ನು ತೋರಿಸೋದು, ದೌರ್ಜನ್ಯ ಮಾಡೋದು, ಸಾಯಿಸೋದು ಬೇಡ. ಫಸ್ಟು ಬಂದವಳನ್ನು ಸಾಕುವ ಶಕ್ತಿ ಪಡ್ಕೊಳ್ಳದೆ ಮದುವೆ ಆಗ್ಲಿಕ್ಕೆ ಹೋಗಬೇಡಿ. ಒಳ್ಳೆ ಗುಣ ಇದ್ರೆ ಮಾತ್ರ ಸಾಲದು. ದುಡ್ದು ನನ್ನ ಬಂದ ಹೆಂಡತಿ ಮಕ್ಕಳನ್ನು ಸಾಕ್ತೀನಿ ಅನ್ನೋ ಶಕ್ತಿ ಇರಬೇಕು. ಒಳ್ಳೆತನ ಹೌದು, ಅದು ಮುಖ್ಯ. ಅದರಿಂದ ಹೊಟ್ಟೆ ತುಂಬಲ್ಲ, ದುಡಿಮೆನೂ ಇರಬೇಕು ಅಲ್ವಾ? ಸೊ ದಯವಿಟ್ಟು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನನ್ನು ಸಂತೋಷಪಡಿಸೋದೇ ಭಗವಂತನನ್ನು ಸಂತೋಷಪಡಿಸಿದಂತೆ. ಅದರಲ್ಲಿ ಎರಡು ಮಾತಿಲ್ಲ ಅಲ್ವಾ? ಹೆಂಡತಿ ತನ್ನ ಗಂಡನನ್ನು ಪರಮೇಶ್ವರ ಅಂತ ಭಾವಿಸಬೇಕು. ಗಂಡ ತನ್ನ ಹೆಂಡತಿಯನ್ನು ಪಾರ್ವತಿ ಅಂತ ಭಾವಿಸಬೇಕು. ಸ್ವಯಂ ನಿಮ್ಮಲ್ಲೇ ಪಾರ್ವತಿ ಪರಮೇಶ್ವರನನ್ನು, ನಾರಾಯಣ ಲಕ್ಷ್ಮಿಯನ್ನು ಕಾಣಬೇಕು. ಅದೇ ಸಂಸಾರದ ಯಶಸ್ಸಿನ ಆನಂದದ ಗುಟ್ಟು. ನನಗೆ ನಂಬಿಕೆ ಇದೆ, ಈ ಕಾರ್ಯಕ್ರಮವನ್ನು ಕೇಳುವ ಯಾರೊಬ್ಬರಾದರೂ ದಂಪತಿಗಳು ನಿಮ್ಮ ನಡುವೆ ಏನೇ ನಡೆದಿರಲಿ, ನೀವಿಬ್ಬರು ಸಾಕ್ಷಾತ್ ಭಗವಂತನ ಅನುಗ್ರಹದಿಂದಲೇ ಒಂದಾಗಿದ್ದೀರಿ. ನಾಳೆ ದಿನ ನಿಮಗೆ ದೇಹಗಳು ಸೋತು ಮೂಲೆಯಲ್ಲಿ ಬಿದ್ದಾಗ ಹೆಂಡತಿನ ನೋಡಬೇಕು, ಗಂಡನೇ ನೋಡಬೇಕು. ನೀವಿಬ್ಬರು ಚೆನ್ನಾಗಿರಿ, ಒಬ್ರಿಗೊಬ್ರು ನಿಯತ್ತಾಗಿರಿ, ಯಾವುದನ್ನು ಮುಚ್ಚಿಡಬೇಡಿ. ನಿಮ್ಮ ಫೋನ್ಗಳಿಂದ ಹಿಡಿದು ನಿಮ್ಮ ಬದುಕಲ್ಲಿ ನಡೆಯೋ ಕೆಲವು ವಿಚಾರಗಳಿಂದ ಹೇಳಿ. ಸಂಸಾರಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ. ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹೇಳ್ತಾ